Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ 2025 ಬೋರ್ಡ್ಗೆ ಎಕ್ಸಾಮ್ಸ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ, ನಾನು ಮಾಡಿಸೋ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ, ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ನಾನು ಸಾಲ್ವ್ ಮಾಡಿಸ್ತಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಆಗುತ್ತವೆ. ಓಕೆ, ಸೊ ನಿಮಗೆ ಇವೆಲ್ಲ ಕ್ವಶನ್ಸು ಸಾಲ್ವ್ ಮಾಡಿಸಿದ್ಮೇಲೆ ಸೊ ನಾನು ಏನು ಮಾಡಿದ್ರೆ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಸೀಕ್ವೆನ್ಸ್ ಅಂಡ್ ಸೀರೀಸ್. ಸೀಕ್ವೆನ್ಸ್ ಅಂಡ್ ಸೀರೀಸ್ ಯಾವ ಥರದ ಕ್ವಶನ್ಸ್ ಕೇಳ್ತಾರೆ, ಸೊ ಆ ಥರದ್ದು ಕ್ವಶನ್ಸ್ ವಿಡಿಯೋ ಮಾಡಿ ನಾನು ಸೊ ಅದ್ರದ್ದು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿರ್ತೀನಿ. ಅದೇ ಥರ ಬೇರೆ ಚಾಪ್ಟರ್ಸ್ ಎಷ್ಟು ಟೋಟಲ್ ಆಗಿ ನಮಗೆ ಫಸ್ಟ್ ಇಯರ್ಗೆ 14 ಚಾಪ್ಟರ್ಸ್ ಇದೆ. 40 ಚಾಪ್ಟರ್ದು ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಇದಾದ್ಮೇಲೆ ನಿಮಗೆ ಕ್ವಶನ್ ವೈಸನ್ನು ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕ್ವಶನ್ ವೈಸ್ ಅಂದರೆ ಸೊ ಹಿಂಗೆ ನೋಡಿ, MCQs ಓಕೆ, ಟೋಟಲ್ ಆಗಿ ಬೋರ್ಡ್ ಎಕ್ಸಾಮ್ಸ್ಗಳು 2025 ಬೋರ್ಡ್ ಎಕ್ಸಾಮ್ಸ್ MCQ ಎಲ್ಲ ಯಾವ ಥರದ ಕ್ವಶನ್ಸ್ ಅಂದರೆ ಅದ್ರದ್ದು ಒಂದೇ ಪ್ಲೇ ಲಿಸ್ಟ್ ರೆಡಿ ಮಾಡಿರ್ತೀನಿ. ಮತ್ತು 2 ಮಾರ್ಕ್ಸ್ ಯಾವ ಥರದ ಕ್ವಶನ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಯಾವ ಥರದ ಕ್ವಶನ್ಸ್ ಕೇಳ್ತಾರೆ ಅದ್ರದ್ದು ಪ್ಲೇ ಲಿಸ್ಟ್ ಸಪ್ರೇಟ್ ರೆಡಿ ಮಾಡಿರ್ತೀನಿ. ಮತ್ತು 3 ಮಾರ್ಕ್ಸ್ ಯಾವ ಥರದ ಕ್ವಶನ್ಸು, 4 ಮಾರ್ಕ್ಸ್ ಯಾವ ಥರದ ಕ್ವಶನ್ಸು, 5 ಮಾರ್ಕ್ಸ್ ಯಾವ ಥರದ ಕ್ವಶನ್, ಮತ್ತು 6 ಮಾರ್ಕ್ಸ್ ಅಂತ ಯಾವ ಥರದ ಕ್ವಶನ್ಸ್ ಅದ್ರ ಸಪ್ರೇಟ್ ಆಗಿ ಪ್ಲೇ ಲಿಸ್ಟ್ ರೆಡಿ ಇರುತ್ತೆ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಮತ್ತು ನಿಮಗೆ 3 ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ. 3 ಮಾಡಲ್ ಕ್ವಶನ್ ಪೇಪರ್ಸು ನಾನು ಸಾಲ್ವ್ ಮಾಡಿರ್ತೀನಿ. 3 ಮಾಡಲ್ ಕ್ವಶನ್ ಪೇಪರ್ಸು ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಅಲ್ಲಿಂದ ನೀವು ನೋಡ್ಬೋದು. ಸೊ ನಾವೆಲ್ಲ ಕ್ಲಾಸ್ ಮುಗಿದ್ಮೇಲೆ ಏನು ಮಾಡ್ತೀನಿ ಅಂದರೆ PDF ನೋಟ್ಸ್ ಇರುತ್ತಲ್ಲ, PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ನಿಮ್ಗೆ ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರೇನು ಮಾಡಿ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಾವು ಈಗ ನೋಡಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ದು ನಾ MCQ ಕ್ವಶನ್ ಸಾಲ್ವ್ ಮಾಡಿ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನು ಮತ್ತು 3 ಮಾರ್ಕ್ಸ್ ಕ್ವಶನ್ ಕೇಳ್ತಿದ್ದ. ಮತ್ತು 3 ಮಾರ್ಕ್ಸ್ ಕ್ವಶನ್ ಮತ್ತು ನಿಮಗೆ 2 ಮಾರ್ಕ್ಸ್ ಕ್ವಶನ್ ಮತ್ತು ಇನ್ನೊಂದು 4 ಮಾರ್ಕ್ಸ್ ಕ್ವಶನ್ ಕೇಳ್ತಿದ್ದ. 2 ಮಾರ್ಕ್ಸು, 3 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಕ್ವಶನ್ ಕೇಳ್ತಿದ್ದ. ಸೊ ಅದು ಮಾಡಿಸಿದ್ದೀನಿ. ಈಗ ಇನ್ನೊಂದು ಏನಂದರೆ ಇಲ್ಲಿ ಸೊ ನಿಮಗೆ MCQ ಅಂತ ಕೇಳ್ತಾರೆ. ಓಕೆ, MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸು ಕೇಳ್ತಾರೆ. ಸೊ ಆ ಕ್ವಶನ್ಸು ಸಾಲ್ವ್ ಮಾಡೋಣ. ಓಕೆ, ಸೊ ನಿಮ್ಗೆ ನೋಡಿ ಈಗ MCQ ಕ್ವಶನ್ ಡೈರೆಕ್ಟ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಈಗ ನೋಡಿ ಇವೆಲ್ಲ ನಾವು ಬೇಕಾದ್ರೆ ಇವು 2 ಮಾರ್ಕ್ಸು ಮತ್ತು 4 ಮಾರ್ಕ್ಸು ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ ನಾನು ಇಲ್ಲಿ. ಓಕೆ, ಈಗ ಇಲ್ಲಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ ಏನಿದೆ. ಫಸ್ಟ್ ಕ್ವಶನ್ ಏನಿದೆ, ದ 20th ಟರ್ಮ್ ಆಫ್ ದಿ ಸೀಕ್ವೆನ್ಸ್. 20th ಟರ್ಮ್ ಆಫ್ ದಿ ಸೀಕ್ವೆನ್ಸ್ ದೇ ಹ್ಯಾವ್ ಗಿವನ್. ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ AN ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ದಟ್ ಈಸ್ n minus 1 ಇಂಟು 2 minus n ಇಂಟು 3 plus n ಇಷ್ಟು ಕೊಟ್ಟಿದ್ದಾರೆ. ಓಕೆ, nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಅದೇ ಇಷ್ಟು nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅವ್ರು ಎಷ್ಟು ಅದರೊಳಗೆ ಎಷ್ಟನೇ ಟರ್ಮ್ ಕಂಡಿಡಿದ 20th ಟರ್ಮ್ ಕಂಡಿಡಿ ಅಂತ ಹೇಳ್ತಾರೆ. 20th ಟರ್ಮ್ ಏನು ಬರುತ್ತೆ ನೋಡಿ, ದಟ್ ಈಸ್ 820 ದಟ್ ಈಸ್ ಈಕ್ವಲ್ ಟು ಅಂದರೆ ಎಲ್ಲಿ n ಎಲ್ಲಿದೆ ಅಲ್ಲಿ n 20 ಹಾಕಿ. ಓಕೆ, ಇದೇನಾಗುತ್ತೆ, ದಟ್ ಈಸ್ 20 minus 1 2 minus 20 3 plus 20. ಓಕೆ, ಇಷ್ಟು ನೋಡಿ. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ ಏನಾಗುತ್ತೆ ನಮ್ಗೆ ಸಾಲ್ವ್ ಮಾಡಿದಾಗದ. ಸೊ 20 minus 1 ಮಾಡಿದಾಗ 19 ಬರುತ್ತೆ, 19 ಬರ್ಕೊಳ್ಳಿ ಇಂಟು. ಓಕೆ, ಸೊ 2 minus 20 ಮಾಡಿದಾಗ ಎಷ್ಟಾಗುತ್ತೆ, ದಟ್ ಈಸ್ -18 ಆಗುತ್ತೆ, -18 ಬರ್ಕೊಳ್ಳಿ. ದಟ್ ಈಸ್ 20 plus 3 ಮಾಡಿದಾಗ ಎಷ್ಟಾಗುತ್ತೆ, 23 ಆಗುತ್ತೆ, 23 ಬರ್ಕೊಳ್ಳಿ. ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿ. ಸೊ ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದರೆ, ದಟ್ ಈಸ್ ಪ್ಲಸ್ ಇಂಟು ಮೈನಸ್ ಬರುತ್ತೆ, ಮೈನಸ್ ಇಂಟು ಪ್ಲಸ್ ಬರುತ್ತೆ, ಮೈನಸ್ ಬರುತ್ತೆ, 7866 ಬರುತ್ತೆ. ಓಕೆ, ಅದಂದ್ರೆ 820 and 20th ಟರ್ಮ್ ದಟ್ ದಿ ಸೀಕ್ವೆನ್ಸ್ ಇಸ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ 7866 ಬರುತ್ತೆ ನೋಡಿ, 7866. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ರೈಟ್ ಡೌನ್. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಅದೇ ಥರ ಇಲ್ಲಿ ಏನು ಕೊಟ್ಟಿದ್ದಾರೆ, 4th ಟರ್ಮ್ ಕಂಡುಹಿಡಿಯಬೇಕು. ಓಕೆ, ಸೊ ಇಲ್ಲಿ 4th ಟರ್ಮ್ ಕಂಡುಹಿಡಬೇಕು. 4th ಟರ್ಮ್ ಡೈರೆಕ್ಟಾಗಿ ಅಲ್ಲಿ ಪ್ರೀವಿಯಸ್ಸಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, 4th ಟರ್ಮ್ ಕೊಟ್ಟಿದ್ದಾರೆ AN. ಓಕೆ, ಇದು ಬರ್ಕೊಳ್ತೀನಿ ನೋಡಿ ಫಸ್ಟು. AN ದಟ್ ಈಸ್ ಈಕ್ವಲ್ ಟು AN minus 1 ಪ್ಲಸ್ A2. ಅಂದರೆ ನಾನು 4th ಟರ್ಮ್ ಕಂಡುಹಿಡಿಬೇಕಂದ್ರೆ, ಸೊ ನಂಗೆ A4 ಕಂಡುಹಿಡಿಬೇಕಂದ್ರೆ ಸೊ A4 minus 1 ಅಂದರೆ 4 minus 1 ದಿಸ್ ವಿಲ್ ಬಿಕಮ್ ಔಟ್ 4 minus 1 plus 2. ಮೀನಿಂಗ್ ಏನು, A4 ದಟ್ ಈಸ್ ಈಕ್ವಲ್ ಟು A3 plus 2. A4 ಕಂಡುಹಿಡೋಕೆ A3 ಗೊತ್ತಿರ್ಬೇಕು. ನಾನು A3 ಗೊತ್ತಿದ್ದೇನೆ, ಗೊತ್ತಿಲ್ಲ. ಬಟ್ ನಮ್ಗೆ ಏನು ಗೊತ್ತಿದೆ, A1 ಗೊತ್ತಿದೆ. ಸೊ A1 ದಟ್ ಈಸ್ ಈಕ್ವಲ್ ಟು A1 ಗೊತ್ತಿದೆ, ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ರೆ ನಮಗೆ A1 ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಕೊಟ್ಟಿದ್ದಾನೆ, 1 ಕೊಟ್ಟಿದ್ದಾನೆ. A1 ಕಂಡುಹಿಡೋಕ್ಕೋಸ್ಕರ ಏನು ಮಾಡಬೇಕು, A3 ಕಂಡುಹಿಡಬೇಕು. ಸಾರಿ, A1 ಗೊತ್ತಿದೆ ನಮಗೆ. ಈಗ A4 ಕಂಡುಹಿಡೋಕೆ A3 ಕಂಡುಹಿಡಬೇಕು. A3 ಏನು ಬರೀತೀರಾ, A3 ದಟ್ ಈಸ್ ಈಕ್ವಲ್ ಟು A3 ಹೆಂಗೆ ಕಂಡುಹಿಡ್ತೀರಾ, ಈ ಫಾರ್ಮುಲಾದಲ್ಲಿ ಹಾಕಿ.
A3 ದಟ್ ಈಸ್ ಈಕ್ವಲ್ ಟು A3 ಮೈನಸ್ 1. A3 ಮೈನಸ್ ಅಂದ್ರೆ ಏನಾಗುತ್ತೆ, A2 ಬರುತ್ತೆ, A2 ಪ್ಲಸ್ 2 ಆಗುತ್ತೆ. ಓಕೆ, A3 ಅಂದ್ರೆ ಇದು ಬರುತ್ತೆ. ವಾಟ್ ಅಬೌಟ್ A2 ಹೆಂಗೆ ಕಂಡಿಡ್ತೀರಾ? A2 ದಟ್ ಈಸ್ ಈಕ್ವಲ್ ಟು A2 ನಮ್ಗೆ ಹೆಂಗೆ ಬರುತ್ತೆ, A2 ದಟ್ ಈಸ್ ಈಕ್ವಲ್ ಟು ಇದೇ ಫಾರ್ಮುಲಾದಲ್ಲಿ A2 ದಟ್ ಈಸ್ ಈಕ್ವಲ್ ಟು A2 ದಟ್ ಈಸ್ ಈಕ್ವಲ್ ಟು A2 ಮೈನಸ್ 1. A2 ಮೈನಸ್ 1 ಅಂದರೆ A1 ಆಗುತ್ತೆ ಪ್ಲಸ್ 2. ಓಕೆ, ಪ್ಲಸ್ 2 ಹೆಂಗಿದೆ ಹಂಗೆ ಬರುತ್ತೆ. ಈಗ ನಮ್ಗೆ A1 ಗೊತ್ತಿದ್ದೀನ, A1 ಗೊತ್ತಿದೆ, ಅಲ್ಲಿಂದ ಕಂಡಿಡ್ತೀನಿ. A2 ದಟ್ ಈಸ್ ಈಕ್ವಲ್ ಟು A1 ಇಸ್ ನಥಿಂಗ್ ಬಟ್ 1 ಪ್ಲಸ್ 2 ಮಾಡಿದ್ರೆ ಎಷ್ಟಾಗುತ್ತೆ, 3 ಆಗುತ್ತೆ. 3 ಬರ್ಕೊ ನಮ್ಗೆ A2 ಬಂತು. ಈಗ ಬಂದಿರೋದು A2ನ A3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ A3 ದಟ್ ಈಸ್ ಈಕ್ವಲ್ ಟು A3 ದಟ್ ಈಸ್ ಈಕ್ವಲ್ ಟು ನೋಡಿ ಎಷ್ಟು ಬರುತ್ತೆ, A3 ದಟ್ ಈಸ್ ಈಕ್ವಲ್ ಟು ನಮಗೆ A2 ಪ್ಲಸ್ ಅಲ್ಲಿ ಎಷ್ಟಿದೆ, ದಟ್ ಈಸ್ 3 ಇದೆ. 3 ಪ್ಲಸ್ 2 ಎಷ್ಟಾಯ್ತು ನಮಗೆ, 3 ಪ್ಲಸ್ 2 ಮಾಡಿದ್ರೆ 5 ಬಂತು. 5 ಬರ್ಕೊಡು, ಅದನ್ನೇ ವಾಪಸ್ ಇಲ್ಲಿ ಸಬ್ಸ್ಟಿಟ್ಯೂಟ್. ದಟ್ ಈಸ್ A4 ದಟ್ ಈಸ್ ಈಕ್ವಲ್ ಟು A4 ದಟ್ ಈಸ್ ಈಕ್ವಲ್ ಟು A3 ಅಂದರೆ ಎಷ್ಟು ಬಂತು, 5 ಬಂತು. 5 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 7. ದಿಸ್ ಇಸ್ ವಾಟ್ ದಿ A4 ವ್ಯಾಲ್ಯೂ. ಓಕೆ, A4 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಹೌ ಮಚ್, 7 ಬಂದಿದೆ. ಯು ರೈಟ್ ಇಟ್ 7. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. Okay, just write down. Okay, so next question solve ಮಾಡೋಣ ನೋಡಿ. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ, ಫೋರ್ತ್ ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಸೇಮ್ ಎಕ್ಸಾಕ್ಟ್ಲಿ, ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾನೆ. ಎಕ್ಸಾಕ್ಟ್ಲಿ ಸೇಮ್, ಸ್ವಲ್ಪ ಚೇಂಜ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, ಬಟ್ ಸೀಕ್ವೆನ್ಸ್ ಚೇಂಜ್ ಕೊಟ್ಟಿದ್ದಾನೆ. ದಟ್ ಈಸ್ AN ದಟ್ ಈಸ್ ಈಕ್ವಲ್ ಟು ಅಂದರೆ AN ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನಮಗೆ, AN ಮೈನಸ್ 1 ಪ್ಲಸ್ AN ಮೈನಸ್ 2, ವಿಚ್ ಮೀನ್ಸ್ ನಾನು A4 ಕಂಡುಹಿಡಬೇಕು ಈಗ. ಸೊ A4 ಕಂಡುಹಿಡಬೇಕಂದ್ರೆ ಏನು ನೋಡ್ಕೊ, ದಿಸ್ ಈಸ್ AN ಮೈನಸ್ ಅಂದರೆ 4 ಮೈನಸ್ 1 ಅಂದರೆ ಏನಾಗುತ್ತೆ, 3 ಆಗುತ್ತೆ. A3. ಸೊ AN ಮೈನಸ್ 2 ಅಂದರೆ 4 ಮೈನಸ್ 2 ಮಾಡಿದ್ರೆ ಎಷ್ಟಾಗುತ್ತೆ, A2 ಆಗುತ್ತೆ. ಸೊ ವಿಚ್ ಮೀನ್ಸ್ ನಾನು A4 ಕಂಡುಹಿಡಬೇಕಂದ್ರೆ A3 ಮತ್ತು A2 ಗೊತ್ತಿರಬೇಕು. ಓಕೆ, A3 ಮತ್ತು A2 ಹೆಂಗೆ ಕಂಡಿದ್ರೆ, ದೇ ಹ್ಯಾವ್ ಗಿವನ್ A1 ಕೊಟ್ಟಿದ್ದಾರೆ, A2 ಕೊಟ್ಟಿದ್ದಾರೆ. A1 ದಟ್ ಈಸ್ ಈಕ್ವಲ್ ಟು A1 ದಟ್ ಈಸ್ ಈಕ್ವಲ್ ಟು A2 ದಟ್ ಈಸ್ ಈಕ್ವಲ್ ಟು A1 ಅಂತ ಕೊಟ್ಟಿದ್ದಾರೆ. A2 ವ್ಯಾಲ್ಯೂ ಗೊತ್ತಿದೆ ಆಲ್ರೆಡಿ. ನಮಗೆ A3 ಕಂಡುಹಿಡಬೇಕು. A3 ಹೆಂಗೆ ಕಂಡುಹಿಡಿತೀರಾ, A3 ದಟ್ ಈಸ್ ಈಕ್ವಲ್ ಟು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. A3 ದಟ್ ಈಸ್ ಈಕ್ವಲ್ ಟು A3 ಮೈನಸ್ 1 ಅಂದರೆ A2 ಬರ್ತಾ, ದಟ್ ಈಸ್ A2 ಪ್ಲಸ್ ಇಲ್ಲಿ ನೋಡಿ. ಸೊ ಇಲ್ಲಿ 3 ಮೈನಸ್ 2 ಅಂದರೆ A3 A3 ಕಂಡುಹಿಡಬೇಕಂದ್ರೆ 3 ಮೈನಸ್ 2 ಅಂದರೆ A1 ಬರ್ತಾ. 3 ಮೈನಸ್ 2 ಅಂದರೆ A ಮೈನಸ್ 2, A1 ಬರ್ತದೆ, ದಟ್ ಈಸ್ A1. ದೇ ಹ್ಯಾವ್ ಗಿವನ್ A1 ಆ್ಯಂಡ್ A2. A1 ಆ್ಯಂಡ್ A2 ಕೊಟ್ಟಿದ್ದಾರೆ, ಅದು ಬರ್ಕೊಳ್ಳಿ. ದಟ್ ಈಸ್ A3 ದಟ್ ಈಸ್ ಈಕ್ವಲ್ ಟು A2 ಎಷ್ಟು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ, ಪ್ಲಸ್ A1 ಎಷ್ಟು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 2 1. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಅದು ಏನು ಬರ್ತದೆ, ದಟ್ ಈಸ್ A4 ದಟ್ ಈಸ್ ಈಕ್ವಲ್ ಟು A3 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ, 2 ಬಂದಿದೆ. A3 ವ್ಯಾಲ್ಯೂ ಎಷ್ಟು ಬಂದಿದೆ, 2 ಬಂದಿದೆ, 2 ಬರ್ಕೊಳ್ಳಿ, ಪ್ಲಸ್ A2 ವ್ಯಾಲ್ಯೂ ಎಷ್ಟು ಬಂದಿದೆ, A2 ವ್ಯಾಲ್ಯೂ ದಟ್ ಈಸ್ ದೇ ಹ್ಯಾವ್ ಗಿವನ್ ಆಸ್ 1 ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ A4 ವ್ಯಾಲ್ಯೂ ಏನು ಬರುತ್ತೆ, A4 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 3 ಬರ್ತದೆ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. A4 ವ್ಯಾಲ್ಯೂ ಎಷ್ಟು ಬಂತು ನಮಗೆ, 3 ಬಂತು. 3 ಇದೆ ನೋಡಿ. So this is what the correct. Okay, just write down. Okay, so we will go for next question. Next question ನೋಡಿ ಏನಿದೆ. Okay, so ನಮಗೆ value of AN plus 1 divided by AN ಅಂದರೆ AN plus 1th term and ANth term if n is equal to 5, A1 and A2 that is equal to 1. So and AN that is equal to AN minus 1 plus AN minus 2. Okay, that is n value is greater than 2 ಅಂತ ಕೊಟ್ಟಿದೆ. ಅವ್ರೇನು ಕೊಟ್ಟಿದ್ದಾರೆ ಫಸ್ಟ್. ಸೊ we have to find n is equal to 5. n is equal to 5 ಅಂದರೆ n is equal to 5 ಅಂದರೆ ಏನು, this when n is equal to 5. ಸೊ ನಮ್ಗೆ ಏನಾಗುತ್ತೆ, AN plus 1 AN ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡಿಡಿ. n is equal to 5, n 5 ಸಬ್ಸ್ಟಿಟ್ಯೂಟ್ ಮಾಡಿದ್ರಾಗ. ಯಾಕಂದ್ರೆ ಏನಾಗುತ್ತೆ, n 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 plus 1 ಅಂದರೆ ಎಷ್ಟಾಗುತ್ತೆ, 6 ಬರುತ್ತೆ. A6 divided by A5. A6 divided by A5 ಏನು ಬರುತ್ತೆ ಕಂಡಿಡಿ ಅಂತ ಹೇಳಿದ. ವ್ಯಾಲ್ಯೂ ಆಫ್ AN plus 1 divided by n if n is equal to 5 ಅಂದರೆ A6 divided by A5 ಏನು ಬರುತ್ತೆ ಕಂಡಿಡಿ ಅಂತ ಹೇಳಿದರೆ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಕಂಡಿಡ್ಕೊಂಡು ತಗೊಂಡ್ರು. ಸೊ ನಮಗೆ A1 A2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, A1 A2 ವ್ಯಾಲ್ಯೂ ದಟ್ ಇಸ್ A1 ದಟ್ ಈಸ್ ಈಕ್ವಲ್ ಟು A2 ದಟ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ, A6 ಮತ್ತು A5 ಕಂಡಿಡ್ಬೇಕಂದ್ರೆ ನಾನು ಏನು ಮಾಡ್ತೀನಿ, ಇದನ್ನ ಯೂಸ್ ಮಾಡಿಕೊಂಡು ನಾನು ಏನು ಮಾಡಿದ್ರೆ A3 ಕಂಡಿಡ್ಕೊಳ್ತೀನಿ, ಆಮೇಲೆ A4 ಕಂಡಿಡ್ತೀನಿ, ಆಮೇಲೆ A5 ಕಂಡಿಡ್ಕೊಳ್ತೀನಿ, ಆಮೇಲೆ A6 ಕಂಡಿಡ್ಕೊಂಡು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗೀತು. ಓಕೆ, ಸೊ ಫಸ್ಟ್ ನೋಡಿ A3 ಕಂಡಿಡ್ಕೋಣ. A3 ದಟ್ ಈಸ್ ಈಕ್ವಲ್ ಟು ಅದೇ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಟ್ ಈಸ್ AN ದಟ್ ಈಸ್ ಈಕ್ವಲ್ ಟು AN minus 1 ಪ್ಲಸ್ AN minus 2. ಓಕೆ, ಈ ಫಾರ್ಮುಲಿಂದ ನಾನು ಈ ಸೀಕ್ವೆನ್ಸಿಂದ ನಾನು ಏನು ಮಾಡ್ತೀನಿ, A3 A4 A5 ಕಂಡಿಡ್ಕೊಳ್ತೀನಿ ಮತ್ತು A6 ಕಂಡು ಇದರಲ್ಲಿ ನೋಡಿ A3 ಕಂಡಿಡ್ಬೇಕಂದ್ರೆ ನೋಡಿ A3 ದಟ್ ಈಸ್ ಈಕ್ವಲ್ ಟು ನಮ್ಗೇನು ಬರುತ್ತೆ, A2 ಬರುತ್ತೆ ಪ್ಲಸ್ A1 ಬರುತ್ತೆ. ಇಲ್ಲಿ ಎಲ್ಲೆಲ್ಲಿ n ಇದೆ ಅಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿ.
ಸೊ ಎ ಟು ಎ ಒನ್ ಬರುತ್ತೆ. ಸೊ ಎ ಟು ಎ ಒನ್ ವ್ಯಾಲ್ಯೂ ಯು ನೋ ದಟ್ ಎ ಟು ಎ ಒನ್ ವ್ಯಾಲ್ಯೂ ನಮ್ಗೆ ಏನಿದೆ ದಟ್ ಈಸ್ 1 + 1 ಇದ್ರೆ A3 ದಟ್ ಈಸ್ ಈಕ್ವಲ್ ಟು 1 + 1 ದಟ್ ಈಸ್ ಈಕ್ವಲ್ ಟು A3 ವ್ಯಾಲ್ಯೂ 2 1 ಇದು ಮುಗಿತು. ನೆಕ್ಸ್ಟ್ ಈಗ A4 ಕಂಡುಹಿಡಿಯೋಣ. A4 ಏನು ಬರುತ್ತೆ ನಮಗೆ A4 ದಟ್ ಈಸ್ ಈಕ್ವಲ್ ಟು ನಮಗೆ ಏನಂತಾರೆ A4 ದಟ್ ಈಸ್ ಈಕ್ವಲ್ ಟು A3 ಓಕೆ A3 + A2 ದಟ್ ಈಸ್ ಈಕ್ವಲ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಈ ಫಾರ್ಮಲ್ದಲ್ಲಿ ಎನ್ ವ್ಯಾಲ್ಯೂ ಎಲ್ಲಿದೆ ಇಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ 4 - 1 ಅಂದರೆ 3 ಬರುತ್ತೆ, ಇಲ್ಲಿ 4 - 2 ಅಂದರೆ ನಮ್ಗೆ ಏನು ಬರುತ್ತೆ ದಟ್ ಈಸ್ 2 ಬರುತ್ತೆ. A3 ವ್ಯಾಲ್ಯೂ ಎಷ್ಟಿದೆ 2 ಬಂದಿದೆ 2 ಬರ್ಕೊಳ್ಳಿ. A2 ವ್ಯಾಲ್ಯೂ ಎಷ್ಟಿದೆ 1 ಇದೆ 1 ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು 3 ಬಂತು. A4 ವ್ಯಾಲ್ಯೂ 3 ಬಂತು. ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ಥರ A5 ವ್ಯಾಲ್ಯೂ ಕಂಡುಹಿಡಿ. A5 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ದಟ್ ಈಸ್ A4 + A3 ಬರುತ್ತೆ. ಓಕೆ A5 ವ್ಯಾಲ್ಯೂ ಎಷ್ಟು ಬರುತ್ತೆ A4 + A3 ಬರುತ್ತೆ. ದಟ್ ಈಸ್ A4 ವ್ಯಾಲ್ಯೂ ಎಷ್ಟಿದೆ ನಮಗೆ 3 ಇದೆ. A3 ವ್ಯಾಲ್ಯೂ ಎಷ್ಟಿದೆ A3 ವ್ಯಾಲ್ಯೂ ನಮಗೆ 2 ಇದೆ, ಯು ರೈಟ್ 2. ಓಕೆ 3 + 2 ಮಾಡಿದ್ರೆ 5 ಬರುತ್ತೆ 5 ಬರುತ್ತೆ. ಅಂದರೆ A5 ವ್ಯಾಲ್ಯೂ ಎಷ್ಟು ಬಂತು ನಮಗೆ ದಟ್ ಈಸ್ 5 ಬಂತು 5 ಬರುತ್ತೆ. ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ A6 ವ್ಯಾಲ್ಯೂ ಎಷ್ಟು ಬಂತು A6 ಇಸ್ ನಥಿಂಗ್ ಬಟ್ ನಮ್ಗೆ ಏನು ಬರುತ್ತೆ ಇದ್ರ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ A5 + A4 A5 + 4 A5 ಪ್ಲಸ್ ಇಲ್ಲಿ ಎಷ್ಟಿದೆ A5 ಅಂದರೆ ನಮಗೆ ಅದೇ 5 ಇದೆ, ಯು ರೈಟ್ ಇಟ್ 5 ಪ್ಲಸ್ ಸರಿ A4 ಎಷ್ಟಿದೆ A4 ವ್ಯಾಲ್ಯೂ ಎಷ್ಟಿದೆ ನೋಡಿ A4 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 3 ಇದೆ 3 ಬರುತ್ತೆ. ಸೊ ದಿಸ್ 5 + 3 ಮಾಡಿದ್ರೆ ಎಷ್ಟಾಗುತ್ತೆ 5 + 3 ಇಸ್ ನಥಿಂಗ್ ಬಟ್ 8 ಬರುತ್ತೆ, ಯು ರೈಟ್ ಇಟ್ 8. ಓಕೆ ಈಗ ನೋಡಿ A6 ಕಂಡುಹಿಡಿದ್ವಿ A5 ಕಂಡಿದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. A6 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ ದಟ್ ಈಸ್ 8, ಯು ರೈಟ್ ಇಟ್ 8 ಹಿಯರ್ 8 ಡಿವೈಡೆಡ್ ಬೈ A5 ವ್ಯಾಲ್ಯೂ ಎಷ್ಟು ಬಂದಿದೆ A5 ಇಸ್ ನಥಿಂಗ್ ಬಟ್ 5 ಇದೆ, ಯು ರೈಟ್ ಇಟ್ 5 ಹಿಯರ್. ಓಕೆ ಸೊ ದಿಸ್ ಇಸ್ ವಾಟ್ A6 ಡಿವೈಡೆಡ್ ಬೈ A5 ಹೌದಾ. ಓಕೆ ಸೊ ದಿಸ್ ಇಸ್ ವಾಟ್ 8 6 ಡಿವೈಡೆಡ್ ಬೈ 5 ನಮಗೆ ಎಷ್ಟು ಬಂದು 8/5 ಐತೆ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಮಗೆ 7th ಟರ್ಮ್ ಆಫ್ ದಿ ಸೀಕ್ವೆನ್ಸ್. ಇದರಲ್ಲಿ 7th ಟರ್ಮ್ ಏನು ಬರುತ್ತೆ ಅಂತ ಕೇಳಿದ್ರು ಡೈರೆಕ್ಟ್ ಆಗಿ. 7th ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಡಿಫೈನ್ಡ್ ದಟ್ ಈಸ್ A7 ದಟ್ ಈಸ್ ಈಕ್ವಲ್ ಟು ಎಲ್ಲಿ ಡೈರೆಕ್ಟ್ ಆಗಿ ನಮಗೆ ಎನ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎನ್ ವ್ಯಾಲ್ಯೂ ನಮಗೆ ಸೊ ದಟ್ ಈಸ್ AN ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ AN ದಟ್ ಈಸ್ ಈಕ್ವಲ್ ಟು n² ಡಿವೈಡೆಡ್ ಬೈ 2n. ಓಕೆ ಸೊ ನಾನು ಇನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಂಡು ಇದನ್ನ ಕ್ಯಾನ್ಸಲ್ ಮಾಡಿ. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ ನೋಡಿ ಇಲ್ಲಿ n1 ಏನು ಕ್ಯಾನ್ಸಲ್ ಮಾಡಿದ್ರೆ AN ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ n/2 ಆಗುತ್ತೆ ಅಷ್ಟೇ, ಮುಗೀತು. ಇದೆ n/2 ಮುಗೀತು ನಮಗೆ. ಅಂದರೆ A7 ಈಸಿಯಾಗಿ ಕಂಡುಹಿಡಿಯೋದಾ. ಸೊ ನಮಗೆ A7 ದಟ್ ಈಸ್ ಈಕ್ವಲ್ ಟು ಓಕೆ 7th ಟರ್ಮ್ ಆಫ್ ದಿ ಸೀಕ್ವೆನ್ಸ್ A7 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ 7 ಡಿವೈಡ್ ಬೈ 2 ಹೌದಾ ಮುಗೀತು. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ ಜಸ್ಟ್ ಐತೆ ನೋಡಿ ಅಂದರೆ ಇಲ್ಲ ಇಲ್ಲಿ ಆನ್ಸರು ಬಟ್ ಏನೋ ಕ್ವಶನ್ ನಾನು ಏನೋ ತಪ್ಪು ಬರ್ಕೊಂಡಿರ್ಬೋದು, ಇಲ್ಲ ಆಪ್ಷನ್ ತಪ್ಪು ಬರ್ಕೊಂಡಿರ್ಬೋದು. ಓಕೆ ಸೊ ಅವ್ರು ಏನು ಕೊಟ್ಟಿದ್ದಾರೆ 7th ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ AN ದಟ್ ಈಸ್ ಈಕ್ವಲ್ ಟು n² ಡಿವೈಡೆಡ್ ಬೈ 2n ಇಷ್ಟೇ. ಓಕೆ ನಾನು ಏನೇನು ಕ್ಯಾನ್ಸಲ್ ಮಾಡಿದ್ದೀನಿ, ಇಲ್ಲ ನಾನು ಕ್ವಶನ್ ತಪ್ಪು ಬರ್ಕೊಂಡಿಲ್ಲ ಆನ್ಸರ್ ತಪ್ಪು ಬರ್ಕೊಂಡಿದ್ದೀನಿ ಈ ಆಪ್ಷನ್ಸ್. ಓಕೆ ಸೊ ನಮ್ಗೆ ಇವು ಆಪ್ಷನ್ಸ್ ಇರಲಾರ್ದು ಬಟ್ ಈ ಕ್ವಶನ್ಗೆ ಇದೇ ಆನ್ಸರ್ ಬರುತ್ತೆ. ಓಕೆ ಈ ಕ್ವಶನ್ಗೆ ಇದೇ ಆನ್ಸರ್ ಬರುತ್ತೆ ಅಂದರೆ ವಿಚ್ ಮೀನ್ಸ್ ಆಪ್ಷನ್ ತಪ್ಪು ಬರ್ಕೊಂಡಿದ್ದೀನಿ ನಾನು ಅಂತ ಅರ್ಥ. ಓಕೆ ನಾನು ಹೇಳೋಣಂತೆ. ಸೊ ಕರೆಕ್ಟ್ ಇದೆ ಆನ್ಸರ್, ನಮ್ಗೆ ಆನ್ಸರ್ ಕರೆಕ್ಟ್ ಇದೆ, ನಾನು ಆಪ್ಷನ್ಸ್ ತಪ್ಪು ಬರ್ಕೊಂಡಿದ್ದೆ. ಸೊ ನಮ್ಗೆ ಆನ್ಸರ್ ಬಂದು ಏನು ಬರ್ತದೆ ಅಂದರೆ A7 ದಟ್ ಈಸ್ ಈಕ್ವಲ್ ಟು 7/2. ಓಕೆ ಜಸ್ಟ್ ಬರ್ಕೊಳ್ಳಿ. ಇವು ಆಪ್ಷನ್ಸ್ ಮೇ ಬಿ ರಾಂಗ್ ಇರ್ಬೋದು, ಆಪ್ಷನ್ಸ್ ಆರ್ ರಾಂಗ್ ಇರ್ಬೋದು ಮೇ ಬಿ. ವೈ ಬಿಕಾಸ್ ನಾವು 7th ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಓಕೆ 7th ಟರ್ಮ್ ಆದರೆ ಏನು ಕಂಡಿಟ್ಟಿದ್ದಾರೆ ದಟ್ ಈಸ್ ಬೇಕಾದರೆ ನೀವು ನೋಡಿ ಡೈರೆಕ್ಟ್ ಅದ್ರ ವ್ಯಾಲ್ಯೂ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಬರಲ್ಲ ನಿಮ್ಗೆ. ದಟ್ ಈಸ್ 7 ಅಂದರೆ A7 ಅಂದರೆ 7² ಅಂದರೆ 49 ಬರುತ್ತೆ. 49 ಬೈ 2 ಟೈಮ್ಸ್ ಆಫ್ 7 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ ದಟ್ ಈಸ್ 49 ಡಿವೈಡೆಡ್ ಬೈ 14 ಆಗುತ್ತೆ. ಅದೂ ಇಲ್ಲ 49 ಡಿವೈಡ್ ಬೈ 4 ನೋಡಿ ಒಂದ್ಸಲ ನೋಡೋಣ ಬಿಡ್ರಿ, ಕ್ಯಾನ್ಸಲ್ ಮಾಡಿ ನೋಡೋಣ ಇವೆಲ್ಲ ನೋಡಿ ಬರ್ದೇ ಬರ್ಬೋದು ಇದು. ಕ್ಯಾನ್ಸಲ್ ಮಾಡಿದ್ರೆ ನೋಡೋಣ ಅಂತೇಳಿ 49 ನಮ್ಗೆ ಟೋಟಲ್ ಹೆಂಗೆ 7/2 ಬರ್ಬೇಕು. ಓಕೆ 7/2 ಬರಬೇಕು. 7/2 ಬರ್ಬೇಕಂದ್ರೆ 49 ಡಿವೈಡ್ ಬೈ 64 ಕ್ಯಾನ್ಸಲ್ ಮಾಡಿ ಏನು ಯಾವ ಟೇಬಲಲ್ಲಿ ಬರ್ತು ನೋಡಿ. 7/2 ಬರ್ಬೇಕಂದ್ರೆ 49 ಡಿವೈಡೆಡ್ ಬೈ 64 ನಾವು ಬರಲ್ಲ. ಇದು ಯಾವುದು ಟೇಬಲಲ್ಲಿ ಬರಲ್ಲ. ಇದು ಕ್ಯಾನ್ಸಲ್ ಆಗಲ್ಲ, ಇದನ್ನು ಕ್ಯಾನ್ಸಲ್ ಆಗಲ್ಲ, ಇದು ಕ್ಯಾನ್ಸಲ್ ಆಗುತ್ತಾ ಬಟ್ ಆಗುತ್ತೆ. ಬಟ್ ಇಷ್ಟು ವ್ಯಾಲ್ಯೂ ಬರಲ್ಲ, 7/2 ಬರಲ್ಲ. 49 ಡಿವೈಡ್ ಬೈ 14 ಬರಬೇಕಿತ್ತು. 49 ಡಿವೈಡ್ ಬೈ 14 ಎಲ್ಲಿ ಇಲ್ಲ. ಇಲ್ಲಿ ಆ್ಯಕ್ಚುಲಾಗಿ 49 ಡಿವೈಡ್ ಬೈ 14 ಬರಬೇಕು, ಇಲ್ಲಾಂದರೆ 7 ಡಿವೈಡ್ ಬೈ 2 ಬರಬೇಕು. ಸೊ ವಿಚ್ ಮೀನ್ಸ್ ಆಪ್ಷನ್ಸೇ ನಾನು ತಪ್ಪು ಬರ್ಕೊಂಡಿದ್ದೀನಿ. ಓಕೆ ಮೇ ಬಿ. ಓಕೆ ಜಸ್ಟ್ ರೈಟ್ ಡೌನ್ ಆಪ್ಷನ್ಸ್ ಬಿಡಿ, ನಿಮ್ಮ ಆನ್ಸರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾನು ಆಪ್ಷನ್ಸ್ ತಪ್ಪು ಬರ್ಕೊಂಡಿರ್ಬೋದು. ಓಕೆ ಜಸ್ಟ್ ರೈಟ್ ಡೌನ್.
Okay, so we will go for next question. Next question ನೋಡಿ ಏನಿದೆ next question 3 and 8 are the consecutive terms of the Fibonacci series. Okay, consecutive terms of the Fibonacci series. Then the value of n Fibonacci series ಅಂದ್ರೆ ಏನು? Fibonacci series ಅಂದ್ರೆ let us consider ನಮಗೆ a1 a2 okay a1 a2 a3 ಇದೆ ಅಂತ ಅನ್ಕೊಳ್ಳಿ. Okay, a1 a2 a3 ಈ ತರ ಇದೆ, ಕಂಟಿನ್ಯೂ ಹಾಕಂತ ಹೋಗುತ್ತಿದೆ ಈ ತರ ಸೀರೀಸ್. ಓಕೆ, ಫೈಬೋನಸಿ ಸೀರೀಸ್ ಅಂದ್ರೆ ಇವು ಆಡ್ ಮಾಡಿದ್ರೆ ಆಡ್ ಮಾಡಿದಾಗ ಇದು ಬರುತ್ತೆ. ಇವಾಡ್ a1 ಪ್ಲಸ್ a2 ಮಾಡಿದಾಗ a1 ಪ್ಲಸ್ a2 ಮಾಡಿದಾಗ ನಮ್ಗೆ ಏನು ಬರುತ್ತೆ a3 ಬರುತ್ತೆ. ಮತ್ತೆ a4 ಹೆಂಗ್ ಬರುತ್ತೆ ಅಂದ್ರೆ a2 ಪ್ಲಸ್ a3 ಮಾಡಿದಾಗ ಪ್ರೀವಿಯಸ್ ಎರಡು ಟರ್ಮ್ಸ್ ನಾವು ಆಡ್ ಮಾಡಿದಾಗ ನೆಕ್ಸ್ಟ್ ಟರ್ಮ್ ಬರುತ್ತೆ ಅಂತ ಅರ್ಥ. ಸೊ ನಮ್ಗೆ a4 ಹೆಂಗ್ ಬರುತ್ತೆ ಅಂದ್ರೆ ದಟ್ ಈಸ್ a2 ಪ್ಲಸ್ a3 ಮಾಡಿದಾಗ ನೆಕ್ಸ್ಟ್ ಟರ್ಮ್ ಬರುತ್ತೆ a4 ಬರುತ್ತೆ. ಅದೇ ತರ a5 ಹೆಂಗ್ ಬರುತ್ತೆ ಅಂದ್ರೆ a3 ಪ್ಲಸ್ a2 ಮಾಡಿದಾಗ ದಟ್ ಈಸ್ a3 ಪ್ಲಸ್ a4 ಮಾಡಿದಾಗ ನಮ್ಗೆ ಏನು ಬರುತ್ತೆ a5 ಬರುತ್ತೆ. ಇದೇ ತರ ಇದು ಫೈಬೋನಸಿ ಸೀರೀಸ್ ಅಂತ. ಇದು ಫೈಬೋನಸಿ ಪ್ರೀವಿಯಸ್ ಎರಡು ಟರ್ಮ್ಸ್ ಆಡ್ ಮಾಡಿದಾಗ ನೆಕ್ಸ್ಟ್ ಟರ್ಮ್ ಬರುತ್ತೆ. ದಟ್ ಈಸ್ ವಾಟ್ ಫೈಬೋನಸಿ ಸೀರೀಸ್ ಅಂತ. ನೆಕ್ಸ್ಟ್ ಬರುತ್ತೆ ಮುಂದೆ ಹೇಳ್ತೀನಿ, ಬಟ್ ಸದ್ಯಕ್ಕೆ ಇದೆಷ್ಟೇ ನೆನ್ಪು ಮಾಡ್ಕೊಳ್ಳಿ. ಅದ್ರ ಮೀನಿಂಗ್ ಏನು, ಇದು ಒಂದು ಫೈಬೋನಸಿ ಸೀರೀಸ್. ಫೈಬೋನಸಿ ಅಂದ್ರೆ ಇವೆರಡು ಟರ್ಮ್ ಆಡ್ ಮಾಡಿದ್ರೆ ಇದು ಬರುತ್ತೆ ಅಂತ ಅರ್ಥ. ಓಕೆ, ಇದು ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಆಡ್ ಮಾಡಿದಾಗ ಈ ಟರ್ಮ್ ಬರುತ್ತೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ ನೋಡಿ, ದಟ್ ಈಸ್ 3n8 ಅಂತಿದೆ. ಫಸ್ಟ್ ಇವೆರಡು ಟರ್ಮ್ಸ್ ಆಡ್ ಮಾಡ್ತೀನಿ, ದಟ್ ಈಸ್ 3 ಪ್ಲಸ್ n ದಟ್ ಈಸ್ ಈಕ್ವಲ್ ಟು 8 ಬರುತ್ತೆ. ಅವಾಗ n ವ್ಯಾಲ್ಯೂ ಏನು ಬರುತ್ತೆ, ಅವಾಗ n ವ್ಯಾಲ್ಯೂ ದಟ್ ಈಸ್ 3 ನ ಆ ಕಡೆ ಕಳಿಸಿ, ದಟ್ ಈಸ್ n ದಟ್ ಈಸ್ ಈಕ್ವಲ್ ಟು 8 ಮೈನಸ್ 3 ದಟ್ ಈಸ್ ಈಕ್ವಲ್ ಎಷ್ಟು ಬಂತು 5 ಬರುತ್ತೆ. n ವ್ಯಾಲ್ಯೂ ಎಷ್ಟು ಬಂತು ನಮಗೆ 5 ಬರುತ್ತೆ. ಓಕೆ, ಸೊ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ದ ಫೈಬೋನಸಿ ಸೀರೀಸ್ ಇಸ್ ನಥಿಂಗ್ ಬಟ್ ಪ್ರೀವಿಯಸ್ ಎರಡು ಟರ್ಮ್ನ ಆಡ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಬರುತ್ತೆ. ಮತ್ತೆ ಈ ಟರ್ಮ್ ಬರಬೇಕಂದ್ರೆ ಪ್ರೀವಿಯಸ್ ಎರಡು ಟರ್ಮ್ನ ಆಡ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಫೈಬೋನಸಿ ಸೀರೀಸ್ ಅಂತ, ಫೈಬೋನಸಿ ಸೀಕ್ವೆನ್ಸ್ ಅಂತ. ಓಕೆ ಸರ್, ನಮ್ಗೆ ಏನು ಬಂತು ನೋಡಿ, n is equal to 5. ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಮಗೆ, ಸೊ ನಮಗೆ ಇಫ್ 0.01 RNGB ಇವೆಲ್ಲ ಏನು ಕೊಟ್ಟಿದ್ರೆ ನಂಬರ್ಸ್ ಏನೋ ಕೊಟ್ಟಿದ್ದಾರೆ RNGB, ದೆನ್ ಇಟ್ಸ್ ಕಾಮನ್ ರೇಷಿಯೋ ಏನು ಬರ್ತದೆ ನೋಡಿ. ಇದು ಈ ಕ್ವಶನ್ ಸಾಲ್ವ್ ಮಾಡೋಕೆ ವಾಟ್ ಫಸ್ಟ್ ವಿ ವಿಲ್ ಲರ್ನ್ ಅಬೌಟ್ ಜನರಲ್ ಟರ್ಮ್ ಆಫ್ ದಿ GP. ಓಕೆ, ಜನರಲ್ ಟರ್ಮ್ ಆಫ್ ದಿ GP ಅಂದ್ರೆ ಫಸ್ಟ್ ಟರ್ಮ್ ಹೆಂಗಿದೆ, ಯಾವ ತರ ಇರುತ್ತೆ. ಫಸ್ಟ್ ಟರ್ಮ್ ಎ ಇದ್ರೆ GP ನಮಗೂ ಜಾಮೆಟ್ರಿಕ್ ಪ್ರೋಗ್ರೆಷನ್ದು ನಮ್ಗೆ ಫಸ್ಟ್ ಟರ್ಮ್ ಏನಿರುತ್ತೆ ಮತ್ತೆ ಜನರಲ್ ಟರ್ಮ್ ಏನಿರುತ್ತೆ ಅದು ತಿಳ್ಕೊಳ್ಳೋಣ. ಸೊ ಜಾಮೆಟ್ರಿಕ್ ಪ್ರೋಗ್ರೆಷನ್ ಫಸ್ಟ್ ಇಫ್ ಇಟ್ ಈಸ್ ಫಸ್ಟ್ ಟರ್ಮ್ ಆಸ್ ಎ, ಸೆಕೆಂಡ್ ಟರ್ಮ್ ಏನಿರುತ್ತೆ AR ಇರುತ್ತೆ, ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಏನಿರುತ್ತೆ AR ಸ್ಕ್ವೇರ್ ಇರುತ್ತೆ, ನೆಕ್ಸ್ಟ್ ಥರ್ಡ್ ಟರ್ಮ್ ಏನಿರುತ್ತೆ AR ಕ್ಯೂಬ್ ಇರುತ್ತೆ, ನೆಕ್ಸ್ಟ್ ಫೋರ್ತ್ ಟರ್ಮ್ AR ಟು ದಿ ಪವರ್ 4. ಇಲ್ಲಿ ಏನಿರುತ್ತೆ ಅಂದ್ರೆ AR ಟು ದಿ ಪವರ್ 0. ಇಲ್ಲಿ ನೋಡಿ ಅಲ್ಲಿ R ಟು ದಿ ಪವರ್ ಏನಿರುತ್ತೆ 0 ಇಂದ ಸ್ಟಾರ್ಟ್ ಇದೆ, R ಟು ದಿ ಪವರ್ 1, R ಟು ದಿ ಪವರ್ 2, R ಟು ದಿ ಪವರ್. ಸೊ ಇದು ಇಷ್ಟು ಫಸ್ಟ್ ಟರ್ಮ್, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್. ಓಕೆ, ಇದು ಫೋರ್ತ್ ಟರ್ಮ್, ಇದು ಫಿಫ್ತ್ ಟರ್ಮ್. ಇಲ್ಲಿ ನೋಡಿ ಇಲ್ಲಿ 5 ಇದ್ರೆ ಇಲ್ಲಿ ಫಿಫ್ತ್ ಟರ್ಮ್ ಇದ್ರೆ ಇಲ್ಲಿ R ಟು ದಿ ಪವರ್ ಎಷ್ಟಿದೆ ಅದಕ್ಕಿಂತ ಒಂದು ಕಡಿಮೆ ಇದೆ. ಓಕೆ, ಅದಕ್ಕೋಸ್ಕರ ನಿಮ್ಗೆ ಇದ್ರದ್ದು nth ಟರ್ಮ್ ಏನು ಬರುತ್ತೆ, nth ಟರ್ಮ್ ಇದೆ ನೋಡಿ. ಇಲ್ಲಿ ಇದು ಫಿಫ್ತ್ ಟರ್ಮ್ ಇದ್ರೆ R ಟು ದಿ ಪವರ್ ಎಷ್ಟಿದೆ ಒಂದು ಕಮ್ಮಿ ಇದೆ. ಅದೇ ತರ ಇಲ್ಲಿ n ಇದ್ದಾಗ ನಮಗೆ ಏನಾಗುತ್ತೆ R ಟು ದಿ ಪವರ್ a nth ಟರ್ಮ್ ದಟ್ ಈಸ್ ಈಕ್ವಲ್ ಟು R ಟು ದಿ ಪವರ್ a R ಟು ದಿ ಪವರ್ n ಮೈನಸ್ 1. ಓಕೆ, ಇದು ಜನರಲ್ ಫಾರ್ಮುಲಾ, ಜನರಲ್ ಟರ್ಮ್ ಆಫ್ ದಿ ನಮಗೆ GP. ಸೊ ದಟ್ ಈಸ್ an ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, an ದಟ್ ಈಸ್ ಈಕ್ವಲ್ ಟು a R ಟು ದಿ ಪವರ್ n ಮೈನಸ್ 1. ಓಕೆ, ಸೊ ಇದು R ಇಸ್ ನಥಿಂಗ್ ಬಟ್ ಕಾಮನ್ ರೇಷಿಯೋ, a ಇಸ್ ನಥಿಂಗ್ ಬಟ್ ಫಸ್ಟ್ ಟರ್ಮ್. R ಹೆಂಗೆ ಕಂಡುಹಿಡಿತೀರಾ, R is nothing but R we can write as R that is equal to A2 divided by A1, A2 divided by A1. Okay, that is A3 divided by A2, A3 divided by A2. ಅಂದ್ರೆ ಮೀನಿಂಗ್ ಏನಂದ್ರೆ ದಟ್ ಈಸ್ ನಾವು R ಅಂದ್ರೆ ಹೆಂಗೆ ಕಂಡುಹಿಡಿದ್ರೆ AN plus 1 divided by AN. Okay, this is what the formula. ಓಕೆ, ಇಲ್ಲಿ ಒಂದು ಜಾಸ್ತಿ ಇದ್ರೆ ಒಂದು ಕಡಿಮೆಯಿಂದ, ಸೊ ನಮಗೆ ಪ್ರೀವಿಯಸ್ ಈ ಟರ್ಮ್ ಮತ್ತೆ ಈ ಟರ್ಮ್ ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಕಾಮನ್ ರೇಷಿಯೋ ಬರುತ್ತೆ. ಇದೇ ತರ ನಮ್ಗೆ GP ಕಂಡುಹಿಡಿಯಬಹುದು. ಓಕೆ, ಇದು ಜನರಲ್ ಟರ್ಮ್ ಆಫ್ ದಿ GP. ಇದೇನಾಗುತ್ತೆ ನಮಗೆ, ಸೊ ನಮಗೆ ಕಾಮನ್ ರೇಷಿಯೋ ಆಫ್ ದಿ GP. ಓಕೆ, ಎಷ್ಟು ಗೊತ್ತಿರಲಿ, ಇದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನಾವು ಜಸ್ಟ್ ನೋಡಿ ಇದು ಕೊಟ್ಟಿದ್ದಾರೆ RNGP, ದೆನ್ ಇಟ್ಸ್ ಕಾಮನ್ ರೇಷಿಯೋ. ಕಾಮನ್ ರೇಷಿಯೋ ಅಂದ್ರೆ ಏನು, ದಟ್ ಈಸ್ ಇದು ಫಸ್ಟ್ ಟರ್ಮ್ ಅನ್ಕೊಳ್ಳಿ, ಇದು ಸೆಕೆಂಡ್ ಟರ್ಮ್ ಅನ್ಕೊಳ್ಳಿ, ಇದು ಥರ್ಡ್ ಟರ್ಮ್ ಅಂದ್ರೆ ನಮಗೆ ಕಾಮನ್ ರೇಷಿಯೋ ಹೆಂಗೆ ಕೇಳುತ್ತೆ, ದಟ್ ಈಸ್ R ದಟ್ ಈಸ್ ಈಕ್ವಲ್ ಟು A2 ಡಿವೈಡೆಡ್ ಬೈ A1. A2 ಡಿವೈಡೆಡ್ ಬೈ A1. A2 ಪ್ಲೇಸ್ ಅಲ್ಲಿ ಏನಿದೆ ನೋಡಿ, A2 ಪ್ಲೇಸ್ ಅಲ್ಲಿ ನಮ್ಗೆ ಏನಿದೆ ದಟ್ ಈಸ್ 0.0001. okay, divided by ಏನಿದೆ ದಟ್ ಈಸ್ 0.01. ಓಕೆ, ಸೊ ನಮಗೆ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ನೋಡಿ, ದಟ್ ಈಸ್ ನಮಗೆ 1 2 3 4 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ದಟ್ ಯು ಕ್ಯಾನ್ ರೈಟ್ ಆಸ್ 10 ಟು ದಿ ಪವರ್ -4 ಅಂತ ಬರೀಬಹುದು. ಓಕೆ, ಇಲ್ಲಿ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಇಲ್ಲಿ ನಮ್ಗೆ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ 2 ನಂಬರ್ಸ್ ಆದ್ಮೇಲೆ ಪಾಯಿಂಟ್ ಇದೆ, ದಟ್ ಈಸ್ ವೈ ಯು ಕ್ಯಾನ್ ರೈಟ್ ಆಸ್ 10 ಟು ದಿ ಪವರ್ -2. ಎಷ್ಟು ಬರಿಬೋದು. ಓಕೆ, ಎಷ್ಟು ಬರಿಬೋದು ಅಂದ್ರೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಇದನ್ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇದನ್ನ ಸಾಲ್ವ್ ಮಾಡಿದ್ರೆ ಏನು ಬರ್ತದೆ ಅಂದ್ರೆ
ನಮಗೆ ಸೊ 10 to the power ಇಲ್ಲಿ ಮೇಲೆ ಹೋದಾಗ ಇದೇನಾಗುತ್ತೆ 10 to the power -2 + 2. ಓಕೆ, ಇದನ್ನ ಮೇಲೆ ತೊಗೊಂಡೋಗಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ 10 to the power -2 + 2 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 10 to the power -2. 10 to the power -2 can write as 1/100. Okay, so which means common ratio that is equal to ಎಷ್ಟು ಆಗುತ್ತೆ 1/100. This is what the correct answer. ಇದೇನು ನೋಡಿ 1/100. Okay, just write down. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಸೊ ನಮಗೆ 10th ಟರ್ಮ್ ಆಫ್ ದಿ ಸೀಕ್ವೆನ್ಸ್, ಇದ್ರದ್ದು 10th ಟರ್ಮ್ ಕಂಡುಹಿಡಿಯೋದು. ಸೊ ನಮಗೆ ಜನರಲ್ ಫಾರ್ಮುಲಾ ಯು ನೋ ದಟ್. ಓಕೆ, ಫಸ್ಟ್ ಈ ಸೀಕ್ವೆನ್ಸ್ ಕೊಟ್ಟಿದ್ದು ಬರ್ಕೊಳ್ಳೋಣ. ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ, ರೇಸ್ 5 25. ಓಕೆ, ದಟ್ ಈಸ್ 125. ಓಕೆ, ಸೊ ಇಷ್ಟು ಕೊಟ್ಟಿದ್ದಾರೆ. ಸೊ ಇದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಎ ಫಸ್ಟ್ ಟರ್ಮ್ ಅಂದರೆ ಎ ದಟ್ ಈಸ್ ಈಕ್ವಲ್ ಟು 5 ಆಗುತ್ತೆ. ಕಾಮನ್ ರೇಷಿಯೋ ಅಂದರೆ ಆರ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ. ಸೊ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್, ದಟ್ ಈಸ್ ಸೆಕೆಂಡ್ ಟರ್ಮ್ ಎಷ್ಟಿದೆ ನಮಗೆ 25 ಇದೆ. ಸೆಕೆಂಡ್ ಟರ್ಮ್ 25 ಇದೆ. 25 ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಏನಿದೆ 5 ಇದೆ. 5 ಬರ್ಕೊಳ್ಳಿ, ದಟ್ ಈಸ್ 5 1 5 5 ಇದೆ. ಸೊ ನಮ್ಗೆ ಕಾಮನ್ ರೇಷಿಯೋ ಎಷ್ಟು ಬಂತು, ಆರ್ ದಟ್ ಈಸ್ ಈಕ್ವಲ್ ಟು 5 1. ಆರ್ ದಟ್ ಈಸ್ ಯು ನೋ ದಟ್ ದೇ ವಾಟ್ ಯು ನೋ ಜನರಲ್ ಫಾರ್ಮುಲಾ ಆಫ್ ದಿ geometric progression, that is general form, that is an that is equal to a into r to the power n minus 1. ಓಕೆ, ಇದು ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟನೇ ಟರ್ಮ್ ಕೇಳಿದ್ರೆ 10th ಟರ್ಮ್. ಓಕೆ, 10th ಟರ್ಮ್ ದಟ್ ಈಸ್ ಈಕ್ವಲ್ ಟು a10 ದಟ್ ಈಸ್ ಈಕ್ವಲ್ ಟು a into r to the power ಎಷ್ಟಾಗುತ್ತೆ 10 minus 1 ಅಂದ್ರೆ ಏನಾಗುತ್ತೆ 9. ಓಕೆ, ಇಷ್ಟಾಗುತ್ತೆ. ನಾ ಸೊ ನಮಗೆ ಇದನ್ನ ಹೆಂಗೆ ಬರಿಬೋದು, ಎ ವ್ಯಾಲ್ಯೂ ಎಷ್ಟಿದೆ ನಮಗೆ 5 ಇದೆ. 5 ಬರ್ಕೊಳ್ಳಿ ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ ನಮಗೆ 5 ಇದೆ. 5 to the power 9 ಆಗುತ್ತೆ. 5 to the power 9 that is equal to 5 into 5 to the power 9 ಎಷ್ಟಾಗುತ್ತೆ ನಮಗೆ 5 into 5 to the power 9 is nothing but 5 to the power 10 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್ 5 to the power 10 ಇದೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಓಕೆ, ಸೊ nth ಟರ್ಮ್ ಆಫ್ ದಿ ಜಿ ಪಿ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಇದು ಕೊಟ್ಟಿರೋ 10th ಟರ್ಮ್ ಕೊಟ್ಟಿದ್ರೆ ಅದು ಎಷ್ಟನೇ ಟರ್ಮ್ ಅಂತ ಕೇಳ್ತಿದ್ರೆ. ಓಕೆ, ಈ ಕೊಟ್ಟಿರಲ್ಲ ಜಿ ಪಿ, ಇದು ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿ ಅಂತ ಹೇಳ್ತಿದ್ರೆ. ಓಕೆ, ಇದನ್ನ ಸೀಕ್ವೆನ್ಸ್ ಇಂದ ನೋಡಿ. ಸೀಕ್ವೆನ್ಸ್ ಇಂದ ನಮ್ಮ ಫಸ್ಟ್ ಟರ್ಮ್ ಏನಿದೆ, ಈ ಫಸ್ಟ್ ಟರ್ಮ್ ದಟ್ ಈಸ್ ಈಕ್ವಲ್ ಟು ಎ ದಟ್ ಈಸ್ ಈಕ್ವಲ್ ಟು 2 ಇದೆ. 2 ಬರ್ಕೊಳ್ಳಿ. ಫಸ್ಟ್ ಟರ್ಮ್ ಆರ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ 8 ಇದೆ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಏನಿದೆ 2 ಇದೆ. 2 ಬರ್ಕೊಳ್ಳಿ. ದಟ್ ಈಸ್ 2 1 2 4 ದಟ್ ಈಸ್ ನಮಗೆ ಆರ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 4 ಬಂತು. ಯು ನೋ ದಟ್ ಜನರಲ್ ಫಾರ್ಮುಲಾ ಎ ಎನ್ ದಟ್ ಈಸ್ ಈಕ್ವಲ್ ಟು ಎ ಆರ್ ಟು ದಿ ಪವರ್ n minus 1. ಬಟ್ ಅವ್ರು ಆಲ್ರೆಡಿ ಎ nth ಟರ್ಮ್ ಕೊಟ್ಬಿಟ್ಟಿದ್ದಾರೆ. ಎ ಎನ್ ಇದೇ ಕೊಟ್ಟಿದ್ದಾರೆ. ಎ ಎನ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 131,131,072. ಓಕೆ, 072 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಎ ಪ್ಲಸ್ ಅಲ್ಲಿ ಎಷ್ಟಿದೆ ನೋಡಿ. ಎ ಪ್ಲಸ್ ಅಲ್ಲಿ ನಮ್ಗೆ 2 ಇದೆ. 2 ಬರ್ಕೊಳ್ಳಿ. ಎ ಪ್ಲಸ್ ಅಲ್ಲಿ 2 ಇದೆ. 2 ಬರ್ಕೊಳ್ಳಿ ಇಂಟು ನಮ್ಗೇನಿದೆ ನೆಕ್ಸ್ಟು ಆರ್ ಪ್ಲಸ್ ಅಲ್ಲಿ ಎಷ್ಟಿದೆ ನಮಗೆ 4 ಇದೆ. 4 to the power n minus 1. 4 to the power n minus 1. 2ನ ಇಲ್ಲಿ ಡಿವೈಡ್ ಮಾಡಿ. 2ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2 1 2 2 6 12 1 ಉಳಿತು. ಮತ್ತೆ 2 5 10. ಓಕೆ, ಮತ್ತೆ ಇಲ್ಲಿ 1 ಉಳಿತು. 2 5 10 ಮತ್ತೆ ನೆಕ್ಸ್ಟ್ 2 5 10. ನೆಕ್ಸ್ಟ್ ಇಲ್ಲಿ ಏನಿರುತ್ತೆ 2 3 6 2 3 6 ಬೀಳ್ತಾ. ನೆಕ್ಸ್ಟ್ ಇಲ್ಲಿ 1 ಉಳಿತು. 2 6 12. ಓಕೆ, ನಾವು ಇಷ್ಟೇನು ಉಳಿತದೆ, ವಿಚ್ ಮೀನ್ಸ್ 65536 ದಟ್ ಈಸ್ ಈಕ್ವಲ್ ಟು 4 to the power n minus 1. ಓಕೆ, ಸೊ ಇಷ್ಟಿದ್ದಾಗ ನಮ್ಗೆ ಇದೇನು ಬರಿಬೋದು ನಾವು. ಸೊ ದಿಸ್ 4 to the power 8 ಆಗುತ್ತೆ. ಬೇಕಾದ್ರೆ ನಿಮ್ಮ ಕ್ಯಾಲ್ಸಿ ಇರುತ್ತೆ, ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ. ನೀವು ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಹೋಗಿ 4 to the power 1, 4 to the power 2, 4 to the power 3, 4 to the power 4, 4 to the power 5, 4 to the power 5, 4 to the power 6, 4 to the power 7, 4 to the power 8 ಮಾಡಿದಾಗ ನಮ್ಗೆ ಇದು ಬರುತ್ತೆ. ದಟ್ ಈಸ್ ಇಲ್ಲಿ ಏನಾಗುತ್ತೆ 4 to the power n minus 1 ಹೆಂಗಿದೆ. ಸೊ ಇಲ್ಲಿ ಬೇಸ್ ಸೇಮ್ ಇದೆ, ಇಲ್ಲಿ ಬೇಸ್ ಸೇಮ್ ಇದೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ 8 ದಟ್ ಈಸ್ ಈಕ್ವಲ್ ಟು ಏನು ಬರೀಬೋದು n minus 1. ಈ -1 ಕಟ್ತಾನೆ. -1 ಕಟ್ತಂದ್ರೆ +1 ಆಗುತ್ತೆ. ದಟ್ ಈಸ್ 8 + 1 ದಟ್ ಈಸ್ ಈಕ್ವಲ್ ಟು n. ಸೊ ವಿಚ್ ಮೀನ್ಸ್ n ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, n ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 9. ದಿಸ್ ಇಸ್ ವಾಟ್ ದಿ ಆನ್ಸರ್. n ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ 9 ಇದೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನಮಗೆ ಇನ್ ಎ ಜಿ ಪಿ ದ ಥರ್ಡ್ ಟರ್ಮ್ ಈಸ್ 24 ಆ್ಯಂಡ್ ಸಿಕ್ಸ್ತ್ ಟರ್ಮ್ ಈಸ್ 192 ಅಂತ ಕೊಟ್ಟಿದ್ದು. ಒಂದು ಜಿ ಪಿ ಇದೆ, ಆ ಜಿ ಪಿಯಲ್ಲಿ ಅಂದರೆ ಒಂದು ಜಿ ಪಿ ಇದೆ, ಅದ್ರದ್ದು ಎಷ್ಟು ಥರ್ಡ್ ಟರ್ಮ್ A3 ದಟ್ ಈಸ್ ಈಕ್ವಲ್ ಟು 24 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವಾಟ್ ದೇ ಹ್ಯಾವ್ ಗಿವನ್ ದಟ್ ಈಸ್ A6 ದಟ್ ಈಸ್ ಈಕ್ವಲ್ ಟು ಎಷ್ಟು ಅಂದರೆ 192 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಇಟ್ ಈಸ್ ಕಾಮನ್ ರಿಪೋರ್ಟ್, ದೆನ್ ಇಟ್ಸ್ ಕಾಮನ್ ರೇಷಿಯೋ ಏನು ಬರ್ತದೆ ಅಂದರೆ ಕೊಟ್ಟಿದ್ದು. ಓಕೆ, ಸೊ ನಮಗೆ A3 ಅಂದ್ರೆ ಏನು? ದಟ್ ಈಸ್ A3 ಇಸ್ ನಥಿಂಗ್ ಬಟ್ ಏನು? A3 ಇಸ್ ನಥಿಂಗ್ ಬಟ್ AR² ದಟ್ ಈಸ್ ಈಕ್ವಲ್ ಟು 24. ಓಕೆ, ಅದೇ ಥರ A6 ಇಸ್ ನಥಿಂಗ್ ಬಟ್ AR⁵ ದಟ್ ಈಸ್ ಈಕ್ವಲ್ ಟು 192. ಓಕೆ, ಇದು A3 ಅಂದರೆ ಇದು. ಓಕೆ, A6 ಅಂದರೆ ಇದು. ಓಕೆ, ಇದ್ರ 1ರಿಂದ 1 ಡಿವೈಡ್ ಮಾಡಿಬಿಡಲ್ಲ. ಓಕೆ, 1ರಿಂದ 1 ಡಿವೈಡ್ ಮಾಡಿದ್ರೆ ದಟ್ ಈಸ್ AR² ಡಿವೈಡೆಡ್ ಬೈ AR⁵ ದಟ್ ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 192. ಓಕೆ, ಸೊ ನಮ್ಗೆ A ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಮಾಡಿ, R² ಕ್ಯಾನ್ಸಲ್ ಮಾಡಿದ್ರೆ ವಾಟ್ ಯು ಲೆಫ್ಟ್ ವಿತ್ R³ ಉಳಿತು 1 ಡಿವೈಡ್ ಬೈ ದಟ್ ಈಸ್ ಈಕ್ವಲ್ ಟು. ಇಲ್ಲಿ ನೋಡಿ, ಇಲ್ಲಿ ಏನಾದ್ರು ಕ್ಯಾನ್ಸಲ್ ಆಗುತ್ತೆ ನೋಡಿ, ಇದು 2 ಮಾಗಿಂದ ಹೋಗೋಣ. ಸೊ ದಟ್ ಈಸ್ 2 12 2 9 18 2 6 12. ಅದೇ ಥರ ಇಲ್ಲಿ ಮತ್ತೆ 2 6 2 4 8 1 ಉಳಿತೆ, 2 8 16 ಮತ್ತೆ 1 6 1 6 8 48. ಸೊ ನಮ್ಗೆ ಏನಾಗುತ್ತೆ ದಟ್ ಈಸ್ 1 ಡಿವೈಡೆಡ್ ಬೈ 8 ಆಗುತ್ತೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಯಾವ ಥರ ಬರೀಬೋದು, ದಟ್ ಈಸ್ R³ ದಟ್ ಈಸ್ ಈಕ್ವಲ್ ಟು 8 ಆಗುತ್ತೆ. R³ ದಟ್ ಈಸ್ ಈಕ್ವಲ್ ಟು ಏನು ಅಂದರೆ R ವ್ಯಾಲ್ಯೂ ಏನು ತೊಗೊಂಡಾಗ 8 ಬರ್ತೇನೆ. R ವ್ಯಾಲ್ಯೂ ಏನು ತೊಗೊಂಡಾಗ 8 ಬರುತ್ತೆ? R ವ್ಯಾಲ್ಯೂ ನಿಮಗೆ 2 ತೊಗೊಂಡಾಗ 8 ಬರುತ್ತೆ. R ವ್ಯಾಲ್ಯೂ ಏನು ತೊಗೊಂಡಾಗ 8 ಬರುತ್ತೆ? R ವ್ಯಾಲ್ಯೂ 2 ತೊಗೊಂಡಾಗ 8 ಬರುತ್ತೆ. ವಿಚ್ ಮೀನ್ಸ್ ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? R ದಟ್ ಈಸ್ ಕಾಮನ್ ರೇಷಿಯೋ ದಟ್ ಈಸ್ ಈಕ್ವಲ್ ಟು ಎಷ್ಟು ಅಂತ 2. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಇಫ್ ದೇ ಹ್ಯಾವ್ ಗಿವನ್, ಸೊ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ G1 G2 G3 ಆ್ಯಂಡ್ 256 ಆರ್ ಇನ್ GP. ಓಕೆ, ಇಷ್ಟು ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ G2 ಅಂತ ಕೇಳಿದ್ದಾರೆ. ಅವ್ರು ಬರ್ಕೊಳ್ತೀನಿ ನೋಡಿ, ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಂಡಿದ್ದಾರೆ. ಇಟ್ ಈಸ್ 1 G1 G2 G3 256 ಅಂತ ಕೊಟ್ಟಿದ್ದಾರೆ. ಇವೆಲ್ಲ GPಯಲ್ಲಿ ಇದೆ. ಅಂದರೆ ಮೀನಿಂಗ್ ಏನು ಏನಾಗುತ್ತೆ? ಇದೇನು, ಇದು ಫಸ್ಟ್ ಟರ್ಮಾ? ಈ ಫಸ್ಟ್ ಟರ್ಮ್ A1. ಇದೇನಾಗುತ್ತೆ? ಇದು ಸೆಕೆಂಡ್ ಟರ್ಮ್. ಓಕೆ, ಇದು ಏನು? ಇದು ಥರ್ಡ್ ಟರ್ಮ್. ಇದೇನು? ಇದು ಫೋರ್ತ್ ಟರ್ಮ್. ಇದೇನು? ಇದು ಫಿಫ್ತ್ ಟರ್ಮ್. ಓಕೆ, ವಿಚ್ ಮೀನ್ಸ್ A1 ಅಂದರೆ ಫಸ್ಟ್ ಟರ್ಮ್ ಅಂದರೆ A ವ್ಯಾಲ್ಯೂ ದೇ ಹ್ಯಾವ್ ಗಿವನ್ A ದಟ್ ಈಸ್ ಈಕ್ವಲ್ ಟು ಎಷ್ಟು 1 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಅಂದರೆ A ವ್ಯಾಲ್ಯೂ ದೇ ಹ್ಯಾವ್ ಗಿವನ್ ನಮಗೆ 1 ಆಗುತ್ತೆ. ಆದರೆ A5 ವ್ಯಾಲ್ಯೂ ಕೊಟ್ಟಿದ್ದಾರೆ. A5 ದಟ್ ಈಸ್ ಈಕ್ವಲ್ ಟು ಎಷ್ಟು? 256 ಅಂತ ಕೊಟ್ಟಿದ್ದಾರೆ. ಓಕೆ, A5 ಆರ್ ಸಿ ದೇರ್ ಇಂಟೆನ್ಷನ್ G2 ಕಂಡು, G2 ಅಂದರೆ A3 ವ್ಯಾಲ್ಯೂ ಕಂಡಿಡಿ ಅಂತ ಹೇಳ್ತಿದ್ದಾರೆ ಅವರು. ದೇರ್ ಇಂಟೆನ್ಷನ್ ಇಸ್ ಟು ಫೈಂಡ್ G2 ಅಂದರೆ A3 ವ್ಯಾಲ್ಯೂ ಕಂಡಿಡಿ ಅಂತಂದ್ರೆ, ಸೊ ನಮ್ಗೆ A ಗೊತ್ತಿದೆ, R ಕಂಡಿಡಿಯನ್ನು ಇದನ್ನ ಯೂಸ್ ಮಾಡಿಕೊಂಡು. ಸೊ ಇಲ್ಲೇನಾಗುತ್ತೆ, A5 ಅಂದರೆ ಏನಿರುತ್ತೆ? ದಿಸ್ ಈಸ್ AR⁴ ದಟ್ ಈಸ್ ಈಕ್ವಲ್ ಟು 256. ಓಕೆ, ಸೊ ನಮಗೆ R ವ್ಯಾಲ್ಯೂ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ, ಸೊ ನಮ್ಗೆ ನೋಡಿ A ವ್ಯಾಲ್ಯೂ ಎಷ್ಟಿದೆ? ನಮಗೆ A ವ್ಯಾಲ್ಯೂ 1 ಇದೆ, ದಟ್ ಈಸ್ 1 ಇಂಟು R⁴ ದಟ್ ಈಸ್ ಈಕ್ವಲ್ ಟು 256. ಓಕೆ, ಇಷ್ಟಿದೆ. ಸೊ ವಿಚ್ ಮೀನ್ಸ್ R⁴ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? R⁴ ದಟ್ ಈಸ್ ಈಕ್ವಲ್ ಟು 256. ಓಕೆ, R ವ್ಯಾಲ್ಯೂ ಏನು ತೊಗೊಂಡಾಗ, R ವ್ಯಾಲ್ಯೂ ಏನು ತೊಗೊಂಡ್ರೆ R ವ್ಯಾಲ್ಯೂ ಏನು ತೊಗೊಂಡ್ರೆ ಇಲ್ಲಿ ಅದ್ರ ಪವರ್ 4 ಮಾಡಿದ್ರೆ 256 ಬರುತ್ತೆ. 2⁴ ಮಾಡಿದ್ರೆ 2⁴ ಮಾಡಿದ್ರೆ ಬರೀ 16 ಬರುತ್ತೆ. ನಮ್ಗೆ ಏನು ಬರುತ್ತೆ? 256 ಬರ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ? ದಟ್ ಈಸ್ 4 4 ಎಷ್ಟಾಗುತ್ತೆ? 16 ಆಗುತ್ತೆ. 4⁴ ಮಾಡ್ತೀನಿ. ದಟ್ ಈಸ್ 4⁴1 ಮಾಡಿದ್ರೆ 1 ಬರುತ್ತೆ. 4⁴2 ಮಾಡಿದ್ರೆ ನಮ್ಗೆ 16 ಬರುತ್ತೆ. 4⁴3 ಮಾಡ್ತೀನಿ ನೋಡಿ. 4⁴3 ಮಾಡಿದ್ರೆ ನಮಗೆ 64 ಬರುತ್ತೆ. ಓಕೆ, 4⁴3 ಮಾಡಿದ್ರೆ 64 ಬರುತ್ತೆ. ಅದೇ ಥರ 4⁴4 ಮಾಡ್ತೀನಿ. 4⁴4 ಇಸ್ ನಥಿಂಗ್ ಬಟ್ 256 ಬರುತ್ತೆ. 4⁴4 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 256 ಬರುತ್ತೆ. ವಿಚ್ ಮೀನ್ಸ್ R ದಟ್ ಈಸ್ ಈಕ್ವಲ್ ಟು ಅಂದರೆ 4⁴4 ದಟ್ ಈಸ್ ಈಕ್ವಲ್ ಟು ಅಂದರೆ 256 ಬರುತ್ತೆ. ಅಂದರೆ R ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? R ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 4. ಓಕೆ, R ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 4. ಅದನ್ನೇ ನೋಡಿ, R ವ್ಯಾಲ್ಯೂ ಏನು ಕಂಡುಹಿಡಿಯುತ್ತೆ? G2 ಅಂದರೆ ನಮಗೆ G2 ಕಂಡುಹಿಡಿಯಬೇಕು ನಾವು. A ಗೊತ್ತು, R ಗೊತ್ತು. Which means indirectly they have asked A3 term G3 that is equal to A3. A3 is nothing but AR². A value ಎಷ್ಟಿದೆ ನಮಗೆ? A value is nothing but 1 ಇದೆ, 1 ಬರ್ಕೊಳ್ಳಿ. R value is nothing but 4 ಇದೆ, 4 square. That is 1 into 4 square is 4 square ಬರುತ್ತೆ. 4 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? ದಟ್ ಈಸ್ 16 ಆಗುತ್ತೆ. ವಿಚ್ ಮೀನ್ಸ್ G3 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 16 ಬರುತ್ತೆ. G3 ದಟ್ ಈಸ್ ಈಕ್ವಲ್ ಟು 16. ದಿಸ್ ಇಸ್ ವಾಟ್ ದ ಕರೆಕ್ಟ್ ಆನ್ಸರ್. ಜಸ್ಟ್ ರೈಟ್ ಡೌನ್.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್, ಇಫ್ ಎ ಅಂಡ್ ಜಿ ಆರ್ ಬಿ ಅರ್ಥಮೆಟಿಕ್ ಮೀನ್ ಅಂಡ್ ಜಿಯೋಮೆಟ್ರಿಕ್ ಮೀನ್ ಆಫ್ ಟೂ ಗಿವನ್ ಪಾಸಿಟಿವ್ ರಿಯಬಲ್ ನಂಬರ್ಸ್. ಓಕೆ, ಟೂ ಗಿವನ್ ಪಾಸಿಟಿವ್ ನಂಬರ್ಸ್ ಎ ಅಂಡ್ ಬಿ, ದೆನ್ ಓಕೆ, ಸೊ ಎ ಅಂಡ್ ಬಿ ನಮ್ಗೆ ಏನಾಗ್ತವೆ. ಓಕೆ, ಸೊ ನಮಗೆ ಅರ್ಥಮೆಟಿಕ್ ಮೀನ್ ಮತ್ತು ಜಾಮೆಟ್ರಿಕ್ ಮೀನ್ ರಿಲೇಶನ್ಶಿಪ್ ಏನಾಗುತ್ತೆ ದಟ್. ಸೊ ದೇ ಆರ್ ಗಿವನ್ ಎ ಅಂಡ್ ಜಿ ಆರ್ ಅರ್ಥಮೆಟಿಕ್ ಮೀನ್ ಅಂಡ್ ಜಾಮೆಟ್ರಿಕ್ ಮೀನ್. ಸೊ ದ ಅರ್ಥಮೆಟಿಕ್ ಮೀನ್ ದಟ್ ಈಸ್ ಈಕ್ವಲ್ ಟು ಎ ಅಂತ ತೊಗೊಂಡಿದ್ದೀವಿ. ಓಕೆ, ಅದೇ ಥರ ಜಾಮೆಟ್ರಿಕ್ ಮೀನ್ ದಟ್ ಈಸ್ ಈಕ್ವಲ್ ಟು ಜಿ ಅಂತ ಕೊಟ್ಟಿದ್ದೀವಿ. ಸೊ ಇಷ್ಟು ಕೊಟ್ಟಿದ್ದಾರೆ. ಸೊ ನಾವು ಇಷ್ಟು ಕೊಟ್ಟಿದಾಗ ಸೊ ನಮ್ಗೆ ಏನು ಮಾಡ್ತೀನಿ ಅಂದರೆ ನೋಡಿ, ಸೊ ಎ ಮೈನಸ್ ಜಿ, ಓಕೆ, ಎ ಮೈನಸ್ ಜಿ ದಟ್ ಈಸ್ ಈಕ್ವಲ್ ಟು ಏನು ಮಾಡ್ತೀವಿ, ಎ ಅಂದ್ರೆ ಏನು, ಅರ್ಥಮೆಟಿಕ್ ಮೀನ್ ಈಸ್ ನಥಿಂಗ್ ಬಟ್ ವಾಟ್, ಅರ್ಥಮೆಟಿಕ್ ಮೀನ್ ನಮ್ಗೆ ಏನು ಬರ್ತದೆ ಅಂದರೆ ಇಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಮೈನಸ್ ಆಫ್ ಜಾಮೆಟ್ರಿಕ್ ಮೀನ್ ಏನು ಬರ್ತದೆ ನೋಡಿ. ಸೊ ಜಾಮೆಟ್ರಿಕ್ ಮೀನ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ ಎ ಬಿ. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ಸಾಲ್ವ್ ಮಾಡಿದ್ರೆ ಎಲ್ಲಿಂದ್ರೆ ಏನಿರುತ್ತೆ, ಎಲ್ ಸಿ ಎಮ್ ತೊಗೊಳ್ಳಿ 1 ಬರುತ್ತೆ. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 2 ಆಗುತ್ತೆ. ದಟ್ ಈಸ್ ಎ ಪ್ಲಸ್ ಬಿ, ರೈಟ್ ಆಸ್ ಇಟ್ ಈಸ್ ಎ ಪ್ಲಸ್ ಬಿ. ದಿಸ್ ಮೈನಸ್ ಆಫ್ ಇಲ್ಲಿ ಏನಾಗುತ್ತೆ, 2 1 ಜಾ 2, ಸೊ 1 2 ಜಾ 2, ದಿಸ್ ವಿಲ್ ಬಿಕಮ್ 2 ಟೈಮ್ಸ್ ಆಫ್ ರೂಟ್ ಎ ಬಿ ಇದೆ. ರೂಟ್ ಎ ಬಿ ಅಗೇನ್ ಲೆಟ್ ಅಸ್ ರೂಟ್ ಎ ಇಂಟು ರೂಟ್ ಬಿ ಈ ಥರ ಬರಿಬೋದು. ಓಕೆ, ಸೊ ರೂಟ್ ಎ ಇಂಟು ರೂಟ್ ಬಿ ಬರಿಬೋದು. ದಟ್ ಈಸ್ ಇಲ್ಲಿ ಎ ಮೈನಸ್ ಜಿ ಹಿಂಗಿದೆ, ಹಂಗೆ ಬರ್ಕೊಳ್ಳಿ ಎ ಮೈನಸ್ ಜಿ. ನಾವು ಯು ಜಸ್ಟ್ ಇದು ಯಾವ ಫಾರ್ಮಟ್ಲಿದೆ. ಸೊ ದಿಸ್ ಅಗೇನ್ ಲೆಟ್ ಅಸ್ ನಾನು ಏನು ಬರಿಬೋದು, ರೂಟ್ ಎ ಸ್ಕ್ವೇರ್ ಪ್ಲಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ ರೂಟ್ ಎ ಇಂಟು ರೂಟ್ ಬಿ ಈ ಥರ ಬರಿಬೋದು. ಹೌದಾ, ಡಿವೈಡೆಡ್ ಬೈ 2 ಹೆಂಗಿದೆ ಹಂಗೆ ಬರ್ಕೊಳ್ಬೇಕು, ಅದು ನಡೀತೆ. ಓಕೆ, ಈ ಥರ ಬರಿಬೋದು. ವಿಚ್ ಮೀನ್ಸ್ ನಾನು ದಿಸ್ ಅಗೇನ್ ರಿಟ್ ಆಸ್ ರೂಟ್ ಎ ಪ್ಲಸ್ ರೂಟ್ ಎ ಮೈನಸ್ ರೂಟ್ ಬಿ ರೂಟ್ ಬಿ ಹೋಲ್ ಸ್ಕ್ವೇರ್ ಬರಿಬೋದು. ಇದು ರೂಟ್ ಎ ಮೈನಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ನಮ್ಗೆ ಏನಾಗುತ್ತೆ, ಇದು ಡಿವೈಡೆಡ್ ಬೈ 2 ನೋಡಿ. ವಿಚ್ ಮೀನ್ಸ್ ಇದು ನೋಡಿ, ಈ ವ್ಯಾಲ್ಯೂ ಏನು ಬರ್ತಿದೆ ನಮಗೆ, ದಿಸ್ ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದನ್ 0. ಇದು ಪಾಸಿಟಿವ್ ಕ್ವಾಂಟಿಟಿ ಹೌದಲ್ಲ, ನಮ್ಮ ಸ್ಕ್ವೇರ್ ಅಂದ್ರೆ ಪಾಸಿಟಿವ್ ಕ್ವಾಂಟಿಟಿ. ಸೊ ವಿಚ್ ಮೀನ್ಸ್ ದಿಸ್ ಎ ಮೈನಸ್ ಜಿ ದಿಸ್ ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಈ ವ್ಯಾಲ್ಯೂ ಏನಿರುತ್ತೆ ಯಾವತ್ತಿದ್ರು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರುತ್ತೆ. ವಿಚ್ ಮೀನ್ಸ್ ನಮ್ಗೆ ಎ ಮೈನಸ್ ಜಿ ಇಸ್ ಆಲ್ಸೋ ಏನು ಬರುತ್ತೆ, ವೈ ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್ ಕ್ವಾಂಟಿಟಿ. ಇದು ಸ್ಕ್ವೇರ್ ಮಾಡಿದ್ರೆ ಅಂದ್ರೆ ಇದು ಯಾವತ್ತಿದ್ರು ಗ್ರೇಟರ್ ದನ್ 0 ಇರುತ್ತೆ. ಓಕೆ, ವಿಚ್ ಮೀನ್ಸ್ ಅವಾಗ ಇದ್ರ ರಿಸಲ್ಟೆಂಟ್ ಏನು ಬರ್ತದೆ, ದಟ್ ಈಸ್ ಎ ಮೈನಸ್ ಜಿ ದಟ್ ಈಸ್ ಆಲ್ಸೋ ಗ್ರೇಟರ್ ದನ್ ಈಕ್ವಲ್ ಟು 0. ಈ ಜೀನ ಆ ಕಡೆ ಕಳಿಸಿದಾಗ ಏನಾಗುತ್ತೆ, ದಟ್ ಈಸ್ ಎ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜಿ. ದಿಸ್ ಇಸ್ ವಾಟ್ ದಿ ಆನ್ಸರ್. And which means arithmetic mean is always greater than geometric mean. Arithmetic mean is always greater than geometric mean. That is why this option is correct. Okay, just write down. Okay, so next question ಏನಿದೆ ನಮಗೆ, the value of x that is equal to ಏನು ಬರುತ್ತೆ ಅಂತ ಕಂಡುಹಿಡಿದ್ರೆ in GB. ಓಕೆ, ಇದು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಓಕೆ, ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಂತೀರ ಕೊಟ್ಟಾಗ. ಓಕೆ, ಸೊ ನಮಗೆ ಹೆಂಗ್ ಬರುತ್ತೆ, ಆರ್ ರೇಷಿಯೋ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, a2 ಡಿವೈಡೆಡ್ ಬೈ a1 ದಟ್ ಈಸ್ ಆಲ್ಸೋ ಈಕ್ವಲ್ ಟು a3 ಡಿವೈಡೆಡ್ ಬೈ a2. ಹೌದಲ್ಲ, a3 ಡಿವೈಡೆಡ್ ಬೈ a2 ಹೌದಲ್ಲ. ಸೊ ನಮ್ಗೆ a3 ಡಿವೈಡ್ ಬೈ a1 a2 ಡಿವೈಡ್ ಬೈ a2 ಬರಿಬೋದಾ. ಸೊ ದಟ್ ವಿಚ್ ಮೀನ್ಸ್ ಇದು a1, ದಿಸ್ ಇಸ್ a2, ದಿಸ್ ಇಸ್ a3. ಹೌದಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ ನೋಡಿ. a2 ಪ್ಲೇಸಲ್ಲಿ ಏನಿದೆ, a2 ಪ್ಲೇಸಲ್ಲಿ ನಮಗೆ it is minus 7 by 2 sorry, a2 ಪ್ಲೇಸಲ್ಲಿ x ಇದೆ, x ಬರೀರಿ ಡಿವೈಡ್. a1 ಪ್ಲೇಸಲ್ಲಿ ಏನಿದೆ, minus 2 by 7 ಇದೆ, minus 2 by 7 ದಟ್ ಈಸ್ ಈಕ್ವಲ್ ಟು a3 ಪ್ಲೇಸಲ್ಲಿ ಏನಿದೆ, minus 7 by 2 ಇದೆ, minus 7 by 2 ಇದೆ, minus 7 by 2 ಬರ್ಕೊಳ್ಳಿ, ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ನಮಗೆ a2 ಪ್ಲೇಸಲ್ಲಿ ಏನಿದೆ, ದಟ್ ಈಸ್ x ಇದೆ, x ಬರ್ಕೊಳ್ಳಿ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, x ಇಂಟು x ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ x ಸ್ಕ್ವೇರ್ ಇದಾಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ minus 7 by 2 ಇಂಟು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ minus 2 ಡಿವೈಡ್ ಬೈ 7. ನಾವು ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 2 ಕ್ಯಾನ್ಸಲ್ ಮಾಡಿ, 7 ಕ್ಯಾನ್ಸಲ್ ಮಾಡಿ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ. ದಟ್ ಈಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಬಂತು. ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು ಬಂತು, 1 ಬಂತು. ದಟ್ ಈಸ್ ಎಕ್ಸ್ ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ 1 ಬಂತು. ಸೊ ಬಟ್ ನಮ್ಗೆ ಇಲ್ಲಿ ಪ್ಲಸ್ 1 ಇದೆ, ಮೈನಸ್ 1 ಇದೆ, ಯಾವ್ದು ತೊಗೋಬೇಕು. ಬಟ್ ಇಲ್ಲಿ ನೋಡಿ, ಇಲ್ಲಿ ಹಾಕಿ ಕಂಪೇರ್ ಮಾಡಿ ನೋಡ್ಬೇಕು. ಓಕೆ, ಇಲ್ಲಿ ಕಂಪೇರ್ ನೋಡಿದಾಗ ನಮ್ಗೆ ಏನು ಬರುತ್ತೆ ಅದ್ರ ಮೇಲೆ ತಗೋದು. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಎಕ್ಸ್ ಹಾಕಿದ್ರೆ, ಇಲ್ಲಿ minus 1 ಹಾಕಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ, ಇಲ್ಲಿ +1 ಹಾಕಿದ್ರೆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಈಗ ನೋಡಿ, ಈಗ ನಾನು -1 ಹಾಕ್ತೀನಿ. ಓಕೆ, ಅದ್ರಲ್ಲಿ -1 ಹಾಕಿದ್ರೆ ಇಟ್ ಈಸ್ -2/7. ಓಕೆ, ಕಾಮ -1 -7/2 ಇಷ್ಟು ಹಾಕಿದ್ದೀನಿ ನೋಡಿ. ಇದ್ರದ್ದು ಕಾಮನ್ ರೇಷಿಯೋ ಸೇಮ್ ಬರುತ್ತೆ ನೋಡಿ. ಕಾಮನ್ ರೇಷಿಯೋ ದಟ್ ಈಸ್ r ದಟ್ ಈಸ್ ಈಕ್ವಲ್ ಟು -1/-2/7 ದಟ್ ಈಸ್ ಈಕ್ವಲ್ ಟು -7/2/2
2 minus 7 by 2 minus 7 divided by 2 by minus 1. ಓಕೆ, ಕಾಮನ್ ರೇಷಿಯೋ ನೋಡಿ, ಕಾಮನ್ ರೇಷಿಯೋ ಸೇಮ್ ಬರುತ್ತೆ ನೋಡಿ. ನಮಗೆ -1 divided by -2/7 ಇದನ್ನು ಚೇಂಜ್ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಏನಾಗುತ್ತೆ, ಇದನ್ನು ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಮೇಲೆ ಹೋದ್ರೆ 7 divided by 2 ಆಗುತ್ತೆ, 7 divided by 2 ಆಗುತ್ತೆ. ಓಕೆ, ಇದು ಬರ್ತಿದೆ. ಸೊ ವಿಚ್ ಮೀನ್ಸ್ r that is equal to -1 ಬರ್ಕೋಬಹುದು. ಓಕೆ, r that is equal to -1 ಬರ್ಕೋಬಹುದು. ವಿಚ್ ಮೀನ್ಸ್ ಈಗ +1 ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. +1 ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋಣ. r that is equal to, ಈಗ ನೋಡಿ +1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ -2 divided by 7, 1 minus 7 divided by 2. ಓಕೆ, ಸೊ ವಿಚ್ ಮೀನ್ಸ್ ನಮ್ಗೆ ಏನು ಬರ್ತದೆ, ದಟ್ ಈಸ್ ನಮ್ಗೆ ಏನು ಬರ್ತದೆ ನೋಡಿ, ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ ಅವಾಗ ಏನು ಬರುತ್ತೆ ಅಂದರೆ, ಸೊ ನಮಗೆ ಹಿಯರ್ ಇಟ್ ವಿಲ್ ಬಿಕಮ್ ವಾಟ್, r that is equal to 1 divided by -2 divided by 7 that is equal to ನಮ್ಗೆ ಇಲ್ಲಿ ಏನು ಬರುತ್ತೆ, ದಟ್ ಈಸ್ ನಮಗೆ ಮೈನಸ್ ನಮ್ಗೆ ಏನು ಬರ್ತದೆ ನೋಡಿ, -2 divided -7 divided by 2 -7 divided by 2 divided by 1. ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸೊ ನಿಮಗೆ ದಟ್ ಈಸ್ -7 divided by 2 ಬರುತ್ತೆ. ಇಸ್ ಈಸ್ ಆಲ್ಸೋ -7 by 2 ಬರುತ್ತೆ. ಸೊ ವಿಚ್ ಮೀನ್ಸ್ r ವ್ಯಾಲ್ಯೂ ಕ್ಯಾನ್ ಬಿ +or -1 ಹಾಕಿದ್ರು ಸಾಲ್ವ್ ಆಗ್ತಿದೆ, +1 ಹಾಕಿದ್ರು ಸಾಲ್ವ್ ಆಗ್ತಿದೆ, ಅಂಡ್ -1 ಹಾಕಿದ್ರು ಸಾಲ್ವ್ ಆಗ್ತಿದೆ. ಓಕೆ, ಸೊ ಈ ಕ್ವೆಶ್ಚನ್ ಸ್ಯಾಟಿಸ್ಫೈ ಆಗ್ತಿದೆ. ವಿಚ್ ಮೀನ್ಸ್ ದಿಸ್ ಮೇ ಬಿ +1 or -1 ಎರಡು ಬರುತ್ತೆ. ಓಕೆ, +1 ಬರುತ್ತೆ ಮತ್ತೆ -1 ಬರುತ್ತೆ. ಓಕೆ, ದಿಸ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ nth ಟರ್ಮ್ ಆಫ್ ದಿ ಸೀಕ್ವೆನ್ಸ್, ಇದ್ರದ್ದು nth ಟರ್ಮ್ ಏನು ಬರುತ್ತೆ ಅಂತ ಹೇಳಿ. ಓಕೆ, nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ, ಸೊ nth ಟರ್ಮ್ ದಟ್ ಈಸ್ ಈಕ್ವಲ್ ಟು ನಮಗೆ ಇದು ಸೀಕ್ವೆನ್ಸ್ ಕೊಟ್ಟರೆ ಅದರಿಂದ ನಾವು ಜೊಮೆಟ್ರಿಕ್ ರೇಷಿಯೋ ಮತ್ತೆ ಕಾಮನ್ ರೇಷಿಯೋ ಮತ್ತೆ ಫಸ್ಟ್ ಟರ್ಮ್ ಕಂಡು, ಫಸ್ಟ್ ಟರ್ಮ್ ಏನು ಬಂದಿದೆ ದಟ್ ಈಸ್ a that is equal to 2 ಇದೆ. ಕಾಮನ್ ರೇಷಿಯೋ ದಟ್ ಈಸ್ r that is equal to ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ, 2√2 divided by 2. ಓಕೆ, ದಟ್ ಈಸ್ 2 ಕ್ಯಾನ್ಸಲ್ ಮಾಡಿದ್ರೆ r that is equal to ಎಷ್ಟಿದೆ ನಮಗೆ √2 ಇದೆ. ಓಕೆ, ಸೊ ವಿಚ್ ಮೀನ್ಸ್ an ಅದಕ್ಕೆ ಕೊಟ್ಟಿದ್ದಾರೆ, ದಟ್ ಈಸ್ an that is equal to ar to the power n minus 1. ಸೊ ವಿಚ್ ಮೀನ್ಸ್ an ಎಷ್ಟು ಕೊಟ್ಟಿದ್ರೆ ದಟ್ ಈಸ್ 128 ಕೊಟ್ಟಿದ್ರೆ 128 ಬರ್ಕೊಳ್ಳಿ. 128 ದಟ್ ಈಸ್ ಈಕ್ವಲ್ ಟು a ವ್ಯಾಲ್ಯೂ ಎಷ್ಟಿದೆ ನಮಗೆ, ದಟ್ ಈಸ್ 2 ಇದೆ. r ವ್ಯಾಲ್ಯೂ ಎಷ್ಟಿದೆ, r ವ್ಯಾಲ್ಯೂ ಇಸ್ ನಥಿಂಗ್ ಬಟ್ √2 ಇದೆ, √2 to the power n minus 1. ಇದು 2 ಇಂದ ಡಿವೈಡ್ ಮಾಡಿ, 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ 2 1 264 64 ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ √2 ಇಸ್ ನಥಿಂಗ್ ಬಟ್ 1/2 ಅಂತ ಅರ್ಥ. √2 ಇಸ್ ಪವರ್ 1/2 ಅಂತ. ದಿಸ್ ಯು ಕ್ಯಾನ್ ರಿಟ್ ಆಸ್ 2 to the power n minus 1 divided by 2. ಈ ತರ ಬರ್ಕೊಳ್ಳಿ, 2 to the power n minus 1 divided by 2. 2 ಹೌ ಮಚ್, 2 to the power ಹೌ ಮಚ್, ಸೊ 64 ಬರ್ತಂದ್ರೆ 2 to the power 6 ಜ ನಮ್ಗೆ ಏನಾಗುತ್ತೆ, 2 to the power 6 ಜ 2 to the power 6 ಜ 64 ಬರುತ್ತೆ. 2 to the power 6 ಜ ನಮ್ಗೆ ಏನು ಬರುತ್ತೆ, 64 ಬರುತ್ತೆ. ದಟ್ ಈಸ್ 2 to the power n minus 1 divided by 2 ಹೆಂಗಿದೆ ಹಂಗೆ ಬರುತ್ತೆ. ಇಲ್ಲಿ ನೋಡಿ ನಮ್ಮ ಬೇಸ್ ಸೇಮ್ ಇದನ್ನ, ಪವರ್ ಆಲ್ಸೋ ಸೇಮ್ ಇರ್ತವೆ, ದಟ್ ಈಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ 6 ದಟ್ ಈಸ್ ಈಕ್ವಲ್ ಟು n minus 1 divided by 2. ಈ 2 ಇಂದ ಮಲ್ಟಿಪ್ಲೈ ಮಾಡಿ, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 ದಟ್ ಈಸ್ ಈಕ್ವಲ್ ಟು n minus 1 -1 ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 12 + 1 ದಟ್ ಈಸ್ ಈಕ್ವಲ್ ಟು n. ವಿಚ್ ಮೀನ್ಸ್ l ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ 13 ಆಗುತ್ತೆ. n ಎಷ್ಟಾಗುತ್ತೆ ನಮಗೆ, ದಟ್ ಈಸ್ 13 ಆಗುತ್ತೆ. ದಿಸ್ ರೈಟ್ ಇನ್ 13. ಓಕೆ, ದಿಸ್ ರೈಟ್ ಡೌನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇನ್ ದ GP 2, 2√2, 4 ದೆನ್ ಈಗ ಮಾಡಿವಲ್ಲ ಅದೇ ಕ್ವಶನ್ ಅದು. ಓಕೆ, ಅದೇ ಕ್ವಶನ್ ಈಗ ನಾವು ಮಾಡಿವಲ್ಲ, ಸೇಮ್ ಇದೆ ಕ್ವಶನ್. ನಾನು ಡಬಲ್ಸ್ ಅಲ್ಲಿ ಬರ್ತಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಸೊ ದ ಸಮ್ ಆಫ್, ಸೊ ನಿಮಗೆ ಇನ್ನೊಂದು ಗೊತ್ತಿರಬೇಕು ನಮಗೆ, ಸಮ್ ಆಫ್ n ಟರ್ಮ್ಸ್ ಆಫ್ n, ಸಮ್ ಆಫ್ n ಟರ್ಮ್ಸ್ ಆಫ್ GP. ಸಮ್ ಆಫ್ n ಟರ್ಮ್ಸ್ ಆಫ್ GP ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು, Sn ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ n ಟರ್ಮ್ಸ್ ಆಫ್ GP. ಸೊ ಫಾರ್ಮುಲಾ ಗೊತ್ತಿರಬೇಕು. ಇಫ್ this r value is greater than 1, the sum of n terms that is equal to a into r to the power n minus 1 divided by r minus 1. Okay, this is the formula. Okay, if r value is lesser than 1, if r value is lesser than 1 ಬಂದಾಗ ಸೊ ನಮಗೆ Sn that is equal to ಎಷ್ಟು ಬರುತ್ತೆ, Sn that is equal to a into 1 minus r to the power n divided by 1 minus r. This is what the formula.
ಓಕೆ, ಸೊ ನಮ್ಗೆ ಏನು ಬರುತ್ತೆ, ಇಫ್ ಆರ್ ವ್ಯಾಲ್ಯೂ ಗ್ರೇಟರ್ ದನ್ 0 ಗ್ರೇಟರ್ ದನ್ 1 Sn that is equal to a into r to the power n minus 1 divided by r minus 1. ಇದು ಫಾರ್ಮುಲಾ. ಇಫ್ ಆರ್ ವ್ಯಾಲ್ಯೂ ಲೆಸರ್ ದನ್ 1 ಬಂದಾಗ a into 1 minus r to the power n divided by 1 minus r. ಇದು ಫಾರ್ಮುಲಾ. ಇಲ್ಲಿ ನೋಡಿ, ಇದು ನೋಡಿ, ಇಲ್ಲಿ ಯಾವ ಫಾರ್ಮೆಟ್ ಇದೆ, ಇದನ್ನ ಸೀಕ್ವೆನ್ಸ್ ಬರ್ಕೊಳ್ತೀನಿ ಫಸ್ಟ್. ಅವ್ರು ಏನು ಸಮ್ ಆಫ್ n ಟರ್ಮ್ಸ್ ಇದ್ರದ್ದು ಏನು ಬರುತ್ತೆ ಅಂತ ಕಂಡಿಡಿ ಅಂತ ಹೇಳಿ ಸೀಕ್ವೆನ್ಸ್ ಬರ್ಕೊಂಡು, ದಟ್ ಈಸ್ x cube, x to the power 5, x to the power 7, so on. ವಿಚ್ ಮೀನ್ಸ್ ಎ ವ್ಯಾಲ್ಯೂ ನೋಡಿ, ಫಸ್ಟ್ ಟರ್ಮ್ ಏನಾಗುತ್ತೆ, ದಟ್ ಈಸ್ ಎ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆಗುತ್ತೆ, ಎಕ್ಸ್ ಕ್ಯೂಬ್ ಬರ್ಕೊಳ್ಳಿ. ನೆಕ್ಸ್ಟ್ ಆರ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ ನೋಡಿ, ಸೆಕೆಂಡ್ ಟರ್ಮ್ ಎಕ್ಸ್ ಟು ದಿ ಪವರ್ 5 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 3 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅನ್ನೋದೇನು, ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಗ್ರೇಟರ್ ದನ್ 0 ಅಥವಾ ಗ್ರೇಟರ್ ದನ್ 0 ಇಸ್ ನಥಿಂಗ್ ಬಟ್ ನಮಗೆ ಇಲ್ಲಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದನ್ 1 ಅಂತ ತೊಗೊಳ್ತೀವಿ. ಅಂದರೆ ಆರ್ ವ್ಯಾಲ್ಯೂ ಗ್ರೇಟರ್ ದನ್ 1 ಅಂದರೆ ಈ ಫಾರ್ಮುಲಾ ತೊಗೊಂಡು ಸಾಲ್ವ್ ಮಾಡ್ಕೊಂಡು, ಆರ್ ವ್ಯಾಲ್ಯೂ ಗ್ರೇಟರ್ ದನ್ 1 ತೊಗೊಂಡ್ರೆ ಈ ಫಾರ್ಮುಲಾ ತೊಗೊಂಡು ಸಾಲ್ವ್ ಮಾಡೋಣ. ದಟ್ ಈಸ್ ಎಸ್ ಎನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ ಎ ಪ್ಲಸ್ ಎಲ್ ಏನಿದೆ ನೋಡಿ, ಈ ಫಾರ್ಮುಲಾ ಬೇಕಾದ್ರೆ ಫಾರ್ಮುಲಾ ಬರ್ಕೊಳ್ತೀನಿ ನೋಡಿ, ಎ ಇಂಟು ಆರ್ ಟು ದಿ ಪವರ್ n minus 1 ಡಿವೈಡೆಡ್ ಬೈ ಆರ್ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎಲ್ ಏನಿದೆ ನಮಗೆ, ಎ ಪ್ಲಸ್ ಎಲ್ ನಮ್ಗೆ ಏನಿದೆ, ಎ ಇಸ್ ನಥಿಂಗ್ ಬಟ್ ನಮಗೆ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಬರ್ಕೊಳ್ಳಿ. ಓಕೆ, ಇಂಟು ಆರ್ ಪ್ಲಸ್ ಎಲ್ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಪವರ್ ಏನಿದೆ, ಎನ್ ಪವರ್ ಏನಿದೆ, ಹೋಲ್ ಪವರ್ ಎನ್ ಎಕ್ಸ್ ಸ್ಕ್ವೇರ್ ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮತ್ತೆ ಆರ್ ಪ್ಲಸ್ ಎಲ್ ಅಂದರೆ ದಟ್ ಈಸ್ ಆರ್ ಪ್ಲಸ್ ಎಲ್ ನಮಗೆ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ 1. ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಸ್ವಲ್ಪ ಇದನ್ನು ಅಪ್ಡೇಟ್ ಮಾಡಿ ಬರಿಬೋದು. ಹೆಂಗೆ ಬರಿಬೋದು ಅಂದರೆ, ಸೊ ನಮಗೆ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಟು ದಿ ಪವರ್ 2n ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1. ಓಕೆ, ದಿಸ್ ಇಸ್ ವಾಟ್ ದಿ ಆನ್ಸರ್. ಇದಾಯ್ತು, ಇಲ್ಲಿ ನೋಡಿ ಚೆಕ್ ಮಾಡಿ. ಓಕೆ, ಸೊ ಇದು ಇಲ್ಲ ಅಂದರೆ, ಸೊ ನಮ್ಗೆ ಹೆಂಗೆ ಬರಿಬೋದು ಇದನ್ನ, ಇದು ಈ ಥರ ಬರಲಿಲ್ಲ ಅಂದರೆ ಇದು ಹೆಂಗೆ ಬರಲಿಲ್ಲ, ಮೈನಸ್ ಕಾಮನ್ ತೊಗೊಳ್ಳಿ ಆಪ್ಷನ್ನಾಗ. ಆ್ಯಕ್ಚುಲಾಗಿ ಅದು ಬರಬೇಕಿತ್ತು, ಆ ಥರ ಇಲ್ಲ. ಈಗ ಆ ಥರ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ, ಈ ವರ್ಡ್ರಲ್ಲಿ ಇದರಿಂದ ಮೈನಸ್ ಕಾಮನ್ ತೊಗೊಳ್ಳಿ, ಇದರಿಂದ ಮೈನಸ್ ಕಾಮನ್ ತೊಗೊಳ್ಳಿ, ಅದರಿಂದ ಮೈನಸ್ ಕಾಮನ್ ತೊಗೊಂಡಾಗ ಇದು ನ್ಯೂಮರೇಟರ್ದ ಮೈನಸ್ ಕಾಮನ್ ತೊಗೊಂಡು ಡಿನಾಮಿನೇಟರ್ದ ಮೈನಸ್ ಕಾಮನ್ ತೊಗೊಂಡು ಅವಾಗ ಏನು ಬರುತ್ತೆ, ದಟ್ ಈಸ್ ನ್ಯೂಮರೇಟರ್ದ ಮೈನಸ್ ಕಾಮನ್ ತೊಗೊಳ್ತೀನಿ ನೋಡಿ, ಮೈನಸ್ ಎಕ್ಸ್ ಕ್ಯೂಬ್ ಅದೇನಾಗುತ್ತೆ 1 ಮೈನಸ್ ಎಕ್ಸ್ ಟು ದಿ ಪವರ್ 2n ಆಗುತ್ತೆ ಡಿವೈಡೆಡ್ ಬೈ, ಇಲ್ಲಿ ಡಿನಾಮಿನೇಟರ್ದ ಮೈನಸ್ ಕಾಮನ್ ತೊಗೊಳ್ತೀನಿ, ಡಿನಾಮಿನೇಟರ್ದ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 1 ಮೈನಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇದು ಮೈನಸ್ ಕ್ಯಾನ್ಸಲ್ ಮಾಡಿ, ಎಸ್ ಎನ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಎಸ್ ಎನ್ ದಟ್ ಈಸ್ ಈಕ್ವಲ್ ಟು ಇಷ್ಟು ಬರುತ್ತೆ, ಎಸ್ ಎನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ 1 ಮೈನಸ್ ಎಕ್ಸ್ ಟು ದಿ ಪವರ್ 2n divided by 1 minus x square. Okay, so this is what the correct answer. Okay, just write down. Okay, so next question next question, two numbers between 3 and 81, so that resulting sequence of a GP. Okay, so two numbers between 3 and 81. Okay, so ನಮಗೆ two numbers ನಾವು ಇನ್ಸರ್ಟ್ ಮಾಡಬೇಕು, two numbers ಇನ್ಸರ್ಟ್ ಮಾಡಬೇಕು. ಎದ್ರ ನಡುವೆ 3 ಮತ್ತು 81 ನಡುವೆ, this 3 ಅಂತ ಅಂದ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ G1 ಅನ್ನೋದು ಒಂದು ಟರ್ಮ್, G2 ಅನ್ನೋದು ಅನ್ನೋದು ಟರ್ಮ್. ಸೊ two numbers ಇನ್ಸರ್ಟ್ ಮಾಡಿದ್ದೀನಿ, ನಮಗೆ two terms ನಡುವೆ ಈ 3 ಮತ್ತು 81 ನಡುವೆ two terms ಇನ್ಸರ್ಟ್ ಮಾಡಿದ್ದೀನಿ, ದಟ್ ಈಸ್ G1 and G2. ರಿಸಲ್ಟಿಂಗ್ ಸೀಕ್ವೆನ್ಸ್, ಆ ರಿಸಲ್ಟಿಂಗ್ ಸೀಕ್ವೆನ್ಸ್ ಅದು ಏನು ಬರುತ್ತೆ ಅಂತ ಕೇಳಿದೆ. ಅದು G1 G2 ಏನು ಬರುತ್ತೆ, two numbers between 3 and 81, so that resulting sequence in GP. Okay, resulting sequence ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ, ದಟ್ ಈಸ್ ಮತ್ತೆ G1 G2 ಏನು ಬರುತ್ತೆ ಅಂತ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಾವು ಇಲ್ಲಿ ನೋಡಿ ಇದೇನಾಗುತ್ತೆ, two numbers ಇನ್ಸರ್ಟ್ ಮಾಡಿದ್ವಿ, ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ G1 G2 ಅಂತ ಕನ್ಸಿಡರ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಫಸ್ಟ್ ಟರ್ಮ್, ದಿಸ್ ಇಸ್ ಸೆಕೆಂಡ್ ಟರ್ಮ್, ದಿಸ್ ಇಸ್ ಥರ್ಡ್ ಟರ್ಮ್, ದಿಸ್ ಇಸ್ ಫೋರ್ತ್ ಟರ್ಮ್. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು G1 G2 ಕಂಡುಹಿಡ್ಕೊಂಡು ಮುಗಿತಾ, ಅದೇ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಓಕೆ, ಸೊ ನಮಗೆ A1 ವ್ಯಾಲ್ಯೂ ದಟ್ ಈಸ್ A1 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 3 ಅಂದರೆ ನಥಿಂಗ್ ಬಟ್ A ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 3 ಅಂತ ಅರ್ಥ. ಓಕೆ, A4 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ A4 ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ, 81 ಇದೆ. ಸೊ ವಿಚ್ ಮೀನ್ಸ್ ಏನು, ನಮಗೆ AR ಟು ದಿ ಪವರ್ 3 ದಟ್ ಈಸ್ ಈಕ್ವಲ್ ಟು 81. A ವ್ಯಾಲ್ಯೂ ಎಷ್ಟಿದೆ, ನಮಗೆ 3 ಇದೆ, 3 ಬರ್ಕೊಳ್ಳಿ. ದಟ್ ಈಸ್ 3 R ಟು ದಿ ಪವರ್ 3 ದಟ್ ಈಸ್ ಈಕ್ವಲ್ ಟು 81. 3 1 ಜಾ 3 how much? 327 is 81. Okay, so now this means R value R cube that is equal to 27, which means R value is R value is nothing but R value that is equal to 3 ಬಂತು. A value ನು 3 ಬಂತು, R value ನು ಏನು ಬಂತು, 3 ಬಂತು. ಸೊ ಅದನ್ನ A2 ವ್ಯಾಲ್ಯೂ ಕಂಡು A2 G2 ಅಂದ್ರೆ ಏನು, A2. ಸೊ G2 is nothing but A2. A2 is nothing but AR ಅಂತ. ಓಕೆ, AR ಅಂತ ಅರ್ಥ. ಓಕೆ, ಸರಿ,
G1, sorry, G1 value. G1 is nothing but A2 ಅಂತ ಅರ್ಥ. ಓಕೆ, ಸೊ A2 is nothing but AR ಅಂತ. A ವ್ಯಾಲ್ಯೂ ಎಷ್ಟಿದೆ ನಮಗೆ? A ವ್ಯಾಲ್ಯೂ is nothing but 3. R ವ್ಯಾಲ್ಯೂ ಎಷ್ಟಿದೆ? ಅದನ್ನು 3 ಇದೆ. ದಟ್ ಈಸ್ ಈಕ್ವಲ್ ಟು 3 3 ಜ 9 ಬರ್. ಇದಾಯ್ತಾ ನಮಗೆ G1 ಟರ್ಮ್ ಅಂತ. ಈಗ ಫಸ್ಟ್ ಇನ್ಸರ್ಟಿಂಗ್ ಟರ್ಮ್ ಬಂತು. ನೆಕ್ಸ್ಟ್ ಸೆಕೆಂಡ್ ಇನ್ಸರ್ಟಿಂಗ್ ಟರ್ಮ್ ನೀಡೋಣ. ದಟ್ ಈಸ್ G2 ದಟ್ ಈಸ್ ಈಕ್ವಲ್ ಟು A3 ಅಂತ ಅರ್ಥ. ದಟ್ ಈಸ್ A3 is nothing but AR ಸ್ಕ್ವೇರ್. ದಟ್ ಈಸ್ 3 into 3 ಸ್ಕ್ವೇರ್. ಓಕೆ, ಸೊ 3 into 3 ಸ್ಕ್ವೇರ್. 3 into 3 square. Okay, so 3 square is nothing but 9 ಬರುತ್ತೆ. That is 3 into 9 ಮಾಡಿದ್ರೆ ಎಷ್ಟಾಗುತ್ತೆ? 27. The two numbers inserted between the 3 and 81 ಎಷ್ಟಾಗುತ್ತೆ ನಮಗೆ? That is 9 and 27 ಬರುತ್ತೆ. 9 and 27 ಇಲ್ಲಿದೆ. Okay, this is what the correct answer. G2 ಮತ್ತೆ G3 ಕಂಡಿದೆ, G1 ಮತ್ತೆ G2 ಕಂಡಿದೆ, ಅದನ್ನೇ 9 and 27 ಆಗುತ್ತೆ. Okay, just write down. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಮಗೆ ದಟ್ ಈಸ್ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಆರ್ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಆರ್ ವಿಚ್ ಮೀನ್ಸ್ AM ದಟ್ ಈಸ್ ಈಕ್ವಲ್ ಟು AM ದಟ್ ಈಸ್ ಈಕ್ವಲ್ ಟು 8 GM ದಟ್ ಈಸ್ ಈಕ್ವಲ್ ಟು GM ದಟ್ ಈಸ್ ಈಕ್ವಲ್ ಟು ನಮಗೆ 5 ಕೊಟ್ಟಿದ್ದಾರೆ. ಓಕೆ, ಸೊ ದೆನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಾಗುತ್ತೆ? ಕ್ವಾಡ್ರಾಟಿಕ್ ಇಕ್ವೇಷನ್ ಏನು ಬರುತ್ತೆ ಅಂತ ಕಂಡಿಡಿ ಅಂತ ಹೇಳಿದ್ರೆ, ಸೊ ಅರ್ಥಮೆಟಿಕ್ ಮೀನ್ ಇಸ್ ನಥಿಂಗ್ ಬಟ್ ವಾಟ್ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಏನು ಅರ್ಥಮೆಟಿಕ್ ಮೀನ್ ಅಂದರೆ A plus B divided by 2 ದಟ್ ಈಸ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಇಸ್ ನಥಿಂಗ್ ಬಟ್ ವಾಟ್ ರೂಟ್ AB ದಟ್ ಈಸ್ ಈಕ್ವಲ್ ಟು ಇಟ್ ಇಸ್ ಬಟ್ 5. ಇದನ್ನ ಏನು ಬರಿಬೋದು ನಾನು? ಸೊ ದಟ್ ಈಸ್ A plus B ದಟ್ ಈಸ್ ಈಕ್ವಲ್ ಟು A plus B. ಈ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 16 ಆಗುತ್ತೆ. 16 ಈ ಸ್ಕ್ವೇರ್ ಮಾಡ್ಕೊಳ್ಳಿ. ರೂಟ್ AB ಇದ್ರೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ AB ದಟ್ ಈಸ್ ಈಕ್ವಲ್ ಟು AB ದಟ್ ಈಸ್ ಈಕ್ವಲ್ ಟು 5 ನ ಸ್ಕ್ವೇರ್ ಮಾಡಿದ್ರೆ 25. ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ನಾವು ರೂಟ್ AB ನ ಸ್ಕ್ವೇರ್ ಮಾಡಿದ್ರೆ AB ಬರುತ್ತೆ, 5 ನ ಸ್ಕ್ವೇರ್ ಮಾಡಿದ್ರೆ 25 ಬರುತ್ತೆ, 25 ಬರುತ್ತೆ. ಇಷ್ಟ ಆದಮೇಲೆ ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವು ನಾವು ದ ಜನರಲ್ ಇಕ್ವೇಷನ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಜನರಲ್ ಇಕ್ವೇಷನ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ದಟ್ ಈಸ್ x ಸ್ಕ್ವೇರ್ ಮೈನಸ್ A plus B ಟೈಮ್ಸ್ ಆಫ್ x ಓಕೆ ಪ್ಲಸ್ AB that is equal to 0. ಇದು ಜನರಲ್ ಇಕ್ವೇಷನ್ ಆಫ್ ದಿ ಕ್ವಾಡ್ರಾಟಿಕ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ x ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್ ಮೈನಸ್ A plus B ಅಂದ್ರೆ ಎಷ್ಟಿದೆ? ನನಗೆ 16 ಇದೆ, 16x ಯು ರೈಟ್ ಆಸ್ ಇಟ್ ಈಸ್. ಓಕೆ, ಪ್ಲಸ್ AB ಅಂದ್ರೆ ಎಷ್ಟಿದೆ? 25 ಇದೆ, 25 that is 0. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಜನರಲ್ ಇಕ್ವೇಷನ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ದಿಸ್ ಇಸ್ ವಾಟ್ ದಿ ಜನರಲ್ ಇಕ್ವೇಷನ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಐತೆ ನೋಡಿ, x ಸ್ಕ್ವೇರ್ ಮೈನಸ್ 16x x ಸ್ಕ್ವೇರ್ ಮೈನಸ್ 16x ಪ್ಲಸ್ 25 that is equal to 0. ಓಕೆ, ದಿಸ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೊ ದೇ ಹ್ಯಾವ್ ಗಿವನ್ ಸಮೇಷನ್ ಆಫ್ ಅಂತ ಕೊಟ್ಟಿದ್ದಾರೆ. ಸಮೇಷನ್ ಆಫ್ ಇದನ್ನ ಹೆಂಗ್ ಬರುತ್ತೆ? ಸಮೇಷನ್ ಆಫ್ ಅಂತಾರೆ. ಈ ಸಿಗ್ಮಾ ಇಸ್ ನಥಿಂಗ್ ಬಟ್ ಸಮೇಷನ್ ಅಂತಾರೆ. ಇದನ್ನ ಹೆಂಗ್ ಬರೆಯುವುದು ಅಂತ ಸೊ ದಿಸ್ ವಿ ಕ್ಯಾನ್ ಇಟ್ ಫಸ್ಟ್ K ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಬೇಕು, ಪ್ಲಸ್ ಮಾಡಬೇಕು, ಆಮೇಲೆ K ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಬೇಕು, ಪ್ಲಸ್ ಮಾಡಬೇಕು, ಆಮೇಲೆ K ವ್ಯಾಲ್ಯೂ 3 ಸಬ್ಸ್ಟಿಟ್ಯೂಟ್ ಮಾಡಬೇಕು, ಪ್ಲಸ್ ಮಾಡಬೇಕು. ಓಕೆ, ಈಗ ಬರಿತೀನಿ ನೋಡಿ. ಸೊ ನಮಗೆ K ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿ ಅಪ್ ಟು ಎಲ್ಲಿವರೆಗೆ ಮಾಡಬೇಕು? 5 ಸಬ್ಸ್ಟಿಟ್ಯೂಟ್ 5 ವರೆಗೆ ಮಾಡಿ. 3 ಪ್ಲಸ್ 2 ಟು ದಿ ಪವರ್ 1 ಪ್ಲಸ್ ಇದು 1 ಆಯಿತು, ಪ್ಲಸ್ ನೆಕ್ಸ್ಟ್ 3 ಪ್ಲಸ್ 2 ಟು ದಿ ಪವರ್ 2 ಪ್ಲಸ್ ಓಕೆ ಅದೇ ಥರ 3 ಪ್ಲಸ್ 2 ಟು ದಿ ಪವರ್ 3 ಪ್ಲಸ್ ಅದೇ ಥರ 2 ಪ್ಲಸ್ 3 ಪ್ಲಸ್ 2 ಟು ದಿ ಪವರ್ 4 ಪ್ಲಸ್ ಅದೇ ಥರ 3 ಪ್ಲಸ್ 2 ಟು ದಿ ಪವರ್ 5 ಇಷ್ಟು ಇದು ಬರ್ಕೊಳ್ಳಿದೆ. ಓಕೆ, ಫಸ್ಟ್ ಏನು ಮಾಡಿದ್ರೆ ನಮಗೆ ಇನ್ನೇನು ಮಾಡೋಣ? ಇಲ್ಲಿ 3 ನ ಒಂದು ಕಡೆ ಬರ್ಕೊಂಬಿಡೋಣ. 3 ಒಂದು ಕಡೆ ಅಂದ್ಕೊಂಬಿಡೋಣ. ದಟ್ ಈಸ್ 3 ಪ್ಲಸ್ 3 ಪ್ಲಸ್ 3 ಪ್ಲಸ್ 3 ಪ್ಲಸ್ 3 3 ಪ್ಲಸ್ 3 ಪ್ಲಸ್ 3 ಆಯ್ತಾ? 5 ಟೈಮ್ಸ್ ಆಯ್ತಾ? ಅದು ಬರ್ಕೊಂಡು ಆಯ್ತು. ಅದು ಪ್ಲಸ್ ಅದೇ ಥರ 2 ಟು ದಿ ಪವರ್ 1 2 ಟು ದಿ ಪವರ್ 1 2 ಟು ದಿ ಪವರ್ 2 ಪ್ಲಸ್ 2 ಟು ದಿ ಪವರ್ 3 2 ಟು ದಿ ಪವರ್ 4 ಪ್ಲಸ್ 2 ಟು ದಿ ಪವರ್ 5. ಓಕೆ, ಇವನ್ನೆಲ್ಲ ಆ್ಯಡ್ ಮಾಡಿಬಿಟ್ರೆ ಮುಗೀತು. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಬಟ್ ನೀವು ಏನು ಮಾಡ್ಬೇಕಂದ್ರೆ ಇದನ್ನ ನಾರ್ಮಲ್ ಆಗಿ ಹೆಂಗೆ ಕಂಡುಹಿಡಬೇಕಂದ್ರೆ ಸೊ ಇದೇನು ಮಾಡ್ತೀನಿ ಅಂದರೆ 3ನ ಕಾಮನ್ ತೊಗೊಳ್ಳಿ. ಇಲ್ಲಿ 3ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ? 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಆಗುತ್ತೆ. ಓಕೆ, ಇಲ್ಲಿ ಸೊ ಹಿಯರ್ ನಾನು ಇದನ್ನ ಜಾಮೆಟ್ರಿಕ್ ಸೀರೀಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಇದನ್ನೇನು ಜಾಮೆಟ್ರಿಕ್ ಸೀರೀಸ್ ಯೂಸ್ ಮಾಡ್ಕೊಂಡು ಅಥವಾ ಸಮ್ ಆಫ್ ಜಾಮೆಟ್ರಿಕ್ ಸೀರೀಸ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಓಕೆ, ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡು ಬರ್ಕೊಂಡ್ಬಿಡ್ತೀನಿ. ದಟ್ ಈಸ್ ಏನಾಗುತ್ತೆ? ದಟ್ ಈಸ್ 2 ಪ್ಲಸ್ 2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 4 ಆಗುತ್ತೆ. 2 ಕ್ಯೂಬ್ ಅಂದರೆ ಎಷ್ಟಾಗುತ್ತೆ? 8 ಆಗುತ್ತೆ. 2 ಟು ದಿ ಪವರ್ 4 ಅಂದರೆ ಎಷ್ಟಾಗುತ್ತೆ? 16 ಆಗುತ್ತೆ. 2 ಟು ದಿ ಪವರ್ 5 ಅಂದರೆ 32 ಆಗುತ್ತೆ. ಇದನ್ನು ಬರ್ಕೊಟ್ಟು ನಾರ್ಮಲಾಗಿ ಜಾಮೆಟ್ರಿ ಸೀರೀಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ನಿಮ್ಗೆ ಆನ್ಸರ್ ಬರುತ್ತೆ. ಹಿಂಗೆ ಮಾಡಿದ್ರು ಬರುತ್ತೆ. ಓಕೆ, ಸೊ ಇದರ 3 ಟೈಮ್ಸ್ ಆಫ್ 5 3 ಟೈಮ್ಸ್ ಆಫ್ 5
ಆ್ಯಡ್ ಮಾಡ್ಕೊಂಡು 1 + 1 + ಅಂದರೆ 5 ಆಗುತ್ತೆ, 3 ಟೈಮ್ಸ್ 5. ಇದನ್ನ ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ದಟ್ ಈಸ್ ಇದು ಎಷ್ಟಾಗುತ್ತೆ 20 ಆಗುತ್ತೆ. 16 + 4 ಮಾಡಿದ್ರೆ 20 ಆಗುತ್ತೆ. ನಮಗೆ 32 + 8 ಮಾಡಿದಾಗ 40 ಆಗುತ್ತೆ. 40 + 20 ಮಾಡಿದ್ರೆ 60 ಆಗುತ್ತೆ. 60 + 2 ಅಂದರೆ 62. ಇವಾಗ 5 3 ಎಷ್ಟಾಗುತ್ತೆ 15 + 62. ಓಕೆ, ಸೊ ದಿಟ್ ಈಸ್ 7. ಓಕೆ, ದಟ್ ಈಸ್ 77. ಓಕೆ, ಇದರ ಆನ್ಸರ್ ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 77. ಯು ಜಸ್ಟ್ ರೈಟ್ ಇಟ್ 77. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅಸರ್ಷನ್ ಆ್ಯಂಡ್ ರೀಸನ್. ಫೈಬೋನಸಿ ಸೀರೀಸ್ ನಾನು ಹೇಳಿದೆ, ಫೈಬೋನಸಿ ಸೀರೀಸ್ ಇಸ್ ನಥಿಂಗ್ ಬಟ್ ಫಸ್ಟ್ ಪ್ರೀವಿಯಸ್ 2 ಟರ್ಮ್ನ ಆ್ಯಡ್ ಮಾಡಿದ್ರೆ ಇದು ಬಂದಿರಬೇಕು. ಓಕೆ, ಸೊ ಬೇಕಾದ್ರೆ ನೋಡಿ ಪ್ರೀವಿಯಸ್ ಈ ವರ್ಡ್ ಆ್ಯಡ್ ಮಾಡಿ 2 ಬಂದಿದ್ದು. 1 + 1 2, ಓಕೆ ಬಂದಿದ್ದು. 1 + 2 ಮಾಡಿದ್ರೆ 3 ಬಂದಿದ್ದನ, ಓಕೆ 3 ಬಂತು. 2 + 3 ಮಾಡಿದ್ರೆ ಏನು ಬರ್ತಿದೆ 5 ಬರಬೇಕಾವುದಲ್ಲ, ಬಟ್ ಬಂದಿದ್ದನ 5 ಬಂದಿಲ್ಲ. ಓಕೆ, ಸೊ 5 ಬಂದಿಲ್ಲ, ದಟ್ ಈಸ್ ವೈ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಅಸರ್ಷನ್ ರಾಂಗ್ ಆಗುತ್ತೆ. ಓಕೆ, ಅಸರ್ಷನ್ ಏನು ರಾಂಗ್ ಆಯ್ತಾ. ಓಕೆ, ಅದೇ ಥರ ರೀಸನ್ ನೋಡಿ, ರೀಸನ್ ಕರೆಕ್ಟ್ ರೀಸನ್ ಏನಂದ್ರೆ ಅದಕ್ಕೆ ಓಕೆ ಸೀಕ್ವೆನ್ಸ್ ಇಸ್ ಡಿಫೈನ್ಡ್, ದಟ್ ಈಸ್ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ ಯಾವ್ದಾದ್ರು ಒಂದೇ ಬರ್ತದೆ. ಫೈಬೋನಸಿ ಸೀಕ್ವೆನ್ಸ್ ಅಲ್ಲಿ ಅಥವಾ ಫೈಬೋನಸಿ ಸೀರೀಸ್ ಅಲ್ಲಿ ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಆಲ್ವೇಸ್ ಇಟ್ ಈಸ್ 1 ಓನ್ಲಿ, ಆಲ್ವೇಸ್ 1 ಬರುತ್ತೆ. ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ 1 ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಈ ಟರ್ಮ್ ಅಂದರೆ ಇದು ನೋಡಿ, ಇದೆಷ್ಟು, ಇದು ಥರ್ಡ್ ಟರ್ಮ್ ಕಂಡಿಡಿ. ಇದು ಥರ್ಡ್ ಟರ್ಮ್ ಇಸ್ ನಥಿಂಗ್ ಬಟ್ ನಾನು ಏನು ಮಾಡಬೇಕು, ಅದರ ಥರ್ಡ್ ಟರ್ಮ್ ಆ್ಯಡ್ ಮಾಡ್ತೀನಿ, ಸೆಕೆಂಡ್ ಟರ್ಮ್ ಮತ್ತು ಫಸ್ಟ್ ಟರ್ಮ್ ಆ್ಯಡ್ ಮಾಡಬೇಕು. ಈ ಸೆಕೆಂಡ್ ಟರ್ಮ್, ಇದು ಫಸ್ಟ್ ಟರ್ಮ್. ಈಗ ಫೋರ್ತ್ ಟರ್ಮ್ ಕಂಡಿಡಿದ್ದೀವಿ. ಫೋರ್ತ್ ಟರ್ಮ್ ಕಂಡಿದ್ದು ಥರ್ಡ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಆ್ಯಡ್ ಮಾಡಿ. ಓಕೆ, ಪ್ರೀವಿಯಸ್ 2 ಟರ್ಮ್ಸ್ ಆ್ಯಡ್ ಮಾಡಿದ್ವಿ. ದಿಸ್ ಇಸ್ ವಾಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಫೈಬೋನಸಿ ಸೀರೀಸ್, ಫೈಬೋನಸಿ ಸೀಕ್ವೆನ್ಸ್. ದಿಸ್ ಇಸ್ ಕರೆಕ್ಟ್ ಇದೆ. ಸೊ ವಿಚ್ ಮೀನ್ಸ್ ನಾನು ಏನು ಹೇಳ್ಬೋದು, ಬೋತ್ ಅಸರ್ಷನ್ ರೀಸನ್ ಆರ್ ಟ್ರೂತ್. ತಪ್ಪಾಗುತ್ತೆ ಅದು. ಬೋತ್ ಫಾಲ್ಸ್, ಎರಡು ತಪ್ಪಲ್ಲ. ಅಸರ್ಷನ್ ಇಸ್ ಟ್ರೂ, ರೀಸನ್ ಇಸ್ ಫಾಲ್ಸ್, ತಪ್ಪು. ಅಸರ್ಷನ್ ಇಸ್ ಫಾಲ್, ರೀಸನ್ ಇಸ್ ಟ್ರೂ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22 ಏನು ಕೊಟ್ಟಿದ್ದಾರೆ ಅಂದರೆ, ಸೊ ವಾಟ್ ದ ಬಾಸ್ ಇನ್ ಜಿ ಪಿ ಫಸ್ಟ್ ಏನು ಕೊಟ್ಟಿದ್ದಾರೆ 3 6 12 ಅಂತ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋವಿಂಗ್. ಫಸ್ಟ್ ಕಾಮನ್ ರೇಷಿಯೋ ಏನು ಬರುತ್ತೆ, ಸೊ ಇಲ್ಲೇ ಕಂಡುಹಿಡಿಯೋದು ಕಾಮನ್ ರೇಷಿಯೋ ನಥಿಂಗ್ ಬಟ್ ಏನು ಬರುತ್ತೆ ಅಂದರೆ ಆರ್ ದಟ್ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಅಂದರೆ 6 ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ 2 ಬರುತ್ತೆ. ಆರ್ ವ್ಯಾಲ್ಯೂ ದಟ್ಸ್ ಬರುತ್ತೆ 2 ಬಂತು ಅಂದರೆ ನಮಗೇನು ದಿಸ್ ಫಸ್ಟ್ ಆಪ್ಷನ್ಗೆ ಏನಾಗುತ್ತೆ ಆನ್ಸರು ಸೆಕೆಂಡ್ ಆಪ್ಷನ್, ಎಗೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ, ಇದಾಯ್ತಾ. ನೆಕ್ಸ್ಟ್ ಸಿಕ್ಸ್ತ್ ಟರ್ಮ್ ಆಫ್ ದಿ ಜಿ ಪಿ ಅಂದರೆ ಸಿಕ್ಸ್ತ್ ಟರ್ಮ್ ಇಸ್ ನಥಿಂಗ್ ಬಟ್ ಎಷ್ಟು A6 ಕಂಟಿನ್ಯೂ ಬಟ್ A r⁵ ಕಂಡಿಡು. A r⁵ ಇಲ್ಲಿ ಫಸ್ಟ್ ಟೈಮ್ ಏನೇನು ಕೊಟ್ಟಿದ್ರೆ ದಟ್ ಈಸ್ A ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ 2 ಕೊಟ್ಟಿದ್ರೆ 2 ಬರ್ಕೊಳ್ಳಿ. ಓಕೆ, ಸಾರಿ 3 ಕೊಟ್ಟಿದ್ರೆ A ದಟ್ ಈಸ್ ಈಕ್ವಲ್ ಟು 3 ಇದೆ 3 ಬರ್ಕೊಳ್ಳಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ A ವ್ಯಾಲ್ಯೂ 3 ಇದೆ 3 ಬರ್ಕೊಳ್ಳಿ. 3 ಇಂಟು R ವ್ಯಾಲ್ಯೂ ಎಷ್ಟಿದೆ ನಮಗೆ 2 ಇದೆ 2⁵. ಓಕೆ, 3 ಯು ರೈಟ್ ಆಸ್ ಇಟ್ ಈಸ್ ನಮಗೆ 2⁵ ಅಂದರೆ ಏನಾಗುತ್ತೆ 2⁵ ಇಸ್ ನಥಿಂಗ್ ಬಟ್ ನಮಗೆ ದಟ್ ಈಸ್ 32 ಆಗುತ್ತೆ. ಯು ರೈಟ್ ಇಟ್ 32. ಓಕೆ, ಸೊ 3 2 ಎಷ್ಟಾಗುತ್ತೆ 3 2 6 ಆಗುತ್ತೆ. ಯು ರೈಟ್ ಇಟ್ 6 3 3 ಏನಾಗುತ್ತೆ 9. ಸೊ ವಿಚ್ ಮೀನ್ಸ್ ನಮಗೆ A6 ಎಷ್ಟಾಯಿತು A6 ದಟ್ ಈಸ್ ಈಕ್ವಲ್ ಟು 96 ಇದೆ ನೋಡಿ. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್, ಸಮ್ ಟು 4 ಟರ್ಮ್ಸ್ ಆಫ್ ಜಿ ಪಿ. ಫಸ್ಟ್ 4 ಟರ್ಮ್ಸ್ ಬರಬೇಕು. ಹಿಂಗೆ ಎಸ್ ಎನ್ ದಟ್ ಈಸ್ ಫಾರ್ಮುಲಾ ಅದು ಕೊಟ್ಟಿದೆ. ಎಸ್ ಎನ್ ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಲೈಡಲ್ಲಿ ಮಾಡ್ತೀನಿ ನೋಡಿ. ಎಸ್ ಎನ್ ದಟ್ ಈಸ್ ಈಕ್ವಲ್ ಟು A ಇಂಟು r⁴n - 1 ಡಿವೈಡೆಡ್ ಬೈ r-1. ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದೆ ಅಲ್ಲಿ, ಎ ವ್ಯಾಲ್ಯೂ ದಟ್ ಈಸ್ ಥಿಂಗ್ ಬಟ್ 3 ಕೊಟ್ಟಿದ್ರೆ. ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ ನಮಗೆ ದಟ್ ಈಸ್ 2. ಅವ್ರು ಎಷ್ಟಿದೆ ಸಮ್ ಆಫ್ 4 ಟರ್ಮ್ಸ್ ಕೊಂಡಿದೆ. ಸೊ ಸಮ್ ಆಫ್ 4 ಅಂದರೆ S4 ದಟ್ ಈಸ್ ಈಕ್ವಲ್ ಟು ನಮಗೆ A ಇಂಟು ಅಂದರೆ A ಪ್ಲಸಲ್ಲಿ ಏನಿದೆ ನಮಗೆ 3 ಇದೆ 3 ಇಂಟು r ಪ್ಲಸಲ್ಲಿ ಎಷ್ಟಿದೆ r ಬಟ್ 2 ಇದೆ 2⁴ -1 ಡಿವೈಡೆಡ್ ಬೈ 2⁴ -1 ಡಿವೈಡ್ ಬೈ ಏನು ಬರುತ್ತೆ ನಮಗೆ ದಟ್ ಈಸ್ 2 - 1. ಇಲ್ಲಿ ಡೈರೆಕ್ಟಾಗಿ ಬಂದ್ಬಿಡ್ತಿದೆ, ನಮ್ಗೆ ಏನು ಮಾಡೋದು ಬೇಕಾಗಿಲ್ಲ, 45ನೇ ಬರುತ್ತೆ. ಓಕೆ, ನಮ್ಗೆ ನೋಡಿದ್ರೆ ಹೇಳ್ಬಿಡ್ಬೋದು. ವೈ ಬಿಕಾಸ್ ಇವೆರಡು ಆಪ್ಷನ್ ಉಳಿದಿದ್ದೇನೆ ಅದು ಒಂದೇ. ಓಕೆ, ಸೊ ನಾವು ಸ್ಟಿಲ್ ನಾವು ಮಾಡೋಣ ನಮ್ಗೆ ಏನು ಬರ್ತದೆ ನಮಗೆ 3 ಇಂಟು 2⁴ ಅಂದರೆ ನಥಿಂಗ್ ಬಟ್ 16 ಆಗುತ್ತೆ. 16 - 1 ಅಂದರೆ 15 ಆಗುತ್ತೆ. 15 ಬರುತ್ತೆ. 2 - 1 ಅಂದರೆ ಎಷ್ಟಾಗುತ್ತೆ 2 - 1 ಅಂದರೆ 1 ಆಗುತ್ತೆ. ದಟ್ ಈಸ್ 15 3 ಜಸ್ಟ್ ಆಗುತ್ತೆ 15 3 55. ವಿಚ್ ಮೀನ್ಸ್ S4 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ S4 ದಟ್ ಈಸ್ ಈಕ್ವಲ್ ಟು 45 ಆಗುತ್ತೆ. ಇದೆ ನೋಡಿ 45 ಇದೆ. ವಿಚ್ ಮೀನ್ಸ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂದರೆ ಎ ನಿಂದ್ರೇನು A2 ಎಲ್ಲಿದೆ A2 ಇಲ್ಲಿದೆ ನೋಡಿ. ಇಲ್ಲಿ ಫಸ್ಟ್ ಆಪ್ಷನ್ಗೆ ಗೊತ್ತಾಗ್ಬಿಡ್ತೀನಿ
A2 B1 B1 ತಪ್ಪು ಬರ್ತಿದ್ದೀನಿ ನಾನು ಅಂದರೆ A2 ಬರಬೇಕು. ಓಕೆ, A2 ಬರಬೇಕು. ಬಿ ಅನ್ನೋದು ಥರ್ಡ್ ನಂಬರ್, ಪಿ ಅನ್ನೋದು ಥರ್ಡ್ ಬರಬೇಕಿತ್ತು. ನಾನು ಇಲ್ಲೇನೋ ತಪ್ಪು ಬರ್ದಿದ್ದೀನಿ, ಇಲ್ಲ ಆಪ್ಷನ್ಸೇ ಇಲ್ಲ ಆ ಥರದ್ದು. ಓಕೆ, ಸೊ ಬಟ್ ನಮ್ಗೆ ಇದಕ್ಕೆ ಆನ್ಸರ್ ಕರೆಕ್ಟ್ ನೋಡಿ. ಸೊ ನಮಗೇನು ಎ ಅನ್ನೋದು 2, ದಟ್ ಈಸ್ ಎ ದಟ್ ಈಸ್ ಈಕ್ವಲ್ ಟು ಎ ಅನ್ನೋದು ಎಷ್ಟು 2. ಓಕೆ, ಬಿ ಅನ್ನೋದೇನು, ಬಿ ಅನ್ನೋದು 3. ಓಕೆ, ಸೊ ಸಿ ಅನ್ನೋದು ಏನು ಬರಬೇಕು, ಸಿ ಅನ್ನೋದು ನಮಗೆ 1 ಬರಬೇಕು. ಓಕೆ, ಸಿ ಅನ್ನೋದು 1. ಸೊ ದಿಸ್ ಇಸ್ ವಾಟ್ ಕರೆಕ್ಟ್ ಆನ್ಸರ್. ಇಲ್ಲಿಲ್ಲ, ಬಟ್ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್ ನೋಡಿ. ನಾನು ಬರೆಯುವಾಗ ಏನಾದರೂ ಮಿಸ್ಟೇಕ್ ಮಾಡಿರ್ಬೋದು. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ಸಮ್ ಆಫ್ ಸೀರೀಸ್ ನೋಡಿ. ಸಮ್ ಆಫ್ ಎಲ್ಲಿವರೆಗೆ ಅಪ್ ಟು 6 ಟರ್ಮ್ಸ್, ಅದೇನಂದ್ರೆ S6 X6 ಕಂಡುಹಿಡಬೇಕು. ಓಕೆ, ಏನು ಬರೋದು ಅಂದರೆ ಎ ವ್ಯಾಲ್ಯೂ ಎಷ್ಟಿದೆ ನಮಗೆ, ಎ ವ್ಯಾಲ್ಯೂಸ್ ನಥಿಂಗ್ ಬಟ್ ನಮಗೆ 1 ಇದೆ, 1 ಬರ್ಕೊಳ್ಳಿ. ನಮಗೆ ಆರ್ ವ್ಯಾಲ್ಯೂ ಅದೇ ಥರ ಆರ್ ವ್ಯಾಲ್ಯೂಸ್ ನಥಿಂಗ್ ಬಟ್ ಏನಿದೆ ನಮಗೆ, ದಟ್ ಈಸ್ ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಇದ್ರೆ 1/2, ಫಸ್ಟ್ ಟರ್ಮ್ ಏನಿದೆ ನಮಗೆ 1 ಇದೆ, ದಟ್ ಈಸ್ ಆರ್ ವ್ಯಾಲ್ಯೂ 1/2. ಸೊ ಆರ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 1. ಹೌದಾ, ಆರ್ ವ್ಯಾಲ್ಯೂ ಏನಿದೆ ನಮಗೆ ಲೆಸ್ಸರ್ ದನ್ 1, ಆರ್ ವ್ಯಾಲ್ಯೂ ಲೆಸ್ಸರ್ ದನ್ 1 ಅಂತ ಬಂದಾಗ ಸೊ ನಮ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ದಟ್ ಈಸ್ ಎಸ್ ಎನ್ ದಟ್ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಆರ್ ಟು ದಿ ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಸೊ ನಾ ಈಗ ನೋಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಎ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1 ಇದೆ, ಆರ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1/2. ಎ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1 ಇಂಟು 1 ಮೈನಸ್ ಆರ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1/2. 1/2 ಟು ದಿ ಪವರ್ ಎಷ್ಟನೇ ಟರ್ಮ್, 6th ಟರ್ಮ್ ಕಂಡು. ಸಮ್ ಆಫ್ ಫಸ್ಟ್ 6th ಟರ್ಮ್ಸ್, 1 ಆಫ್ 6 ಟರ್ಮ್ಸ್ ಅಂದರೆ ಏನಿದೆ, ದಟ್ ಈಸ್ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ, ದಿಸ್ ಈಸ್ ನಮ್ಗೆ ಏನಾಗುತ್ತೆ 1 ಡಿವೈಡೆಡ್ ಬೈ 2 ಟು ದಿ ಪವರ್ 6 ಆಗುತ್ತೆ ನೋಡಿ. 1 ಡಿವೈಡೆಡ್ ಬೈ 2 ಟು ದಿ ಪವರ್ 6, 1/2 ಟು ದಿ ಪವರ್ 6 ಇಸ್ ನಥಿಂಗ್ ಬಟ್ 1/2 ಟು ದಿ ಪವರ್ 6 ಎರಡು ಸೇಮ್ ಆಗುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ 1 ಡಿವೈಡ್ ಬೈ 2 ಟು ದಿ ಪವರ್ 6 ಬರುತ್ತೆ, ಡಿವೈಡೆಡ್ ಬೈ 1 ಮೈನಸ್ 1/2. ಓಕೆ, ಸೊ ನಾವು ಇದೇನಾಗುತ್ತೆ ನೋಡಿ 1 ಮೈನಸ್ 1/2, ಇದು ಎಲ್ಲಿ ಇಲ್ಲಂದ್ರೆ ಏನು 1 ಆಗುತ್ತೆ. ಓಕೆ, ಸೊ ಅಥವಾ ನೀವು ಎಲ್ ಸಿ ಎಮ್ ತೊಗೊಳ್ಳಿ, ನನಗೆ 1 ಮೈನಸ್ 2 ಟು ದಿ ಪವರ್ 6 ಇಸ್ ನಥಿಂಗ್ ಬಟ್ 64 ಆಗುತ್ತೆ. ಇವ್ರೇಟೆಡ್ 64, ಇಲ್ಲೇನಿಲ್ಲಂದ್ರೆ 1 ಇರುತ್ತೆ. 1 ಮೈನಸ್ 1/2 ಇಸ್ ನಥಿಂಗ್ ಬಟ್ 1 ಮೈನಸ್ 1/2 ಅಂದರೆ 1/2ನೇ ಬರುತ್ತೆ, 1/2ನೇ ಬರುತ್ತೆ. ಕಂಟಿನ್ಯೂಸ್ ಅಲ್ಲಿ ಇಲ್ಲಿ ಮಾಡ್ತೀನಿ ನೋಡಿ. ಸೊ ನಮ್ಗೆ ಇದೇನಾಗುತ್ತೆ, ದಟ್ ಈಸ್ ಎಸ್ ಎನ್ ದಟ್ ಈಸ್ ಈಕ್ವಲ್ ಟು S6 ದಟ್ ಈಸ್ ಈಕ್ವಲ್ ಟು ಇಲ್ಲಿ ಎಲ್ ಸಿ ಎಮ್ 1 and 64 ಎಲ್ ಸಿ ಎಮ್ ಏನಾಗುತ್ತೆ 64 ಆಗುತ್ತೆ. 64 ಬರ್ಕೊಳ್ಳಿ, ಡಿವೈಡೆಡ್ ಬೈ 1/2 ನಾವು ಎಷ್ಟು, ನಾವು 164 ಜ 64, 64 1 ಜ 64. ಸೊ 64 ಮೈನಸ್ 1, 64 ಮೈನಸ್ 1 ಆಗುತ್ತೆ ಬರ್ಕೊಳ್ಳಿ, ದಟ್ ಈಸ್ 2 1 ಜ 2, 32 ಜ. ಸೊ ನಮ್ಗೆ ಯಾವಾಗ ಏನಾಗುತ್ತೆ, ದಟ್ ಈಸ್ 64 ಅಲ್ಲಿ 1 ಕಳೆದಾಗ ಎಷ್ಟಾಗುತ್ತೆ, ದಟ್ ಈಸ್ 63 ಡಿವೈಡೆಡ್ ಬೈ 32, ವಿಚ್ ಮೀನ್ಸ್ ಸಮ್ ಆಫ್ 6 ಟರ್ಮ್ಸ್ ಈಕ್ವಲ್ ಎಷ್ಟಿದೆ 63 ಡಿವೈಡ್ ಬೈ 32. ಇದೇನು ನೋಡಿ 62 ಡಿವೈಡ್ ಬೈ 32, 63 ಡಿವೈಡ್ ಬೈ 32 ಇಲ್ಲೇ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ದ ರೇಷಿಯೋ ಬಿಟ್ವೀನ್ 7th ಟರ್ಮ್ ಟು ದಟ್ ದಿ 5th ಟರ್ಮ್ ಆಫ್ ದಿ ಜಿ ಪಿ ಹ್ಯಾವಿಂಗ್ ಕಾಮನ್ ರೇಷಿಯೋ ಇಸ್ 2. ಓಕೆ, ದ ರೇಷಿಯೋ ಏನು ಬರುತ್ತೆ, ವಿಚ್ ಮೀನ್ಸ್ ರೇಷಿಯೋ ದಟ್ ಈಸ್ ದೇ ಹ್ಯಾವ್ ಆಸ್ಡ್ A7 ಆ್ಯಂಡ್ A5 ಏನು ಬರುತ್ತೆ ಅಂತ ಕೇಳ್ತಿದ್ದೆ. ವೇರ್ ಆರ್ ದಟ್ ಈಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. A7 is nothing but what, A7 is nothing but A r to the power 6 divided by A5 is nothing but A r to the power 4. ಓಕೆ, ನಾವು ಇಲ್ಲಿ A ಕ್ಯಾನ್ಸಲ್ ಮಾಡಿ. ಓಕೆ, A ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಆರ್ ಹೌ ಮಚ್, ಆರ್ ಟು ದಿ ಪವರ್ 4 ಇದೆ, ಇಲ್ಲಿ ಆರ್ ಟು ದಿ ಪವರ್ 6 ಇದೆ. ಸೊ ನಮ್ಗೆ ಏನಾಗುತ್ತೆ R² ಡಿವೈಡೆಡ್ ಬೈ 1 ಆಗುತ್ತೆ. ಆರ್ ಅಂದರೆ ಎಷ್ಟಿದೆ ನಮಗೆ 2 ಇದೆ, 2ನ ಸ್ಕ್ವೇರ್ ಮಾಡಿ, 2ನ ಸ್ಕ್ವೇರ್ ಮಾಡಿದ್ರೆ ದಟ್ ಈಸ್ 2² ಡಿವೈಡೆಡ್ ಬೈ 1 ಈಸ್ ನಥಿಂಗ್ ಬಟ್ 4 ಡಿವೈಡೆಡ್ ಬೈ 1 ಆಗುತ್ತೆ. ನಮ್ಗೆ ಏನಾಗುತ್ತೆ, ದಟ್ ಈಸ್ ನಥಿಂಗ್ ಬಟ್ 4:1 ಆಗುತ್ತೆ. 4:1. ದ ರೇಷಿಯೋ ಆಫ್ 7th and 5th ಟರ್ಮ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ 4:1. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ದ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ ಆಫ್ ದಿ ಜಾಮೆಟ್ರಿಕ್ ಸೀಕ್ವೆನ್ಸ್ ಆರ್ A and 5 and 25. So 5 and 15 ಅಂದರೆ A1 that is equal to 5, that is A2 that is equal to 15 respectively. What is its fifth term ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದ್ರೆ, ಓಕೆ, ಸೊ ನಾವು ಯು ನೋ ದಟ್ A1 that is equal to 5 ಅಂದರೆ A value that is equal to 5.
ಎ ಆರ್ ದಟ್ ಈಸ್ ಈಕ್ವಲ್ ಟು 15. A2 ಅಂದ್ರೆ ಏನು? A2 ಇಸ್ ನಥಿಂಗ್ ಬಟ್ ನಮಗೆ ಎ ಆರ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎ ವ್ಯಾಲ್ಯೂ ಎಷ್ಟಿದೆ? ನಮ್ಗೆ 5 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 5 ಇಂಟು ಆರ್ ದಟ್ ಈಸ್ ಈಕ್ವಲ್ ಟು 15 ಅಂತ. 5 1 ಜ 5 3 ಇದೆ, ಸೊ ದಟ್ ಈಸ್ ಆರ್ ವ್ಯಾಲ್ಯೂ ಎಷ್ಟು ಬಂತು? ನಮಗೆ 3 ಆಯ್ತು. ಓಕೆ, ಇಷ್ಟು ಬಂತು. ನಾವು ಏನು ಕಂಡುಹಿಡಿ ಅಂತ ಹೇಳಿದ್ರೆ ದಟ್ ಈಸ್ ನಾವು ದೇ ಹ್ಯಾವ್ ಆಸ್ಕ್ಡ್ ಎ ಫಿಫ್ತ್ ಟರ್ಮ್, ಸೊ ದಟ್ ಈಸ್ A5 ಕಂಡುಹಿಡಿಬೇಕು. A5 ಏನು ಬರುತ್ತೆ ಅಂತ ಕಂಡುಹಿಡಿಬೇಕು. A5 ಇಸ್ ನಥಿಂಗ್ ಬಟ್ ವಾಟ್? A5 ಅಂದರೆ ನಮ್ಗೆ ಏನು ಬರುತ್ತೆ ಅಂದರೆ A5 ಇಸ್ ನಥಿಂಗ್ ಬಟ್ ಎ ಆರ್ ಟು ದಿ ಪವರ್ 4. ಓಕೆ, ಸೊ ದಟ್ ಈಸ್ ಎ ಅಂದರೆ ಎಷ್ಟು ಕೊಡಿದೆ? ನಮಗೆ 5 ಇದೆ, ಯು ರೈಟ್ ಇಟ್ 5 ಇಂಟು ಆರ್ ಅಲ್ಲಿ ಎಷ್ಟಿದೆ? 3 ಟು ದಿ ಪವರ್ 4. 3 ಟು ದಿ ಪವರ್ 4 ಎಷ್ಟು ಹೋಗುತ್ತೆ? 3 ಟು ದಿ ಪವರ್ 1 ಅಂದರೆ 3 ಬರುತ್ತೆ. ಓಕೆ, 3 ಟು ದಿ ಪವರ್ 2 ಮಾಡಿದ್ರೆ ಎಷ್ಟಾಗುತ್ತೆ? 9 ಬರುತ್ತೆ. 3 ಟು ದಿ ಪವರ್ 3 ಮಾಡಿದಾಗ ಎಷ್ಟಾಗುತ್ತೆ? 81 ಬರುತ್ತೆ, ಸಾರಿ 27 ಬರುತ್ತೆ. 27 ಬರುತ್ತೆ. 3 ಟು ದಿ ಪವರ್ 4 ಮಾಡಿದ್ರೆ 81. ಯು ರೈಟ್ ಇಟ್ 81. ದಟ್ ಈಸ್ 5 ಇಂಟು 81. 5 ಇಂಟು 81. ಓಕೆ, 5 ಇಂಟು 81 ಈಗ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 5 ಇಂಟು 1 ಮಾಡಿದ್ರೆ 5 ಬರುತ್ತೆ. 8 5 ಎಷ್ಟಾಗುತ್ತೆ? 40 ಆಗುತ್ತೆ. ಯು ರೈಟ್ ಇಟ್ 40. ಎಷ್ಟು ಬರುತ್ತೆ ನಮಗೆ? 405 ಇದೆ. 405 ಇದೆ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಕ್ವಶನ್ ನಂಬರ್ 27 ಏನಿದೆ ನೋಡಿ. ದ ಏಜ್ ಆಫ್ 3 ಚಿಲ್ಡ್ರನ್ಸ್ ಆಲ್ಫಾ ಬೀಟಾ ಗಾಮಾ ಆರ್ ಇನ್ GP. ಓಕೆ, ಏಜ್ ಆಫ್ 3 ಚಿಲ್ಡ್ರನ್ಸ್ ಆಲ್ಫಾ ಬೀಟಾ ಗಾಮಾ ಆರ್ ಇನ್ GP. ಓಕೆ, ಅವ್ರಿಗೆ ಏನು ಕೊಟ್ಟಿದ್ರೆ? ಏಜ್ ಆಫ್ 3 ಚಿಲ್ಡ್ರನ್ಸ್. ಒಬ್ಬಕ್ಕೆ 3 ಚಿಲ್ಡ್ರನ್ಸ್ ಇದ್ದಾರೆ, ಒಂದ್ರದ್ದು ಏಜು ಆಲ್ಫಾ ತೊಗೊಂಡಿದ್ರೆ, ಇನ್ನೊಂದು ಏಜು ಬೀಟಾ ತೊಗೊಂಡ್ರೆ, ಇನ್ನೊಂದು ಏಜ್ ಏನು ಕೊಟ್ಟಿದ್ರೆ? ಗಾಮಾ ತೊಗೊಂಡ್ರೆ, ಅದು ಅವು ಏನಿದೆ GP ಅಲ್ಲಿ ಇದೆ ಅಂತ ಕೊಟ್ಟಿರುತ್ತೆ. ಓಕೆ, ಆ್ಯಂಡ್ ದ ಸಮ್ ಆಫ್ ದೇರ್ ಏಜಸ್ ಈಸ್ 7, ವಿಚ್ ಮೀನ್ಸ್ ಆಲ್ಫಾ ಬಿ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಷ್ಟು ಕೊಟ್ಟಿದ್ರೆ? 7 ಅಂತ ಕೊಟ್ಟಿದೆ. ಆ್ಯಂಡ್ ದೇರ್ ಪ್ರಾಡಕ್ಟ್ ಈಸ್ ಎಷ್ಟು ಕೊಟ್ಟಿದ್ರೆ? ದೇರ್ ಪ್ರಾಡಕ್ಟ್ ಈಸ್ 8 ಅಂತ ಕೊಟ್ಟಿದೆ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಫಾ ಆ್ಯಂಡ್ ಬೀಟಾ? ಓಕೆ, ಸೊ ನಾವು ಕೊಟ್ಟಿರೋದು ಏನು ಬರ್ಕೊಳ್ತೀನಿ? ಸೊ ದಟ್ ಈಸ್ ಆಲ್ಫಾ. Okay, alpha, beta and gamma are in GP, which means alpha, beta, gamma are in GP. GP ಅಲ್ಲಿ ಇದೆ alpha, beta, gamma are in GP ಇದ್ದಾಗ, so sum of their ages, which means alpha plus beta plus gamma, alpha plus beta plus gamma, that is equal to 7. ಅದೇ product of their ages, which means alpha into beta into gamma, that is equal to 8 ಅಂತ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ. Okay, so now ನಾವೇನು ಮಾಡಿದ್ರೆ, now what we have to find means difference of alpha and beta is, so which means alpha minus beta ಇದು ಕಂಡುಹಿಡಿಬೇಕು. ಡಿಫ್ರೆನ್ಸ್ ಆಫ್ alpha minus beta ಇದು ಕಂಡುಹಿಡಿಬೇಕು. ಓಕೆ, ಇದು ಏನು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ನಾವು ಜಸ್ಟ್ ಇದನ್ನ ಏನು ಮಾಡಿದ್ರೆ, ಸೊ whenever they have given alpha product of 3 geometric terms, we have to take it as, ನಾವು ಏನು ತಗೋಬೇಕಂದ್ರೆ a/2 AR. ಫಸ್ಟ್ ಟರ್ಮ್ ಏನು ತೊಗೋಬೇಕು? ನಮಗೆ ನಾರ್ಮಲ್ ಆಗಿ ನಾವು ಫಸ್ಟ್ ಟೈಮ್ ಏನು ತೊಗೊಂಡಿದ್ವಿ? ಎ ತೊಗೊಳ್ತಿದ್ವಿ, AR ತೊಗೊಳ್ತಿದ್ವಿ, AR ಸ್ಕ್ವೇರ್ ತೊಗೊಳ್ತಿದ್ವಿ. ಫಸ್ಟ್ ಟರ್ಮು AR ಸ್ಕ್ವೇರ್, ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಈ ಥರ ತೊಗೊಳ್ತೀವಿ. ಬಟ್ ವೆನ್ ಎವರ್ ದೇ ಹ್ಯಾವ್ ಗಿವನ್ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಅಂತ ಬಂದಾಗ, ಎ ವ್ಯಾಲ್ಯೂ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್, ನಮ್ಗೆ ಏನು ತೊಗೋಬೇಕಂದ್ರೆ ದಟ್ ಈಸ್ ಎ ವ್ಯಾಲ್ಯೂ A/R. ಓಕೆ, ಬಿ ವ್ಯಾಲ್ಯೂ, ಸೊ ಬೀಟಾ ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ? ದಟ್ ಈಸ್ ನಮಗೆ ಸೆಕೆಂಡ್ ಟರ್ಮ್ ಏನು ತೊಗೊಂಡ್ರೆ ಎ ತೊಗೋಬೇಕು, ಥರ್ಡ್ ಟರ್ಮ್ ಏನು ಬೇಕು? AR ತೊಗೋಬೇಕು. ದೀಸ್ ಆರ್ ಆಲ್ಸೋ ಇನ್ GP. ಓಕೆ, ಓಕೆ, ಇವನು GP ಫಾರ್ಮೆಟ್ಲೇ ಇದೆ. ಓಕೆ, ಈಗ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ತೊಗೊಂಡು? ಎ ವ್ಯಾಲ್ಯೂ A/R ತೊಗೊಂಡಿನಿ, ಆಲ್ಫಾ ವ್ಯಾಲ್ಯೂ A/R ತೊಗೊಂಡಿನಿ, ಬೀಟಾ ವ್ಯಾಲ್ಯೂ ಎ ತೊಗೊಂಡಿನಿ, ಗಾಮಾ ವ್ಯಾಲ್ಯೂ AR ತೊಗೊಂಡು, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ದಟ್ ಈಸ್ ಆಲ್ಫಾ ವ್ಯಾಲ್ಯೂ ನಮ್ಗೆ ಇಲ್ಲಿ ಬೇಕಾದ್ರೆ ಇಲ್ಲಿ ಸ್ವಲ್ಪ ಕೆಳಗೆ ನಾನು ಬರ್ಕೊಳ್ತೀನಿ. ಓಕೆ, ಸೊ ನಮಗೆ ಆಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ಏನು ಬರ್ತಾನೆ? ಆಲ್ಫಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು ಬರ್ತದೆ ನೋಡಿ? ಆಲ್ಫಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ ಏನು ಬರ್ತದೆ ಅಂದರೆ ಆಲ್ಫಾ ದಟ್ ಈಸ್ ಈಕ್ವಲ್ ಟು A/R. ಓಕೆ, ಇಂಟು A ಇಂಟು AR, ದಟ್ ಈಸ್ ಈಕ್ವಲ್ ಟು 8. ಆರ್ ಕ್ಯಾನ್ಸಲ್ ಮಾಡಿಬಿಡಿ. ಕ್ಯಾನ್ಸಲ್ ಮಾಡಿದ್ರೆ A ಇಂಟು A ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ E³ ದಟ್ ಈಸ್ ಈಕ್ವಲ್ ಟು 8 ಆಗುತ್ತೆ. ಅಂದರೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ? ಎ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ 2 ಬರುತ್ತೆ. ಓಕೆ, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನೋಡಿ? ದಟ್ ಈಸ್ ನಮಗೆ ಇಲ್ಲೇನು ಈ ಆಲ್ಫಾ ಇಸ್ ನಥಿಂಗ್ ಬಟ್ A/R ಪ್ಲಸ್ A ಪ್ಲಸ್ AR that is equal to 7 ಅಂತ ಕೊಟ್ಟಿದೆ. A is nothing but what? A is nothing but 2 ಇದೆ, 2 substitute ಮಾಡಿ, that is 2 divided by R plus 2 plus 2R that is equal to 7. ಇಲ್ಲಿ ಏನಿರುತ್ತೆ? 1 ಇರುತ್ತೆ, LCM ತಗೊಳ್ಳಿ, 1 ಇರುತ್ತೆ, 1 ತಗೊಳ್ಳಿ. LCM ತಗೊಂಡಾಗ R 1 and 1 LCM ಏನಾಗುತ್ತೆ? ದಟ್ ಈಸ್ ನಮಗೆ R ಆಗುತ್ತೆ, R ತಗೊಳ್ಳಿ, ದಟ್ ಈಸ್ R 1 ಜ R, 1 R ಜ R, 1 R ಜ R. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 2 plus 2R plus 2R square that is equal to 7 ಆಗುತ್ತೆ. ಓಕೆ, ಇಷ್ಟ ಆದ್ಮೇಲೆ ಸೊ ನಾನು ಏನು ಮಾಡ್ತೀನಿ ಅಂದರೆ ಈ ಆರ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ 2 plus 2R plus 2R square that is equal to ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 7R ಬರುತ್ತೆ.
ಈ 7r ಈ ಕಡೆ ತೊಗೊಳ್ತೀನಿ, 7r ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ 2r ಸ್ಕ್ವೇರ್ ಪ್ಲಸ್ 2r, ಓಕೆ, ಮೈನಸ್ 7r ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 0. ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮೆಟ್ ಅಲ್ಲಿ ಬಂತಿಲ್ಲ. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿ ದಟ್ ಈಸ್ ಏನಾಗುತ್ತೆ 2r ಸ್ಕ್ವೇರ್ ಮೈನಸ್ 5r ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 0. ಓಕೆ, ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು ಗೊತ್ತಿರಬೇಕು. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗೆ ಸಾಲ್ವ್ ಮಾಡ್ತೀನಿ ಅಂದರೆ ದಟ್ ಈಸ್ ಇಲ್ಲಿ ಮಾಡ್ತೀನಿ ನೋಡಿ, ದಟ್ ಈಸ್ 2r ಸ್ಕ್ವೇರ್, ಇಲ್ಲಿ ಮಾಡ್ತೀನಿ ದಟ್ ಈಸ್ 2r ಸ್ಕ್ವೇರ್ ಮೈನಸ್ 5r ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 0. ಓಕೆ, ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು ಬರುತ್ತೆ ಅಂದರೆ ನಮಗೆ, ಸೊ ನಮಗೆ ಇದು ಏನು ಯಾವ ಥರ ಸ್ಪ್ಲಿಟ್ ಮಾಡೋಕ್ಕಂದ್ರೆ -5ನ -4 ಇಂಟು -1. ಓಕೆ, -4 ಇಂಟು -1 ಮಾಡಿ ದಟ್ ಈಸ್ ಇಟ್ ಮೀನ್ಸ್ -4r ಇಂಟು -r ಪ್ಲಸ್ 2 ಯು ರೈಟ್ ಆಸ್ ಇಟ್ ಈಸ್ ಹಿಯರ್ 2r ಸ್ಕ್ವೇರ್ ಹೆಂಗಿದೆ ಹಂಗೆ ಬರುತ್ತೆ. ನಾವು ಸೊ ಈ ಫಸ್ಟ್ 2 ಟರ್ಮ್ಸ್ ಅಲ್ಲಿ ಏನು ಕಾಮನ್ ಇದೆ, ದಟ್ ಈಸ್ 2r ಕಾಮನ್ ಇದೆ. 2r ಕಾಮನ್ ಅಂತ ಏನಿರುತ್ತೆ, ಇಲ್ಲಿ ಬರೀ r ಇರುತ್ತೆ ನಮಗೆ, ಇಲ್ಲಿ ಬಾಡಿ ಲೆಫ್ಟ್ ವಿತ್ r ಮೈನಸ್ ಇಲ್ಲಿ 2r ಕಾಮನ್ ತಗೊಂಡ್ರೆ ಏನಾಗುತ್ತೆ, ದಟ್ ಈಸ್ ಇಲ್ಲಿ 2. ಈ ವರ್ಡ್ರಲ್ಲಿ ಏನು ಕಾಮನ್ ಇದೆ, ಈ ವರ್ಡ್ರಲ್ಲಿ -1ನ ಕಾಮನ್ ತಗೊಂಡು ಏನಾಗುತ್ತೆ, ಇಲ್ಲಿ ಏನಾಗುತ್ತೆ r ಆಗುತ್ತೆ, ಇಲ್ಲಿ -2r. ಓಕೆ, ದಟ್ ಈಸ್ ಈಕ್ವಲ್ ಟು ಈ ವರ್ಡ್ರಲ್ಲಿ ಏನು ಕಾಮನ್ ಇದೆ, ಈಗ r -2 ಕಾಮನ್ ಇದೆ, r -2 ಕಾಮನ್ ತಗೊಳ್ಳಿ, r -2 ಕಾಮನ್ ತಗೊಂಡಾಗ ಸೊ ವಾಟ್ ಲೆಫ್ಟ್ ಇಸ್ ದಟ್ ಈಸ್ 2r -1 ದಟ್ ಈಸ್ ಈಕ್ವಲ್ ಟು 0 ಕೊಡಿ. ವಿಚ್ ಮೀನ್ಸ್ r ವ್ಯಾಲ್ಯೂ ಏನು ಬರುತ್ತೆ, r ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಒಂದ್ಸಲ 2 ಬರುತ್ತೆ. ಓಕೆ, ಅಥವಾ r ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ 1/2. ಓಕೆ, r ವ್ಯಾಲ್ಯೂ. ಸೊ ನಾವು ಅವರ್ ಇಂಟೆನ್ಷನ್ ಇಷ್ಟು ಅಲ್ಫಾ ಮತ್ತೆ ಬೀಟಾ ಅಷ್ಟೇ ಕಂಡಿದೆ, ಗಾಮಾ ಬೇಡ, ಅಲ್ಫಾ ಮತ್ತೆ ಬೀಟಾ ಅಷ್ಟೇ ಕಂಡಿಡೋಣ. ಓಕೆ, ಸೊ ಅಲ್ಫಾ ಮತ್ತೆ ಫಸ್ಟ್ ವೆನ್ r ಇಸ್ ಈಕ್ವಲ್ ಟು ಎಷ್ಟು, r ಇಸ್ ಈಕ್ವಲ್ ಟು 2 ಇದ್ದಾಗ ಅಲ್ಫಾ ಏನು ಬರುತ್ತೆ, when r is equal to alpha ಮತ್ತೆ ಬೀಟಾ ಏನು ಬರುತ್ತೆ ನೋಡಿ, r is equal to alpha is nothing but r is equal to 2 and a ವ್ಯಾಲ್ಯೂ ಎಷ್ಟಿದೆ ನಮಗೆ, a ವ್ಯಾಲ್ಯೂ 2 ಇದೆ, a ವ್ಯಾಲ್ಯೂ 2, alpha is nothing but a divided by r. ಓಕೆ, a divided by r which means a ವ್ಯಾಲ್ಯೂ ಎಷ್ಟಿದೆ ನಮಗೆ 2 ಇದೆ, 2 divided by 2 that is equal ಎಷ್ಟಾಗುತ್ತೆ 1. ಅದು ಬೀಟಾ is nothing but beta is nothing ಬರೀ a ವ್ಯಾಲ್ಯೂ ಎಷ್ಟಿದೆ 2 ಆಗುತ್ತೆ. ಅದೇ ಥರ ಗಾಮನ್ನು ಕಂಡುಹಿಡಿದುಕೊಂಡ್ರೆ ಏನಾಗುತ್ತೆ, ಅದು ಗಾಮಾ ದಟ್ ಈಸ್ ಈಕ್ವಲ್ ಟು ನಮಗೆ a ಇಂಟು r ದಟ್ ಈಸ್ ನಮಗೆ ಅಂತ 2 ಇಂಟು 2r ದಟ್ ಈಸ್ ಎಷ್ಟಾಯ್ತು ನಮಗೆ 4r. ನಮಗೆ ದ ಏಜ್ ಏನು ಬರ್ತದೆ ದಟ್ ಈಸ್ 1, 2 and 4. ದ ಏಜ್ ಆಫ್ 3 ಚಿಲ್ಡ್ರನ್ಸ್ ದಟ್ 1, 2, 4 ಯಾವಾಗ ವೆನ್ r ಇಸ್ ಈಕ್ವಲ್ ಟು 2 ಇದ್ದಾಗ, ವಿಚ್ ಮೀನ್ಸ್ ನಮ್ಗೆ ಏನು ಬರುತ್ತೆ ಏಜಸ್ ದಟ್ ಈಸ್ ಈಕ್ವಲ್ ಟು 1, 2, 4. ಡಿಫ್ರೆನ್ಸ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ, ಆಲ್ಫಾ ಅಂದ್ರೆ ಇದು ಮತ್ತೆ ಇದೆ. ಓಕೆ, ಡಿಫ್ರೆನ್ಸ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ ದಟ್ ಈಸ್ ಈಕ್ವಲ್ ಏನು ಬರುತ್ತೆ, ದಟ್ ಈಸ್ 1 ಮೈನಸ್ ಮಾಡ್ಲಸ್ ಆಫ್ 1 minus 2 is nothing but ನಮ್ಗೆ ಏನಾಗುತ್ತೆ -1 ಬರುತ್ತೆ. ಮಾಡ್ಲಸ್ ಆಫ್ 1 is nothing but 1. ಡಿಫ್ರೆನ್ಸ್ ಎಷ್ಟು ಬಂತು 1 ಬಂತು, ಇದು 1. ಓಕೆ, 1 ವೆನ್ ಇದು 1 ಬಂತ, ವೆನ್ r is equal to 1/2, ವೆನ್ r is equal to 1/2 r ಏಜ್ ಇಂದ ಡಿಫ್ರೆನ್ಸ್ ಎಷ್ಟು ಬರುತ್ತೆ, ವೆನ್ r is equal to 1/2 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ವೆನ್ r is equal to 1/2 and a is equal to 2, ಆಲ್ಫಾ ನಮ್ಗೆ ಏನು ಬರುತ್ತೆ, ಆಲ್ಫಾ ದಟ್ ಈಸ್ ಈಕ್ವಲ್ ಟು a divided by r. ಓಕೆ, a ಅಂದ್ರೆ ಎಷ್ಟಿದೆ ನಮಗೆ, a ಅಂದ್ರೆ 2 ಇದೆ, ಯು ರೈಟ್ 2 ಡಿವೈಡೆಡ್ ಬೈ a ಅಂದ್ರೆ 2 ಇದೆ, a ದ 2 ಬರ್ಕೊಳ್ಳಿ, r ವ್ಯಾಲ್ಯೂ ಎಷ್ಟಿದೆ 1/2 ಇದೆ, 1/2 ಓಕೆ, ಇದನ್ನ ಮೇಲೆ ತಗೊಂಡೋಗಿ, ಸೊ ದಟ್ ಈಸ್ 2 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ ಇಲ್ಲಿ ಮೇಲೆ ತಗೊಂಡ್ರೆ 2 ಇಂಟು 2 ಆಗುತ್ತೆ, 2 ಇಂಟು 2 ಇಸ್ ನಥಿಂಗ್ ಬಟ್ 4 ಆಯಿತು 4. ಓಕೆ, ಸಿಮಿಲರ್ಲಿ ಇಫ್ ಬೀಟಾ ವ್ಯಾಲ್ಯೂ ಏನು ಬರುತ್ತೆ, ಬೀಟಾ ಇಸ್ ನಥಿಂಗ್ ಬಟ್ a ಅಷ್ಟೇ ಅಲ್ಲ, a ಬರ್ಕೊಳ್ಳಿ. ಓಕೆ, a ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 2 ಇದೆ, 2 ಬರ್ಕೊಳ್ಳಿ, ದಟ್ ಈಸ್ 2 ಬರುತ್ತೆ. ಗಾಮಾ ಏನಿದೆ, ಗಾಮಾ ನಿಮ್ಗೆ ಇಷ್ಟೇ ಕಂಡು ಹಿಡಿದು ಸಾಕು, ಇದರಲ್ಲಿ ಇದು ಕಳೆದ್ಬಿಟ್ರೆ ಮುಗಿತು ಅಷ್ಟೇ. ನಾವು ಇದನ್ನು ಮಾಡ್ತಿದ್ದೀನಿ ಬಿಕಾಸ್ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಈ ತರ ಕ್ವಶನ್ಸ್ ಕೇಳ್ತಾನೆ. ಓಕೆ, ಇದು ನಾವು MCQ ಕೇಳ್ಕೊಂಡು 3 ಮಾರ್ಕ್ಸ್ ಕ್ವಶನ್ ಈ ತರ ಕ್ವಶನ್ ಕೇಳ್ತಾರೆ. ಗಾಮಾ ದಟ್ ಈಸ್ ಈಕ್ವಲ್ ಟು a ಇಂಟು r, ಸೊ ದಟ್ ಈಸ್ ನಥಿಂಗ್ ಬಟ್ ನಮಗೆ ಏನಾಗುತ್ತೆ 2 ಇಂಟು 1/2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1/2. ದಟ್ ಈಸ್ ಏಜಸ್ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ನಮಗೆ 4, 2, 1. ಅವ್ರೇನು ಹೇಳಿದ್ರೆ ಆಲ್ಫಾ ಮೈನಸ್ ಬೀಟಾ, ಆಲ್ಫಾ ಎಷ್ಟಿದೆ ನಮಗೆ 4 minus 2 ಇದೆ, 4 minus ಆಲ್ಫಾ 4 ಇದೆ, ಬೀಟಾ ಎಷ್ಟಿದೆ 2 ಇದೆ, 4 minus 2 ಅಂದ್ರೆ 2. ನಮ್ಗೆ ಏಜ್ ಎಷ್ಟು ಬಂತು, 1 is 1. ಅವ್ರ ಡಿಫ್ರೆನ್ಸ್ ಆಫ್ ಏಜಸ್ ಎಷ್ಟು ಬಂತು ನಮಗೆ, 1 is 1, ಅನದರ್ is 2. 1 is 1 ಆಗುತ್ತೆ, ಅನದರ್ is 2 ಆಗುತ್ತೆ. ನಮಗೆ ದ ಡಿಫ್ರೆನ್ಸ್ ಆಫ್ ದಿ ಏಜಸ್ ಈಸ್ ನಮಗೆ ಎಷ್ಟು ಅಂತ 2 or 1. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಈ ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಏನಿದೆ, ಎ ಪರ್ಸನ್ ಹ್ಯಾಸ್ 2 parents, ಓಕೆ, 4 grandparents and 8 great grandparents, so on. Then number of his ancestors during 10 generations, number of his ancestors preceding his own. ಓಕೆ, ಸೊ ಇವನ್ ಆದ್ಮೇಲೆ ಇವನ್ಕಿಂತ ಮುಂಚೆ
ಇವನು 10 ಜನರೇಷನ್ಸ್ದು 10 ಜನರೇಷನ್ಸ್ದು ನಮಗೆ ಅವರು ಆನ್ಸೆಸ್ಟರ್ಸ್ ಅವರು ನಮಗೆ ಅವರೇಂತಾರೆ ಅವರು ತಾತ ಮುತ್ತಾತರದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅಂತ ಹೇಳಿದ್ದಾರೆ. ಇವನ್ ಜನರೇಷನ್ಗಿಂತ ಹಿಂದೆ 10 ಜನರೇಷನ್ಸ್, ಇವನ್ ಜನರೇಷನ್ 10 ಜನರೇಷನ್ಸ್ ಹಿಂದೆ ಅವನಿಗೆ ಎಷ್ಟು ತಾತ ಮುತ್ತಾತಗಳಿದ್ದಾರೆ, ಅವ್ರು ಎಲ್ಲರೂ ಎಷ್ಟು ಜನ ಇದ್ದಾರೆ ಅಂತ ಕಂಡಿಡಿ ಅಂತ ಹೇಳಿದ್ರು. ಈಗ ಲೆಟ್ ಅಸ್ ಕನ್ಸಿಡರ್ ಇವನ್ಗೆ ಎಷ್ಟಿದಾವೆ, 2 ಪೇರೆಂಟ್ಸ್ ಇದ್ದಾರೆ. ಓಕೆ, 2 ಪೇರೆಂಟ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಎಷ್ಟು ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ, 4 ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ. ಓಕೆ, ನೆಕ್ಸ್ಟ್ ಎಷ್ಟು ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್, 8 ಗ್ರ್ಯಾಂಡ್ ಪೇರೆಂಟ್ಸ್ ಇದೆ. ಮತ್ತೆ ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತಾ, ಇದೇನು ಒಂದು ಸೀಕ್ವೆನ್ಸ್ ಅಲ್ಲಿ ಬರಲ್ಲ. ಓಕೆ, ಇದು ನೆಕ್ಸ್ಟ್ 2 ಆದ್ರೆ, ನೆಕ್ಸ್ಟ್ 4 ಆದ್ರೆ, ನೆಕ್ಸ್ಟ್ 8 ಆದ್ರೆ, ಮತ್ತೆ ನೆಕ್ಸ್ಟ್ ಇಲ್ಲೇನಾಗುತ್ತೆ, ನೆಕ್ಸ್ಟ್ 16 ಆಗುತ್ತೆ, ನೆಕ್ಸ್ಟ್ ಅದೇ ತರ ಎಷ್ಟಾಗುತ್ತೆ, ನೆಕ್ಸ್ಟ್ 32 ಆಗುತ್ತೆ. ಇದೇ ತರ ಎಷ್ಟು ಜನರೇಷನ್ ವರೆಗೆ, 10 ಜನರೇಷನ್ ವರೆಗೆ ಕಂಡಿಡಿ ಅಂತ ಹೇಳಿದ್ವಿ. 10 ಜನರೇಷನ್ ವರೆಗೆ ಏನಾಗುತ್ತೆ ಅಂತ ಕಂಡಿಡಿ ಅಂತ ಹೇಳಿದ್ರೆ, ಸೊ ದಟ್ ಈಸ್ ನಾವೇನ್ ಮಾಡ್ಬೇಕಂದ್ರೆ S10 ಕಂಡಿಡಿ. S10 is sum of n terms that is equal to ನಿಮ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಎ ವ್ಯಾಲ್ಯೂ ಎಷ್ಟು ಇಲ್ಲಿಂದ, ಎ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ನಮಗೆ 2 ಆಗುತ್ತೆ. ಸೊ ನಮಗೆ ಆರ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ನಮಗೆ 4/2 ಇಸ್ ನಥಿಂಗ್ ಬಟ್ ನಮ್ಗೆ ಏನಾಗುತ್ತೆ 2 ಆಗುತ್ತೆ. ಓಕೆ, ಅಂದ್ರೆ 10 ಜನರೇಷನ್ಸ್ ಇಂದ ಅವ್ರ ತಾತ ಮುತ್ತಾತರುಗಳು ಎಷ್ಟಿದ್ದಾರೆ ಅಂತ ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರ S10 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಸೊ ಫಾರ್ಮುಲಾ ಗೊತ್ತಿದೆ ನಮಗೆ. SN ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, SN ದಟ್ ಈಸ್ ಈಕ್ವಲ್ ಟು A into R to the power n minus 1 divided by R minus 1. ಓಕೆ, ಇದು ಫಾರ್ಮುಲಾ. ಓಕೆ, ಸೊ ಇದನ್ನ ಫಾರ್ಮುಲಾ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋದಾಗ ಎ ವ್ಯಾಲ್ಯೂ ಎಷ್ಟಿದೆ ನಮಗೆ 2 ಇದೆ, 2. ಆರ್ ವ್ಯಾಲ್ಯೂ ಎಷ್ಟಿದೆ ನಮಗೆ, ಆರ್ ವ್ಯಾಲ್ಯೂ ನಮಗೆ 2 ಇದೆ, 2 to the power n ಪ್ಲಸ್ ಎಷ್ಟು n ಅಂದ್ರೆ ಎಷ್ಟು ಜನರೇಷನ್, ಅಪ್ ಟು 10 ಜನರೇಷನ್, ಅಪ್ ಟು minus 1 divided by 2 minus 1. ಓಕೆ, ಇದನ್ನ ಸಾಲ್ವ್ ಮಾಡಿ ಏನಾಗುತ್ತೆ, ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ 2 ಟೈಮ್ಸ್ ಆಫ್ ದಟ್ ಈಸ್ 2 to the power 10 is nothing but 1024. ಇದು ಗೊತ್ತಿರಬೇಕು. 2 to the power 10 is nothing but 1024 minus 1 divided by 2 minus 1 ಅಂದ್ರೆ ಏನಾಗುತ್ತೆ, ದಟ್ ಈಸ್ 1 ಆಗುತ್ತೆ. 1 ಬರ್ಕೊಳ್ಳಿ. ದಟ್ ಈಸ್ 2 into 1023 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ಮಲ್ಟಿಪ್ಲೈ ಮಾಡಿದ್ರೆ 2 3 ಎಷ್ಟು ಆಗುತ್ತೆ, 6 ಆಗುತ್ತೆ, 2 2 4 ಆಗುತ್ತೆ, 2 0 0 2 1 2. ಸೊ 2 4 2046 ಅಷ್ಟೇ. ಅವ್ನು 10 ಜನರೇಷನ್ ಇಂದ ಎಷ್ಟು ತಾತ ಮುತ್ತಾತಗಳಿದ್ರು ಅಂದ್ರೆ 2046 ನಂಬರ್ ಆಫ್ ತಾತ ಮುತ್ತಾತ ಇದ್ರು. ಓಕೆ, ವಿಚ್ ಮೀನ್ಸ್ ಯಾವುದು ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ದಿಸ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ದ ಥರ್ಡ್ ಟರ್ಮ್ ಆಫ್ ದಿ ಸೀಕ್ವೆನ್ಸ್. ಓಕೆ, ಇಲ್ಲಿ ನೋಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ. ಈ ನಿಮಗೆ ಸೀಕ್ವೆನ್ಸ್ ಹೆಸರಿಂದ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾನೆ. ಅದು ಕೂಡ ಆಲ್ಮೋಸ್ಟ್ ನೀವು ಎಷ್ಟೆಲ್ಲ MCQ ಸಾಲ್ವ್ ಮಾಡೋ ಮುಗಿತು. ಸೊ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಬಟ್ ನಾವು ಕೆಲವೊಂದು ಕ್ವಶನ್ ಕೊಟ್ಟಿದ್ದೀನಿ. ಓಕೆ, ಸೊ ನಮಗೆ ಥರ್ಡ್ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಮೀನ್ಸ್ ಇದರಲ್ಲಿ A3 ಕಂಡುಹಿಡಿಯಬೇಕು. A3 ದಟ್ ಈಸ್ ಈಕ್ವಲ್ ಟು -1 to the power 3 n ಮೈನಸ್ ಅಂದ್ರೆ 3 - 1 to the power 3. ಓಕೆ, -1 to the power 3 is nothing but -1 ಅಂತ ಅರ್ಥ. -1 ಬರ್ಕೊಳ್ಳಿ. ದಟ್ ಈಸ್ 3 - 1 ಅಂದ್ರೆ 2 to the power 3. ಓಕೆ, ಸೊ ದಿಸ್ -2 to the power 3 is nothing but ಎಷ್ಟಾಗುತ್ತೆ, ದಟ್ ಈಸ್ 8 ಆಗುತ್ತೆ. ದಟ್ ಈಸ್ -8 ಆಗುತ್ತೆ. ಅಂದ್ರೆ A3 ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, -8 ಆಗುತ್ತೆ. ಇವ್ರು -8. ಓಕೆ, ದಿಸ್ ರೈಟ್ ಡೌನ್. Similarly, so either ನೋಡಿ A fifth term ಕಂಡುಹಿಡಿ. So that is A value that is ಎಷ್ಟು, A value that is equal to 2, R value that is equal to ಎಷ್ಟಾಗುತ್ತೆ, that is 6 divided by 2 ಮಾಡಿ 6 divided by 2 ಮಾಡಿದ್ರೆ ಎಷ್ಟಾಗುತ್ತೆ, that is R value ಬರುತ್ತೆ, that is 3 ಬರುತ್ತೆ. 2 1 2 3 ಜ ಮಾಡಿದ್ರೆ 6 3 ಬರುತ್ತೆ. ಓಕೆ, 2 3 ಜ ಮಾಡಿದ್ರೆ 6 ಬರುತ್ತೆ. that is R value 3 ಬರುತ್ತೆ. ಎಷ್ಟನೇ ಟರ್ಮ್ ಕಂಡುಹಿಡಿ ಅಂತ ಹೇಳಿದ್ರೆ ಅವರು. ಸೊ ದೇ ಹ್ಯಾವ್ ಆಸ್ಕ್ಡ್ us to find fifth term A5 ಕಂಡುಹಿಡಿ. A5 that is equal to A R to the power 4. A value ಎಷ್ಟಿದೆ ಹೇಳಿ, A value is nothing but ನಮಗೆ 2 ಇದೆ, 3 value, R value is nothing but 3 ಇದೆ, 3 to the power 4. that is equal to 2 into 3 to the power 4 ಅಂದ್ರೆ 3 to the power 4 ಅಂದ್ರೆ ಎಷ್ಟು, that is 81 ಆಗುತ್ತೆ. 81 ಮಾಡ್ಕೊಳ್ಳಿ. ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ, that is 92. ಸಾರಿ 92 ಆಗಲ್ಲ, 2 1 ಜ 1 ಮಾಡಿದಾಗ 2 ಆಗುತ್ತೆ. 2 8 ಜ 16 162. so this is what the correct answer, 162. okay, just write down. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಸೇಮ್ ಎಕ್ಸಾಕ್ಟ್ಲಿ ಈ ಕ್ವಶನ್ ಮಾಡಿಸಿದ್ದೀವಿ ಅನ್ಸುತ್ತೆ ನಾನು. ದ ಕಾಮನ್ ರೇಷಿಯೋ ಏನು ಬರ್ತದೆ, R that is equal to ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಅಂದರೆ 2√3 ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ √3. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್, ದ ಅರ್ಥಮೆಟಿಕ್ ಮೀನ್ ಆಫ್ ನಂಬರ್ಸ್ 6 and 10. ಓಕೆ, ಅರ್ಥಮೆಟಿಕ್ ಮೀನ್ ಆಫ್ ನಂಬರ್ಸ್ 6 and 10 ಈಸ್ ಎಷ್ಟು ಕೊಟ್ಟಿದ್ದಾರೆ. ಸೊ ಅರ್ಥಮೆಟಿಕ್ ಮೀನ್ ನಮ್ಗೆ ಏನು ಬರ್ತದೆ, ಅರ್ಥಮೆಟಿಕ್ ಮೀನ್ ಇಸ್ ನಥಿಂಗ್ ಬಟ್
ಸೊ ಅರ್ಥಮೆಟಿಕ್ ಮೀನ್ ದಟ್ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಡಿವೈಡೆಡ್ ಬೈ 2. ಸೊ ಯಾವ್ಯಾವ ನಂಬರ್ಸ್ ಅವು 6 ಮತ್ತು 10 ಕೊಡ್ತಾರೆ, ವಿಚ್ ಮೀನ್ಸ್ ನಮಗೆ 6 ಪ್ಲಸ್ 10 ಡಿವೈಡೆಡ್ ಬೈ 2. ಓಕೆ, 6 ಪ್ಲಸ್ 10 ಡಿವೈಡ್ ಬಿಟ್ಟು ಅಂದರೆ 6 ಪ್ಲಸ್ 10 ಮಾಡಿದ್ರೆ 16 ಆಗುತ್ತೆ. 16 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ, 2 1 ಜಾ 2 8, ನಮಗೆ ಎಷ್ಟಾಗುತ್ತೆ 8 ಆಗುತ್ತೆ. ಅರ್ಥಮೆಟಿಕ್ ಮೀನ್ ಆಫ್ 2 ನಂಬರ್ಸ್ ಎಷ್ಟಾಗುತ್ತೆ ನಮಗೆ, ದಟ್ ಈಸ್ 8 ಆಗುತ್ತೆ. 8. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದ್ರೆ, ಸೊ ಜಾಮೆಟ್ರಿಕ್ ಮೀನ್ ಆಫ್ ನಂಬರ್ಸ್. ಸೊ ನಮಗೆ ಜಾಮೆಟ್ರಿಕ್ ಮೀನ್ ಆಫ್ ನಂಬರ್ಸ್ ಗೊತ್ತಿರಬೇಕು. ಜಾಮೆಟ್ರಿಕ್ ಮೀನ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಬಿ. ಜಾಮೆಟ್ರಿಕ್ ಮೀನ್ ಆಫ್ 2 ನಂಬರ್ಸ್ ದಟ್ ಈಸ್ ಈಕ್ವಲ್ ಟು ಅನ್ನೋದು ರೂಟ್ ಆಫ್ ಎ ಬಿ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ರೂಟ್ ಆಫ್ 4 ಇಂಟು 9. ಓಕೆ, ರೂಟ್ ಆಫ್ 4 ಇಂಟು 9 4 9 ಎಷ್ಟಾಗುತ್ತೆ 36 ಆಗುತ್ತೆ. 36 ಬರ್ಕೊಳ್ಳಿ. ಓಕೆ, ಸೊ ನಮಗೆ ರೂಟ್ 36 ಇಸ್ ನಥಿಂಗ್ ಬಟ್ ಏನಾಗುತ್ತೆ 6 ಆಗುತ್ತೆ. 6 ರೂಟ್ 36 ನಥಿಂಗ್ ಬಟ್ 6 ಆಗುತ್ತೆ. ಸೊ ನಮಗೆ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್ ಏನಿದೆ ಇಲ್ಲಿ ಏನು ಕೊಟ್ಟರೆ ಸ್ವಲ್ಪ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್ ಇದೆ ಇದು ಕ್ವಶನು. ಓಕೆ, ನೀವು ಬಟ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಈಸಿ ಇದೆ. ಓಕೆ, ನೋಡಿ ಏನು ಕೊಟ್ಟಿದ್ರೆ, ಎ ಗರ್ಲ್ಸ್ ಪುಟ್ ಒನ್ ಗ್ರೇನ್ ರೈಸ್ ಇನ್ ಫಸ್ಟ್ ಸ್ಕ್ವೇರ್. ಓಕೆ, ಆಫ್ 8x ಚೆಸ್ ಬೋರ್ಡ್. ಓಕೆ, ಚೆಸ್ ಬೋರ್ಡ್ ನೋಡಿರ್ತೀರ ನಾರ್ಮಲ್ ಆಗಿ. ಚೆಸ್ ಬೋರ್ಡ್ ಈ ಥರ ಇರುತ್ತೆ ನಮಗೆ 8x8 ನಮಗೆ ಚೆಸ್ ಬೋರ್ಡ್ ಇರುತ್ತೆ. ಓಕೆ, ಸೊ 8x8 ಸ್ಕ್ವೇರ್ಸ್ ಆಫ್ ಎನ್ ಚೆಸ್ ಬೋರ್ಡ್, 8x8 ಚೆಸ್ ಬೋರ್ಡ್. In subsequent square, okay, she puts twice the previous square. Okay, ಅಲ್ಲಿ ಏನು ಮಾಡ್ತಿದ್ದಾಳೆ ಅಂದರೆ ಗ್ರೇನ್ಸ್ ಹಾಕೊಂಡು ಹೋಗ್ತಿದ್ದಾಳೆ. ಓಕೆ, ಗ್ರೇನ್ಸ್ ಹಾಕಿದ್ರೆ ಯಾವ ಥರ ಆಗ್ತಿದೆ ಅಂದರೆ ಒಂದಾದ್ಮೇಲೆ ಇಲ್ಲಿ ಇಟ್ಟಿಲ್ಲ, ಆಮೇಲೆ ಇಲ್ಲಾದ್ಮೇಲೆ ಇಲ್ಲಿ. ಸೊ ಒಂದಾದ್ಮೇಲೆ ಒಂದೊಂದೇ ಗ್ರೇನ್ ಇಟ್ಕೊಂಡು ಹೋಗ್ತಾರೆ. ಒಂದೊಂದೇ ಆಗ್ತಿಲ್ಲ. ಯಾವ ಥರ ಇಡ್ತಿದ್ದಾಳೆ, ಲೆಟ್ ಅಸ್ ಕನ್ಸಿಡರ್ ಇಲ್ಲಿ 1 ಇಟ್ಟಿದ್ದಾಳೆ ಅಂದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 2 ಇಡ್ತಾಳೆ. ನೆಕ್ಸ್ಟ್ ಅದು ಡಬಲ್ ಇಲ್ಲಿ 4 ಇಡ್ತಾಳೆ. ನೆಕ್ಸ್ಟ್ ಇಲ್ಲಿ 8 ಇರ್ತಾಳೆ. ನೆಕ್ಸ್ಟ್ ಇಲ್ಲಿ 16 ಇರ್ತಾಳೆ. ನೆಕ್ಸ್ಟ್ ಇಲ್ಲಿ 32 ಇರ್ತಾಳೆ. ಓಕೆ, ಈ ಥರ ಅಪ್ ಟು ಎಷ್ಟುವರೆಗೆ ಇಲ್ಲಿ 64 ಬಾಕ್ಸ್ವರೆಗೆ ಇಟ್ಟಿರ್ತಾಳೆ. ಓಕೆ, ಸೊ 64 ಬಾಕ್ಸ್ ಇಟ್ಟಿದ್ರೆ ಆ ಥರ ಇಡೋಕೆ ಹೌ ಮೆನಿ ಟೋಟಲ್ ಗ್ರೇನ್ಸ್ ಡಟ್ ಶಿ ನೀಡ್. ಆ ಥರ ಇಲ್ಲಿಂದ ಇಲ್ಲಿವರೆಗೆ ಗ್ರೇನ್ಸ್ ಇಡಬೇಕಂದ್ರೆ ಹೆಂಗೆ ಇಡಬೇಕಂದ್ರೆ ಇಲ್ಲಿ 1 ಇದ್ದಾಗ ಇಲ್ಲಿ 2, ಇಲ್ಲಿ 2 ಇದ್ದಾಗ 4, 4 ಇದ್ದಾಗ 8 ಈ ಥರ ಇಡಬೇಕಂತಾಗ ಸೊ ನಮಗೆ ಟೋಟಲ್ ನಂಬರ್ ಆಫ್ ಎಷ್ಟು ಗ್ರೇನ್ಸ್ ಇಡಬೇಕು ನಾವು ಅಂತಂದ್ರೆ ಫಸ್ಟ್ ಅಂದರೆ ಫಸ್ಟ್ ಬಾಕ್ಸಲ್ಲಿ 1 ಇಡಬೇಕು. ಸೆಕೆಂಡ್ ಬಾಕ್ಸಲ್ಲಿ 2 ಇರ್ತಾಳೆ. ನೆಕ್ಸ್ಟ್ ಥರ್ಡ್ ಬಾಕ್ಸಲ್ಲಿ 4 ಇರ್ತಾಳೆ. ನೆಕ್ಸ್ಟ್ ಫೋರ್ತ್ ಬಾಕ್ಸಲ್ಲಿ ನಮಗೆ 8 ಆಗುತ್ತೆ. ಓಕೆ, ಟ್ವೈಸ್ ನೆಕ್ಸ್ಟು 16. ನೆಕ್ಸ್ಟ್ ಇದೇ ಥರ ಎಷ್ಟುವರೆಗೆ ಇಟ್ಬೇಕು, ಅಪ್ ಟು 64 ಬಾಕ್ಸ್ ಅಥವಾ ಸ್ಕ್ವೈರ್ಸ್, 64 ಸ್ಕ್ವೈರ್ಸ್ ಥರ ಇಡಬೇಕು. ಓಕೆ, 64 ಸ್ಕ್ವೈರ್ಸ್ ಥರ ಇಡಬೇಕಂದ್ರೆ ಸೊ ನೋಡಿ ಇದ್ರದ್ದು ಏನು ಮಾಡಬೇಕು, ಸಮ್ ಆಫ್ n ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು, ಓಕೆ, ಸಮ್ ಆಫ್ n ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ದಟ್ ಈಸ್ S64 ಟೋಟಲ್ ಬಾಸ್ 64 ದಟ್ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟಿದೆ ನಮಗೆ, ಎ ವ್ಯಾಲ್ಯೂ ನಮ್ಗೆ 1 ಇದೆ, 1 ಬರ್ಕೊಳ್ಳಿ. ಆರ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ, ಆರ್ ವ್ಯಾಲ್ಯೂ ನಮಗೆ 2 ಇದೆ, 2 ಇಂಟು 2 ಟು ದಿ ಪವರ್ 64 ಮೈನಸ್ 1 ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ ಆರ್ ಮೈನಸ್ 1 ದಟ್ ಈಸ್ ಅಂತ 2 ಮೈನಸ್ 1. Okay, you know that formula, that is Sn that is equal to a into r to the power n. Because n sal baritin nodi, that is here Sn that is equal to a into r to the power n minus 1 divided by r minus 1. Okay, ಅದನ್ನೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಸಾಲ್ವ್ ಮಾಡ್ತೀನಿ. ನಮಗೆ ಏನಾಗುತ್ತೆ ನೋಡಿ, 2 to the power 64 2 to the power 64 minus 1. Okay, S64 that is equal to 2 to the power 64 minus 1. This is what the correct answer. Okay, just ಇಷ್ಟು ಬರ್ಕೊಳ್ಳಿ. ಓಕೆ, ಸೊ ಇಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ನೀವು ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡಿಬಿಡ್ತೀರಾ. ಓಕೆ, ಯಾವ್ದಾರ ಕ್ವಶನ್ಸ್ ಇರಲಿ ಸಾಲ್ವ್ ಮಾಡ್ತೀರಾ. ಬಟ್ ಈ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡಿ. ಸೊ ಇಷ್ಟು ಕ್ವಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡಿಬಿಟ್ರೆ, ಸೊ ನಿಮ್ಗೆ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ನಿಮಗೆ MCQs ಬೇರೆ ಚಾಪ್ಟರ್ ಬೇರೆದು ಏನು ಓದೋದು ಬೇಕಾಗಿಲ್ಲ. ಓಕೆ, ಸೀಕ್ವೆನ್ಸ್ ಅಂಡ್ ಸೀರೀಸ್ ಇಂದ ನಮ್ಗೆ MCQs ಬೇರೆದೇನು ಓದೋದು ಬೇಕಾಗಿಲ್ಲ. ಸೊ ಇಷ್ಟು ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿ. ಓಕೆ, ಈ ಕ್ವಶನ್ಸು ನಿಮಗೆ ಆಲ್ಮೋಸ್ಟ್ ನಿಮಗೆ ಬೋರ್ಡ್ಸ್ ಕೇಳ್ತಾರೆ. ಬೋರ್ಡ್ಸ್ಗೂ ನಿಮಗೆ KCETಗೂ ಕೇಳ್ತಾರೆ ಸರ್, KCETಗೂ ಕೇಳ್ತಾರೆ. ಓಕೆ, ಬಟ್ ಕಾನ್ಸೆಪ್ಟ್ ಇದೇ ಕಾನ್ಸೆಪ್ಟ್ ನಿಮಗೆ KCETನೂ ಈ ಥರ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ನೀವು ಬೋರ್ಡ್ಗೆ ಅಷ್ಟೇ ಅಲ್ಲ KCETಗೂ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್.